वागीशाद्या सुमनसः सर्वार्थानामुपक्रमे यन्नत्वा कृतकृत्या स्युः तन्नमामि गजाननम्। ओम नमो ब्रह्मादिभ्यो ब्रह्मविद्या संप्रदायकर्तृभ्यो वंश ऋषिभ्यो नमो महद्भ्यो नमो गुरुभ्यः सर्वोपप्लवरहितः प्रज्ञानघनः प्रत्यगर्थो ब्रह्मैवाहमस्मि ब्रह्मैवाहमस्मि। श्रुतिस्मृतिपुराणानामालयं करुणालयं नमामि भगवत्पादशङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः श्रीमच्छङ्कर भगवत्पूज्यपाद महासद्गुरुभ्यो नमः। वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम्। सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये। श्री श्री सच्चिदानन्देन्द्र सरस्वती महासद्गुरुभ्यो नमः। ओम ब्रह्मचैतन्य महासद्गुरुभ्यो नमः। ओम श्रीमते रामानुजाय नमः। ओम कस्तूरी तिलकं ललाटपटले वक्षस्थले कौस्तुभं नासाग्रे वरमौक्तिकं करतले वेणुकरे कङ्कणम् सर्वाङ्गे हरिचन्दनं सुललितं कण्ठे च मुक्तावली गोपस्त्री परिवेष्टितो विजयते गोपालचूडामणिः अस्ति स्वस्तरुणीकराग्रविकलः कल्पप्रसूनाप्लुतम् वस्तु प्रस्तुत वेणुनादलहरी निर्वाण निर्व्याकुलम् स्रस्तस्रस्त निबद्धनी विविलसत् गोपी सहस्रावृतम् हस्तन्यस्तनतापवर्गमखिलो दारं किशोराकृतिः जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यत्सूरयः तेजो वारिमृदा यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि धर्मः प्रोज्झितकैतवोऽत्र परमो निर्मत्सराणां सताम् वेद्यं वास्तवमत्र वस्तु शिवदं तापत्रयोन्मूलनम् श्रीमद्भागवते महामुनिकृते किं वा परैरीश्वरः सद्यो हृद्यवरुध्यतेऽत्र कृतिभिः शुश्रूषुभिस्तत्क्षणात् यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया धर्मोऽभिनेदुः तं सर्वभूतहृदयं मुनिमानतोऽस्मि। ओम नमो भगवते वासुदेवाय ओम नमो भगवते वासुदेवाय ओम नमो नारायणाय श्रीकृष्ण परब्रह्मणे नमः। सच्चिदानन्दरूपाय विश्वोत्पत्त्यादिहेतवे तापत्रयविनाशाय श्रीकृष्णाय वयं नमः। श्रीकृष्णाय वयं नमः। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। ಭಗವದ್ಭಕ್ತರಲ್ಲಿ ಸವಿನಯ ವಿಜ್ಞಾಪನೆ. ಪರಮ ಪೂಜ್ಯ ಅದ್ವಯಾನಂದೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರ ಚರಣ ಕಮಲಗಳನ್ನ ಸ್ಮರಿಸಿಕೊಳ್ಳುತ್ತಾ ಶ್ರೀಮದ್ ಭಾಗವತ ಸಪ್ತಾಹ ಜ್ಞಾನ ಯಜ್ಞದ 3ನೆಯ ದಿನದ 2ನೆಯ ಉಪನ್ಯಾಸ. ಕೃಷ್ಣ ಪರಮಾತ್ಮನು ಜನಿಸಿ
ಅವನ ಪೌಗಂಡಾವಸ್ಥೆಯಲ್ಲಿರುವಂತಹ ಎಲ್ಲಾ ಲೀಲೆಗಳನ್ನು ಕೂಡ ಅವನು ತೋರಿಸಿ ಈಗ ಕುಮಾರನಾಗಿ ಅವನು ನಮ್ಮ ಮುಂದೆ ನಿಂತಿರುವಂಥವನು ಆಗಿದ್ದಾನೆ. ನೋಡಿ, ಅವನಿಗೆ ಈಗ ಒಂದು 6 ವರ್ಷದ ವಯಸ್ಸು. ಕೊನೆಯದಾಗಿ ಬೆಳಗಿನ ಒಂದು ಉಪನ್ಯಾಸದಲ್ಲಿ ಧೇನುಕಾಸುರನ ವಧೆವರೆಗೂ ಕೂಡ ನಾವುಗಳು ನೋಡಿದ್ವಿ. ಆ ಗೋಪಿಕೆಯರು ಕೃಷ್ಣ ಪರಮಾತ್ಮನ ಮೇಲೆ ಯಾವ ಭಾವವನ್ನ ಇಟ್ಟಿದ್ರು ಅನ್ನುವುದನ್ನ ಶುಕಬ್ರಹ್ಮರು 2-3 ಶ್ಲೋಕದೊಳಗೆ ನಮಗೆ ತಿಳಿಸುವಂಥವರು ಆಗ್ತಾರೆ. ನೋಡಿ, ಕೃಷ್ಣ ಕಮಲಪತ್ರಾಕ್ಷ ಪುಣ್ಯಶ್ರವಣ ಕೀರ್ತನ ಸ್ತೂಯಮಾನೋನುಗೈರ್ಗೋಪೈ ಸಾಗ್ರಜೋ ವ್ರಜಮಾವ್ರಜದ. ಅಧೇನುಕಾಸುರನ ವಧೆಯ ನಂತರ ಆ ಕಮಲ ಪತ್ರಾಕ್ಷನಾದಂತಹ ಆ ಕೃಷ್ಣ ಪರಮಾತ್ಮನು ತನ್ನ ಅಣ್ಣನ ಜೊತೆಗೆ ಆ ವ್ರಜಕ್ಕೆ ಬರುವವನು ಆಗ್ತಾನೆ. ವಾಪಸ್ಸು ಬಂದ ಮೇಲೆ ಆ ಕೃಷ್ಣನನ್ನ ನೋಡಿ ಗೋಪಿಕೆಯರು ಹೇಗೆ ಅವನನ್ನ ತಿಳಿದುಕೊಂಡ್ರು, ಹೇಗೆ ಸ್ತೋತ್ರ ಮಾಡಿದ್ರು. ನೋಡಿ, ಹೆಂಗಿದ್ದ ಕೃಷ್ಣ ಆ ಹಸುವಿನ ಹಿಂದೆ ಬರ್ತಾ ಇದ್ದಂತೆ. ಆ ಹಸುವಿನ ಹಿಂದೆ ಬರಬೇಕಾದಾಗ ಅನೇಕ ಗೋರಜ, ಆ ಹಸು ನಡೆದಾಗ ಏನಾಗುತ್ತೆ ಅಂದ್ರೆ ಅದರ ಕಾಲಿನಿಂದ ಧೂಳು ಏಳುತ್ತೆ. ಇವನು ಹಿಂದ್ಗಡೆಗೆ ಬರ್ತೀಯಾನೆ. ಆ ಎದ್ದ ಧೂಳು ಕೃಷ್ಣನ ತಲೆ ಮೇಲೆ, ಕೂದಲ ಮೇಲೆ, ಮೈ ಮೇಲೆ, ಅವನ ಗುಂಗುರು ಕೂದಲ ಮೇಲೆ ಎಲ್ಲ ಕಡೆಗೂ ಕೂಡ ಆ ಧೂಳು ಬಂದು ಕೂಡ್ತಾ ಹೋಗುತ್ತೆ. ಅದನ್ನ ನೋಡಿಬಿಟ್ಟು ಗೋಪಿಕೆಯರು ಹೇಳ್ತಿದ್ದಾರೆ, ತಂಗೋರಜಶ್ಚುರಿತ ಕುಂತಲ ಬದ್ಧ ಬರ್ಹ ವನ್ಯ ಪ್ರಸೂನ ರುಚಿರೇ ಕ್ಷಣ ಚಾರುಹಾಸಂ ವೇಣುಂ ಕ್ವಣಂತಮನುಗೈ ಅನುಗೀತ ಕೀರ್ತಿಂ ಗೋಪ್ಯೋ ದಿದೃಕ್ಷಿತ ದೃಶೋ ಅಭ್ಯಗಮನ್ ಸಮೇತಾ. ಆ ಸಮಯದಲ್ಲಿ ಆ ಕೃಷ್ಣನ ಗುಂಗರು ಕೂದಲಿನಲ್ಲಿ ಹಸುಗಳ ಗೊರಸಿನಿಂದ ಎದ್ದ ಧೂಳು ತುಂಬಿತ್ತಂತೆ. ತಲೆಯ ಮೇಲೆ ನವಿಲುಗರಿಯ ಮುಕುಟವಿತ್ತಂತೆ. ಅದೇ ರೀತಿಯಾಗಿ ಕೂದಲುಗಳಲ್ಲಿ ಅಂದವಾದ ವನಪುಷ್ಪಗಳನ್ನ ಮುಡಿದಿದ್ದಂತೆ. ಅವನ ಒಂದು ಕಡೆಗಣ್ಣ ನೋಟ, ಆ ಗೋಪಿಕೆಯರೆಲ್ಲರೂ ನಿಂತಿದ್ರೆ ಅವ್ನು ಹೀಗೆ ನೇರವಾಗಿ ಹೀಗೆ ನೋಡ್ತಿರ್ಲಿಲ್ವಂತೆ. ಕೃಷ್ಣ ಹಿಂಗೆ ನೋಡೋಣ ಅಂದ್ರೆ ಆ ಕಣ್ಣಿನ ಅಂಚಿನಲ್ಲಿ ನೋಡೋಣಂತೆ. ಆ ಕಣ್ಣಂಚಿನ ನೋಟವನ್ನ ನೋಡಿಸಿಕೊಳ್ಳಕ್ಕೆ ಗೋಪಿಕೆಯರು ಹಪಹಪಿತರ ಕಾಯ್ತಾ ಇದ್ರು. ಆ ರೀತಿಯಾಗಿ ಅವರು ಕಾಯ್ತಾ ಇದ್ರಂತೆ. ಆಮೇಲೆ ಅಷ್ಟೇ ಅಲ್ಲ, ಅವನ ಹುಸಿನಗೆ ತುಂಬಾ ಜೋರಾಗಿ ಅಂತ ನಗ್ತಿರ್ಲಿಲ್ಲಂತೆ. ಏನಂದ್ರೆ ಅವನು ನಗ್ತಾ ಇದ್ದಿದ್ದು ಹೇಗ್ ನಗ್ತಿದ್ದಂತೆ, ಸಣ್ಣದಾಗಿ ಹಿಂಗ್ ಅಂತಿದ್ದಂತಷ್ಟೇ. ಆ ಒಂದು ನಗು ಅದಾದ ನಂತರ ಅವನು ಕರುಣಾನಂದಕರವಾಗಿ ಆ ಮುರುಳಿಯನ್ನ ನುಡಿಸ್ತಾ ಇದ್ದಂತೆ. ಜೊತೆಗೆ ಅವನು ಮುರುಳಿ ಆ ವೇಣುವನ್ನ ನುಡಿಸ್ತಾ ಇದ್ದಾನೆ ಅಂದ್ರೆ ಅದರ ಜೊತೆಗೆ ಆ ಗೋಪಾಲಕರು ಅದಕ್ಕೆ ತಕ್ಕ ಹಾಗೆ ತಾಳವನ್ನು ಕೀರ್ತನೆಯನ್ನು ಮಾಡೋರಂತೆ. ಒಟ್ಟಾಗಿ ಹೇಗೆ ನೋಡ್ತಿದ್ರಪ್ಪ ಅಂದ್ರೆ ಆ ಕೊಳಲಿನ ಶಬ್ದ, ಕೃಷ್ಣನು ಊದಿದ ಕೊಳಲಿನ ಶಬ್ದ ಆ ಬೃಂದಾವನದಿಂದ, ಕಾಡಿನಿಂದ ಅವರ ಮನೆಯಿಂದ ಆ ಕಾಡಿನ ಒಂದು ಅರ್ಧ ಮುಕ್ಕಾಲು ಕಿಲೋಮೀಟರ್ದಲ್ಲೇ ಅವರಿಗೆ ಗೊತ್ತಾಗ್ತಿತ್ತಂತೆ. ಯಾಕೆ ಆ ಹಸು ಬರೋದು, ಧೂಳು ಏಳೋದು ಇವೆಲ್ಲ ಗೊತ್ತಾಗ್ತಾ ಇತ್ತಂತೆ. ಅವರು ಅರ್ಧ ಮುಕ್ಕಾಲು ಗಂಟೆ ಮುಂಚೆನೆ ಬಂದ್ಕೊಂಡು ಕಾಯ್ಕೊಂಡು ಕೂತಿದ್ದಂತೆ. ಕೃಷ್ಣ ಬರ್ತಾನೆ ಆ ಕೃಷ್ಣನನ್ನ ನೋಡಕ್ಕೆ ಇವರು ದಿಟ್ಟಿಸಿ ನೋಡ್ತಾ ಇದ್ರಂತೆ. ಯಾಕೆ ಅಂದ್ರೆ ಅವ್ರು ಅಷ್ಟು ಹೊತ್ತಿನಿಂದ ಕಾದಂಥದ್ದನ್ನು ಕೂಡ ಕೃಷ್ಣ ಹಿಂಗ್ ನಡ್ಕೊಂಡು ಹೋಗ್ತಾನಷ್ಟೇ. ಹೀಗೆ ನಡೆದು ಹೋಗ್ತಾನೆ. ಹೀಗೆ ನಡೆದು ಹೋಗಬೇಕಾದಾಗ, ಈ ರೀತಿಯಾಗಿ ಅವನು ನಡೆದು ಹೋಗಬೇಕಾದಾಗ ಒಂದು ಕ್ಷಣ ನೋಡಿ, ಆ ನೋಡಿದ ತಕ್ಷಣವೇ ಅವರ ಹೃದಯ ಒಂದು ಬ್ರಹ್ಮಾನಂದದಲ್ಲಿ ಮುಳುಗು ಹೋಗ್ತಿತ್ತಂತೆ. ಆ ಗೋಪಿಕೆಯರ ಹೃದಯ ಬ್ರಹ್ಮಾನಂದದಲ್ಲಿ ಮುಳುಗು ಹೋಗ್ತಿತ್ತಂತೆ. ಮುಂದೆ ಹೇಳ್ತಾರೆ ಹೆಂಗೆ, ಪೀತ್ವಾ ಮುಕುಂದ ಮುಖಸಾರ ಘಮಾಕ್ಷಿ ಭೃಂಗೈ ತಾಪಂ ಜಹುರ್ವಿರಹಜಂ
ಪ್ರಜಯೋಷಿತೋನ್ನಿ ತತ್ಸತ್ಕೃತಿಂ ಸಮಧಿಗಮ್ಯ ವಿವೇಶಗೋಷ್ಠಂ ಸವ್ರೀಡಹಾಸ ವಿನಯಂ ಯದಪಾಂಗ ಮೋಕ್ಷಂ. ಆ ಗೋಪಿಕೆಯರು ಎಷ್ಟು ಆಳವಾದ ದೃಷ್ಟಿಯಿಂದ ಕೃಷ್ಣನನ್ನ ನೋಡ್ತಾ ಇದ್ರಪ್ಪ ಅಂದ್ರೆ, ಆ ಗೋಪಿಕೆಯರ ಕಣ್ಣೆಂಬ ದುಂಬಿ ಕೃಷ್ಣ ಎಂಬ ಮುಖದ ಮೇಲಿರುವ ಆ ಮಕರಂದವನ್ನ ಪೂರ್ತಿ ಹೀರಿಬಿಡುತ್ತೇನೋ ಅನ್ನೋ ತರ ನೋಡ್ತಿದ್ರ ನೋಡಿ. ಗೋಪಿಕೆಯರ ಕಣ್ಣೆಂಬ ಒಂದು ದುಂಬಿ, ಒಂದು ಜೇನು ಹುಡು ಕೃಷ್ಣನ ಮುಖಾರವಿಂದ ಎಂಬ ಒಂದು ಮಧುಕರ ರಸ, ಅದರ ಒಂದು ಏನದು ಒಂದು ಮಧುಕರ ರಸ, ಆ ಒಂದು ರಸವನ್ನ ಪೂರ್ಣ ಕುಡಿದು ಬಿಡುತ್ತೇನೋ ಅನ್ನುವ ರೀತಿ ಮಾಡ್ತಾ ಇದ್ರಂತೆ. ಅಷ್ಟೇ ಇಲ್ಲ, ಎಂತದ್ದು ಅಂದ್ರೆ ಅವರ ಭಗವಂತನೂ ಕೂಡ ಅವರ ಒಂದು ಕಡೆಗೆ ಅವನು ನೋಡ್ತಿದ್ದಂತೆ ಆ ಪ್ರೇಮಪೂರ್ಣವಾದ ಓರೆ ನೋಟಗಳನ್ನ ಸತ್ಕಾರಗಳನ್ನ ಸ್ವೀಕರಿಸ್ತಾ ಅವನು ಬ್ರಜವನ್ನ ಪ್ರವೇಶವನ್ನ ಮಾಡ್ತಂತೆ. ನಿತ್ಯ ಪ್ರವೇಶವನ್ನ ಮಾಡೋದೇ ಸಂಜೆ ಆ ಹಸುಗಳನ್ನ ಕರೆದುಕೊಂಡು ಆ ಬೃಂದಾವನದ ಒಳಗಡೆ ಬರದೇ ಒಂದು ಸಂಭ್ರಮ. ಕೃಷ್ಣ ನಿತ್ಯ ಇದು ಚಟುವಟಿಕೆ, ನಿತ್ಯ ಚಟುವಟಿಕೆ. ಆ ನಂತರ ಮನೆಗೆ ಹೋದ ತಕ್ಷಣ ಯಶೋಧ ರೋಹಿಣಿಯ ಹೃದಯ ಮಕ್ಕಳ ವಾತ್ಸಲ್ಯದಿಂದ ಉಕ್ಕಿ ಹರಿತಿತ್ತಂತೆ. ಆಗ ತಾನೇ ಆ ಕೃಷ್ಣ ಬಲರಾಮರಿಗೆ ಏನು ಇಷ್ಟನೋ ಅದೇ ಒಂದು ಇಷ್ಟವಾದ ಪದಾರ್ಥಗಳನ್ನ ಮಾಡಿ ಇಡ್ತಾ ಇದ್ದಾನೆ. ಮಧ್ಯಾಹ್ನ ಸೂರ್ಯನು ನಡು ನೆತ್ತಿಯಿಂದ ಈ ಕಡೆಗೆ ಸರಿದ ಕೂಡಲೇ ಯಶೋಧ ರೋಹಿಣಿಯರಿಗೆ ಸಂಭ್ರಮ ಶುರುವಂತೆ. ಹಾ ಬಂದ್ಬಿಡ್ತಾರೆ, ಇನ್ನ ಕೃಷ್ಣ ಬಲರಾಮ ಇಬ್ರು ಬಂದ್ಬಿಡ್ತಾರೆ. ಅದ್ ಮಾಡಿದ್ರ, ಅದ್ ರೆಡಿ ಮಾಡಿದ್ರ, ಕೃಷ್ಣ ಬಂದ್ಕೊಳ್ಳೆ ಎಣ್ಣೆ ನೀರ್ ಹಾಕ್ಬೇಕು, ಎಣ್ಣೆ ಹಚ್ಚಿದೀರಾ, ಸರಿ ಅವ್ನು ಏನ್ ಆಮೇಲೆ ಯಾವ ಬಟ್ಟೆ ಹಾಕೊಳ್ತಾನೆ, ಯಾವ್ದು ಹಾಕೊಳ್ತಾನೆ, ಯಾವ ಸರ ಹಾಕೊಳ್ತಾನೆ, ಅದೆಲ್ಲ ಇಟ್ಟಿದ್ದೀರಾ. ಇನ್ನು ಮಧ್ಯಾಹ್ನ 2 ಗಂಟೆ ಸಮಯಕ್ಕೆ ಸಂಭ್ರಮ ಶುರುವಂತೆ. ಯಾರಿಗೆ? ಯಶೋಧ ರೋಹಿಣಿಗೆ. ರಾಮಕೃಷ್ಣರು ಬಂದು ಬಿಡ್ತಾರೆ, ಅವ್ರಿಗೆ ಸಿದ್ಧತೆ ಮಾಡ್ಬೇಕು ಅಂತ ಎಲ್ಲ ಸಿದ್ಧ ಇರ್ತಿತ್ತಂತೆ. ಆ ರೀತಿಯಾಗಿ ಇದ್ದು ಒಳ್ಳೆಯ ಮತ್ತೆ ವನಪುಷ್ಪಗಳಿಂದ ದಿವ್ಯ ಪುಷ್ಪಗಳಿಂದ ಅಲಂಕಾರವನ್ನು ಮಾಡಿಕೊಂಡು ಮುದ್ದಿಸ್ತಿದ್ರಂತೆ. ನಂತರ ನಿತ್ಯ ಕೃಷ್ಣರಾಮರನ್ನ ನೋಡಿ ತಟ್ಟಿ 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 ಜೋಗುಳ ಹಾಡಿ ಈ ಇಬ್ಬರು ತಾಯಿಯರು ಮಲಗಿಸ್ತಿದ್ರಂತೆ. ಜೋಗುಳ ಹಾಡಿ ಮಲಗಿಸ್ತಾ ಇದ್ರಂತೆ. ಈ ರೀತಿ ಇದ್ದಾಗ ಏನಾಯ್ತು ಒಮ್ಮೆ, ಏವಂ ಸ ಭಗವಾನ್ ಕೃಷ್ಣೋ ಬೃಂದಾವನ ಚರಃ ಕ್ವಚಿತ್ ಜಯೋ ರಾಮಮೃತೆ ರಾಜನ್ ಕಾಲಿಂದೀಂ ಸುಖಭೇರವೃತಃ. ಬಳಿಕ ಒಮ್ಮೆ ಭಗವಂತನಾದ ಕೃಷ್ಣನು ಬೃಂದಾವನದಲ್ಲಿ ಅನೇಕ ಲೀಲೆಗಳನ್ನು ನಡೆಸ್ತಾರಂತೆ. ಒಂದಿನ ಅವನು ತನ್ನ ಸ್ನೇಹಿತರೊಂದಿಗೆ ಯಮುನಾ ತೀರಕ್ಕೆ ಹೋದಂತೆ. ರಾಜ ಅವತ್ತಿನ ದಿನ ಬಲರಾಮ ಕೃಷ್ಣನ ಜೊತೆಗೆ ಹೋಗಿರ್ಲಿಲ್ವಂತೆ. ಹೋಗಿಲ್ದಿದ್ದಾಗ ಏನಾಯ್ತು, ವಿಷಾಂಭ ತದುಪಸ್ಪೃಶ್ಯ ದೈವೋಪಹತ ಚೇತಸಃ ನಿಪೇತುರ್ವ್ಯಸವಃ ಸರ್ವೇ ಸಲಿಲಾಂತೆ ಕುರುದ್ವಃ. ಅವಾಗ ಗ್ರೀಷ್ಮ ಋತುವಿನ ಬಿಸಿಲು, ಯಮುನೆಯು ಸಣ್ಣದಾಗಿ ಹರಿತಿಯಳೆ. ಆ ಯಮುನೆಯ ಒಂದು ಭಾಗದಲ್ಲಿಗೆ ಒಂದು ಮಡು ಇತ್ತಂತೆ. ಮಡು ಅಂದ್ರೆ ಆಳವಾಗಿರುವಂತಹ ಒಂದು ಭೂಪ್ರದೇಶ, ಒಂದು ಆಳವಾಗಿರುವಂತಹ ಒಂದು ಗುಂಡಿ, ಆ ಮಡು ಅಂತ ಹೇಳ್ತಾರೆ. ಆ ಮಡುವಿನೊಳಗೆ ಯಾವಾಗಲೂ ಕೂಡ ಯಮುನಾ ನದಿ ನೀರು ಚೆನ್ನಾಗಿರ್ತಿತ್ತಂತೆ. ಆಗ ಏನ್ ಮಾಡಿದ್ರು, ಆ ಮಡುವನ್ನ ನೋಡಿ ಹತ್ರಕ್ಕೆ ಹೋಗಿ ಈ ಗೋಪಾಲಕರಿಗೆಲ್ಲರಿಗೂ ಕೂಡ ಚೆನ್ನಾಗಿ ಗ್ರೀಷ್ಮ ಋತುವಿನ ಬಿಸಿಲಿಂದ ಏನಾಗಿತ್ತು, ಬಾಯಾರಿಕೆ ಆಗಿತ್ತು. ಆ ಬಾಯಾರಿಕೆ ಆದಾಗ ಆ ಮಡುವಿನ ನೀರನ್ನ ಕುಡಿದು ಬಿಟ್ರು. ಆ ಕುಡಿದಾಗ ಹಸುಗಳು ಗೋಪಾಲಕರು ಎಲ್ಲರೂ ಕೂಡ ನೀರನ್ನ ಕುಡಿದು ಬಿಟ್ರು. ಆ ನೀರನ್ನ ಕುಡಿದು ಕೂಡಲೇ ಅವರೆಲ್ಲರೂ ಕೂಡ ಪ್ರಾಣವನ್ನೇ ಕಳ್ಕೊಂಡ್ಬಿಟ್ರು. ಆ ಪ್ರಾಣವನ್ನ ಕಳ್ಕೊಂಡು ಎಲ್ಲ ಬಿದ್ದು ಬಿಟ್ಟಿದ್ದಾರೆ. ಏನಾಯ್ತು ಈಗ, ವೀಕ್ಷಾ ತನ್ವೈ ತಥಾ ಭೂತಃ ಕೃಷ್ಣೋ ಯೋಗೇಶ್ವರೇಶ್ವರ ಈಕ್ಷಯ ಅಮೃತವರ್ಷಿಣ್ಯ ಸ್ವನಾಥಾನ್ ಸಮಜೀವಯತ್. ಒಮ್ಮೆ ಬಂದಂತೆ, ಇದೇನಿದು ಈ ತರಹ ಬಿದ್ದು ಹೋಗಿದಾರಲ್ಲ ಇವರೆಲ್ಲರೂ, ಇವರು ಬಿದ್ದು ಹೋಗಿದಾರಲ್ಲ ಅಂತ ಅಂದುಕೊಂಡು ಒಂದ್ಸಲಿ ಕೃಷ್ಣ ತನ್ನ ಅಮೃತಮಯವಾದ ಕಣ್ಣನ್ನ ಅರಳಿಸಿ ಒಂದ್ಸಲಿ ಹೀಗೆಲ್ಲರನ್ನು ನೋಡುತ್ತಾನೆ. ಕೃಷ್ಣನು ನೋಡಿದ ತಕ್ಷಣ ನಮಗೆ ಏನೂ ಆಗಿಲ್ಲ ಅನ್ನುವ ಭಾವದಿಂದ ಎದ್ದು ನಿಂತು ಬಿಟ್ಟಂತೆ. ನಮಗೇನೂ ಆಗ್ಲಿಲ್ಲ ಅಂತ ಏನ್ ಮಾಡ್ಬಿಟ್ರಂತೆ, ಎಲ್ಲರೂ ಎಚ್ಚರಗೊಂಡ್ಬಿಟ್ರಂತೆ. ಎಚ್ಚರಗೊಂಡಿದ್ದನ್ನ ನೋಡಿ ಒಬ್ಬೊಬ್ಬರು ನೋಡಿದ್ರು. ಕೊನೆಗೆ ಹೇಳ್ತಾರೆ,
ಅನ್ವಮಂ ಸತತದ್ರಾಜನ್ ಗೋವಿಂದ ಅನುಗ್ರಹೇಕ್ಷಿತಂ ಪೀತ್ವಾ ವಿಷಂ ಪರೇ ತಸ್ಯ ಪುನರುತ್ಥಾನಮಾತ್ಮನಃ. ನೋಡಿ ಎಷ್ಟು ಚೆನ್ನಾಗಿದೆ. ಅವರೆಲ್ಲರೂ ಮಾತಾಡ್ಕೋತಿರ್ಯಾರೆ ಏನಂತಂದ್ರೆ, ನಾವ್ ಹೆಂಗೋ ಎದ್ವಿ, ನಾವು ಆ ವಿಷಪ ಆ ನೀರನ್ನ ಕುಡಿದ್ವಪ್ಪ, ಆ ನೀರನ್ನ ಕುಡಿದ ಕೂಡಲೇ ಏನೋ ಒಂಥರ ಸಂಕಟ ಆಯ್ತು. ಸಂಕಟ ಆಗಿ ನಾವು ಉಸಿರನ್ನೇ ಕಳ್ಕೊಂಡು ಬಿದ್ದುಬಿಟ್ವಿ. ಉಸಿರನ್ನೇ ಕಳ್ಕೊಂಡು ನಾವು ಬಿದ್ದುಬಿಟ್ವಿ. ಮತ್ತೆ ನಮ್ಮನ್ನ ಯಾರು ಬದುಕಿಸಿದ್ದು? ಇನ್ಯಾರು ಬದುಕಿಸ್ತಾರೆ ನಮ್ಮನ್ನ? ಆ ಕೃಷ್ಣ ಅಲ್ಲದೆ ನಮಗಿನ್ಯಾರು ಬದುಕಿಸ್ತಾರೆ? ಆ ಅನುಗ್ರಹ ತುಂಬಿದ ದೃಷ್ಟಿಯಿಂದ ನೋಡಿ ಆ ಕೃಷ್ಣನೇ ನಮ್ಮನ್ನ ಬದುಕಿಸಿದವನಾದ ಅಂತ ಅಂದುಕೊಂಡು ನೋಡಿ. ಕೃಷ್ಣನು ಯಾವ ಒಂದು ಪದಾರ್ಥವೂ ಕೂಡ ಒಬ್ಬನ ಕಂಟ್ರೋಲ್ ಅಲ್ಲಿ ಇದೆ ಅಂದ್ರೆ ಅದನ್ನ ಸಹಿಸ್ಕೊತಿರ್ಲಿಲ್ಲ ಕೃಷ್ಣ. ಹಿಂದೆ ಧೇನುಕಾಸುರನನ್ನ ಕೊಂದಿದ್ದು ಕೂಡ ಅದಕ್ಕೆ, ಬೇರೆ ಇನ್ನೇನು ಅಲ್ಲ. ಆ ಒಂದು ತಾಳೆಯ ಮರದ ವನ ಏನಿತ್ತು, ತಾಳ ಬನ ಏನಿತ್ತು, ಅದು ಧೇನುಕನ ಕಂಟ್ರೋಲ್ ಅಲ್ಲಿ ಧೇನುಕನ ಕಂಟ್ರೋಲ್ ಅಲ್ಲಿ ಇತ್ತು. ಕೃಷ್ಣ ಇದನ್ನ ಸಹಿಸ್ತಾ ಇರ್ಲಿಲ್ಲ. ತಿಳ್ಕೊಳ್ಳಿ, ಕೃಷ್ಣ ಯಾವತ್ತೂ ಕೂಡ ಸಾರ್ವಜನಿಕವಾಗಿರುವಂತಹ ವಸ್ತು ಎಲ್ಲರಿಗೂ ಸೇರಿದ್ದು ಎಂಬ ಭಾವವನ್ನ ಇಟ್ಕೊಂಡಿದ್ದ. ಅದು ಕೇವಲ ನನಗೆ ಮಾತ್ರ ಬೇಕು ಅನ್ನುವ ಭಾವ ಕೃಷ್ಣನಿಗೆ ಇರಲಿಲ್ಲ. ನಮ್ಮವರು ಮಾತ್ರ ಉಪಯೋಗಿಸ್ಬೇಕು ಅನ್ನೋ ಭಾವ ಇರಲಿಲ್ಲ. ಸಾರ್ವಜನಿಕವಾದ ವಸ್ತುವನ್ನ ಎಲ್ಲರೂ ಉಪಯೋಗಿಸೋದು ಅನ್ನೋ ಭಾವ ಇದ್ದ. ಈಗ ನೋಡಿ, ಆ ಒಂದು ತಾಳ ಬನವನ್ನ ಧೇನುಕನು ಎಲ್ಲರಿಗೂ ಮುಕ್ತರಾಗಿ ತಿನ್ನೋಕೆ ಬಿಟ್ಟು ಅವನು ಅಲ್ಲಿ ಇದ್ದಿದ್ದ ಅಂದಿದ್ರೆ ಅವನ ಹತ್ರ ಏನು ಕೃಷ್ಣ ಹೋಗ್ತಾ ಇರ್ಲಿಲ್ಲ, ಯುದ್ಧ ಮಾಡ್ತಿರ್ಲಿಲ್ಲ. ಇಲ್ಲಿ ಕಾಳಿ ಈಗೊಂದು ಮಡು, ಈ ಮಡು ವಿಷವಾಗೋದಕ್ಕೆ ಏನಪ್ಪ ಕಾರಣ ಅಂದ್ರೆ ಅಲ್ಲಿ ಒಂದು ಹಾವು ಬಂದು ಸೇರ್ಕೊಂಡಿದೆ. ಕಾಳಿಯ ಅನ್ನುವಂತಹ ಒಂದು ಹಾವು ಬಂದು ಅಲ್ಲಿ ಸೇರ್ಕೊಂಡಿದೆ. ಅದು ಏನಕ್ಕೆ ಸೇರ್ಕೊಳ್ತು, ಏನಾಯ್ತು ಅನ್ನೋದನ್ನು ಮುಂದೆ ನೋಡೋಣ. ಆ ಹಾವು ಆ ನೀರಲ್ಲಿ ವಾಸವಾಗಿದೆ. ಹಾವು ಹರಿವಂಶದಲ್ಲಿ ಇದನ್ನು ತುಂಬಾ ಚೆನ್ನಾಗಿ ವರ್ಣನೆಯನ್ನ ಮಾಡ್ತಾರೆ. ಈ ಕಾಳಿಯನ ಒಂದು ಭಾಗವನ್ನ ಬಹಳ ಚೆನ್ನಾಗಿದೆ ಹರಿವಂಶದಲ್ಲಿ ವರ್ಣನೆ ಮಾಡ್ತಾರೆ. ಆದ್ರಿಂದ ಮುಂದೆ ಏನಾಯ್ತಪ್ಪ ಅಂದ್ರೆ ನೋಡಿ, ಆ ಕೃಷ್ಣನು ಈ ನದಿ ಎಲ್ಲರಿಗೂ ಸೇರಿದಂತಹ ವಸ್ತು. ಈ ನದಿ ಎಲ್ಲರಿಗೂ ಸೇರಿದ ವಸ್ತು. ಇದು ಎಲ್ಲರಿಗೂ ಕೂಡ ಇದು ಸೇರಬೇಕು. ಆದ್ರಿಂದ ನೀನು ಒಬ್ಬ ಇದನ್ನ ಹಿಡ್ಕೊಂಡಿದೀಯಾ ಅಂದ್ರೆ ಇದು ನಿನ್ನ ತಪ್ಪು. ಅದಕ್ಕೆ ನಿನ್ನನ್ನ ನಿಗ್ರಹ ಮಾಡ್ತೇನೆ ಅಷ್ಟೇ. ಕೃಷ್ಣನ ವ್ಯಕ್ತಿತ್ವ ಇಷ್ಟೇ. ಏನು, ಎಲ್ಲರ ಮೇಲೂ ಸುಮ್ಮನೆ ಹೋಗಿ ಧುಮುಕ್ ಅಂತ ಬಿದ್ದು ಯುದ್ಧ ಮಾಡಿ ಎಲ್ಲರನ್ನು ಕೊಲ್ತಾನೆ ಅಲ್ಲ. ಯಾರು ಅವನಿಗೆ ಅಪಚಾರವನ್ನ ಮಾಡ್ತಾರೋ ಆ ಅಪಚಾರವನ್ನ ಮಾಡುವವರೆಲ್ಲರನ್ನೂ ಕೂಡ, ಮತ್ತು ತನಗೊಬ್ಬನಿಗೆ ಅಲ್ಲ, ಅದೇ ರೀತಿಯಾಗಿ ಸಾರ್ವಜನಿಕವಾಗಿ ಇರುವಂತಹ ವಸ್ತುವನ್ನ ತನ್ನೊಬ್ಬನ ಉಪಯೋಗಕ್ಕೆ ಅಂತ ಯಾರು ಇಟ್ಟುಕೊಂಡಿರ್ತಾರೋ ಅದನ್ನ ಕೃಷ್ಣ ಸಹಿಸ್ತಾ ಇರ್ಲಿಲ್ಲ. ಈಗ ಕಾಳಿಯನ ಮೇಲೆ ಹೋಗಕ್ಕೂ ಕೂಡ, ಅವನ ಮಡುವಿಗೆ ಹಾರಕ್ಕೂ ಕೂಡ ಅದೇ ಕಾರಣ. ಅಲ್ಲಿದ್ದ ಕಾಳಿಯನು ಅವನೂ ವಾಸ ಮಾಡಿಕೊಂಡಿದ್ದವನಾಗಿ ಎಲ್ಲರಿಗೂ ಸೇರಿತ್ತು ಅಂದ್ರೆ ಅವನಿಗೇನ್ ಬೇಕಾಗಿರ್ತಿರ್ಲಿಲ್ಲ. ಅದನ್ನ ಹಂಗೆ ಬಿಟ್ಟುಬಿಡ್ತಿದ್ದ. ಮುಂದೆ ಏನಾಯ್ತು ಅಂದ್ರೆ, ಶ್ರೀ ಶುಕ ಉವಾಚ ವಿಲೋಕ್ಯ ದೂಷಿತಾಂ ಕೃಷ್ಣ ಕೃಷ್ಣಾಹಿನಾ ವಿಭು ತಸ್ಯಾ ವಿಶುದ್ಧಿಮನ್ ವಿಚ್ಛನ್ನ ಸರ್ಪಂ ತಮುದವಾಸಯತೆ. ಪರೀಕ್ಷಿತ ಆ ಮಹಾವಿಷವುಳ್ಳಂತಹ ಆ ಕಾಳಿಯ ನಾಗ ಏನಿದ್ದ, ಅವನು ಇಡೀ ಯಮುನೆಯ ನೀರನ್ನ ವಿಷಭರಿತನನ್ನಾಗಿ ಮಾಡಿಬಿಟ್ಟಿದ್ದಂತೆ. ಅಷ್ಟೇ ಅಲ್ಲ, ಆ ಭಗವಂತನಾದ ಕೃಷ್ಣ ಆ ಯಮುನೆಯ ನೀರನ್ನ ಶುದ್ಧಗೊಳಿಸಬೇಕು ಅನ್ನುವ ಉದ್ದೇಶದಿಂದ ಮತ್ತು ಆ ಕಾಳಿಯ ಸರ್ಪವನ್ನ ಅಲ್ಲಿಂದ ಓಡಿಸಬೇಕು ಎಂಬ ಒಂದು ಉದ್ದೇಶದಿಂದ ಅವನು ಏನು ಮಾಡ್ದ, ಅವನು ಏನ್ ಮಾಡ್ತಾನೆ, ಸಂಕಲ್ಪವನ್ನು ಮಾಡ್ತಾನೆ. ಏನ್ ಸಂಕಲ್ಪ ಮಾಡ್ದ? ಪರೀಕ್ಷಿತ ಕೇಳ್ತಾನೆ, ಕಥಂ ಅಂತರ್ಜಲೆ ಗಾಧೆ ನಗೃಹಾತ್ ಭಗವಾನ್ ಸವೈ ಬಹುಯುಗಾವಾಸಂ ಯಥಾಸಿ ವಿಪ್ರ ಕಥ್ಯತಾಂ ಬ್ರಹ್ಮನ್ ಭಗವತಸ್ತಸ್ಯ ಪೂರ್ಣಃ ಸ್ವಚ್ಛಂದವರ್ತಿನಃ ಗೌಪಾಲೋದಾರಜನಿತಂ ಕಸ್ತೃಪ್ಯೇತಾಮೃತಂ ದುಷನ್. ಎರಡು ಪ್ರಶ್ನೆಯನ್ನ ಕೇಳ್ತಾನೆ ಪರೀಕ್ಷಿತ. ಏನ್ ಕೇಳ್ದ? ಗುರುಗಳೇ, ಶುಕ ಬ್ರಹ್ಮರೇ, ಆ ಯಮುನೆಯ ಅಗಾಧವಾದ ನೀರಿನಲ್ಲಿದ್ದ ಕಾಳಿಯನನ್ನ
ಕೃಷ್ಣನು ಹೇಗೆ ದಮನ ಮಾಡಿದ? ಮತ್ತೆ ಆ ಕಾಳಿಯ ಸರ್ಪವಾದ್ರೂ ಅದೇನು ಜಲಚರ ಪ್ರಾಣಿ ಅಲ್ಲ, ಅದೇನು ಆಕ್ವೆಟಿಕ್ ಅನಿಮಲ್ ಅಲ್ಲ, ನೀರಿನೊಳಗಿರುವಂತಹ ಪ್ರಾಣಿ ಅಲ್ಲ, ಹಾವು ಭೂಮಿಯ ಮೇಲಿರುವಂತಹ ಪ್ರಾಣಿ. ಆ ಭೂಮಿಯ ಮೇಲಿರುವ ಪ್ರಾಣಿ ನೀರೊಳಗೆ ಯಾಕೆ ಬಂದು ಹೊಕ್ಕೊಳ್ತು? ನೀರೊಳಗೆ ಯಾಕೆ ಬಂದು ಅದು ಹೊಕ್ಕೊಳ್ತು? ಮತ್ತು ನೀವು ಹೇಳ್ತಾ ಇದ್ದೀರಾ ಅನೇಕ ಯುಗಗಳಿಂದ ಕಾಳಿಯ ಸರ್ಪ ಇತ್ತು ಅಂತ. ಎಷ್ಟೋ ಯುಗಗಳಿಂದ ಅಲ್ಲಿ ಕಾಳಿಯ ಸರ್ಪ ಇತ್ತು ಅಂತ. ಗುರುಗಳೇ, ಆ ಪರಬ್ರಹ್ಮ ಸ್ವರೂಪನಾಗಿರುವಂತಹ ತನ್ನ ಇಷ್ಟಾನುಸಾರವಾಗಿ ವರ್ತಿಸುವವನು ಆದ ಕೃಷ್ಣನು ಆ ಗೋಪಾಲ ರೂಪದಿಂದ ನಡೆಸಿದಂತಹ ಇನ್ನೂ ಅನೇಕ ಲೀಲೆಗಳನ್ನ ನನಗೆ ತಿಳಿಸಿ. ಯಾಕೆಂದ್ರೆ ಅವನ ಲೀಲೆಯನ್ನ ಕೇಳಿ ಖಂಡಿತ ನನಗೆ ತೃಪ್ತಿಯೇ ಆಗಿಲ್ಲ. ಅವನ ಕಥೆಯನ್ನ ಕೇಳಿ ನನಗೆ ಆ ತೃಪ್ತಿಯೇ ಆಗಿಲ್ಲ. ಆ ಹೇಗೆ ವಾಸ ಮಾಡಿದ ಏನು ಅನ್ನೋದನ್ನ ಆ ಕಾಳಿಯನ ವಿಷಯವನ್ನ ತಿಳಿಸಿ ಅಂತ ಹೇಳಿದಾಗ ನೋಡಿ, ಶುಕ ಬ್ರಹ್ಮರು ಹೇಳ್ತಾರೆ, ಶ್ರೀ ಶುಕ ಉವಾಚ ಕಾಲಿಂದ್ಯಾಂ ಕಲಿಯಸ್ಯಾಸೀತ್ ಹೃದಃ ಕಶ್ಚಿತ್ ವಿಷಾಗ್ನಿನ ಶ್ರಪ್ಯಮಾಣಪಯಾ ಯಸ್ಮಿನ್ ಪತ್ಯುಂ ಪಂತ್ಯುಪರಿಗಾಃ ಖಗಾಃ ಯಸ್ಮಿನ್ ಪತಂತ್ಯುಪರಿಗಾಃ ಖಗಾಃ ಪತಂತಿ ಉಪರಿಗಾಃ ಖಗಾಃ. ಇಷ್ಟು ಚೆನ್ನಾಗಿ ನೋಡಿ. ಆ ಯಮುನಾ ನದಿಯಲ್ಲಿ ಕಾಳಿಯ ನಾಗನಿಗೆ ನೆಲೆಯಾದ ಒಂದು ಕುಂಡ ಇತ್ತಂತೆ. ಅದಕ್ಕೆ ಹ್ರದ ಅಂದ್ರೆ ಕುಂಡ ಇತ್ತಂತೆ. ಅದರ ನೀರು ವಿಷದಿಂದ ಕೊತ 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 ಕುದಿತಾ ಇತ್ತಂತೆ. ಎಷ್ಟು ವಿಷದ ಇತ್ತಪ್ಪ ಅಂದ್ರೆ ಅದರ ಮೇಲೆ ಯಾವುದಾದರೂ ಒಂದು ಪಕ್ಷಿ ಹಾರು ಹೋದ್ರೆ ಅದು ಸತ್ತು ಆ ಕುಂಡದೊಳಗೆ ಬೀಳ್ತಿತ್ತಂತೆ. ಕಾಳಿಯ ವಿಷಯ, ಆ ಕಾಳಿಯ ಈಗ ನಾವು ಜಗತ್ತೊಳಗೆ ಈ ಬರ್ಮುಡಾ ಟ್ರಯಾಂಗಲ್ ಅಂತ ಹೇಳ್ತೇವೆ. ಬರ್ಮುಡಾ ಟ್ರಯಾಂಗಲ್ ಅಂತ ಅಲ್ಲಿಗೆ ಏದಾದ್ರೂ ಒಂದು ವಸ್ತು ಹೋಗ್ಬಿಟ್ರೆ ಸಾಕಂತೆ, ಅದು ವಾಪಸ್ ಬರೋದಿಲ್ವಂತೆ. ಅದು ಎಲ್ಲಿದೆ ಏನೋ ಎಂತ ಏನೋ ಒಂದು ಸಮುದ್ರದ ಮಧ್ಯಭಾಗದಲ್ಲಿದೆ ಅಂತ ಹೇಳ್ತಾರೆ. ಅದನ್ನ ಕೇಳಿದೆ ನಾನು. ಅದೇ ರೀತಿಯಾಗಿ ನಮ್ಮ ಆಕಾಶದೊಳಗೆ ಎಷ್ಟೊಂದು ಬ್ಲಾಕ್ ಹೋಲ್ಸ್ ಅಂತ ಇದೆಯಂತೆ, ಕಪ್ಪು ರಂಧ್ರಗಳು ಅಂತ. ಅದ್ರ ಒಳಗೆ ಏನಾದ್ರು ಒಂದು ನಕ್ಷತ್ರಗಳು ಉಲ್ಕೆಗಳು ಬಂದ್ರೆ ಮಾಯ ಆಗ್ಬಿಡುತ್ತಂತೆ, ಎಲ್ಲಿ ಹೋದ್ರು ಅಂತ ಗೊತ್ತಾಗೋದು. ಹಾಗೇನೆ ಸುಮ್ಮನೆ ಎಷ್ಟೋ ಎತ್ತರದ ಮೇಲೆ ಒಂದು ಪಕ್ಷಿ ಹಾರು ಹೋದ್ರೆ ಸಾಕಂತೆ, ಆ ಕಾಳಿಯ ನಾಗನ ವಿಷದಿಂದ ಹುಟ್ಟುತ್ತಲ್ಲ ಹೊಗೆ, ಆ ಹೊಗೆಯ ವಾಸನೆಗೆ ಆ ಪಕ್ಷಿಗಳು ಸತ್ತು ಬೀಳ್ತಾ ಇತ್ತು. ಅಷ್ಟು ವಿಷಕಾರಿಯಾಗಿ ಆ ಕಾಳಿಯ ನಾಗ ಅಲ್ಲಿ ಇದ್ದಂತೆ. ಅಷ್ಟೇ ಅಲ್ಲ, ಆ ವಿಷದ ಬೇಗೆ ತಾಳಲಾರದೆ ಮತ್ತಿನ್ನೊಂದು ಹೇಳ್ತಾರೆ, ವಿಪ್ರಸ್ಕೃತ ವಿಶೋದೋರ್ಮಿ ಮಾರುತೇನಾಭಿಮರ್ಪಿತ ಮ್ರಿಯತೆ ತೀರಗಾಯಸ್ಯ ಪ್ರಾಣಿನಃ ಸ್ಥಿರ ಜಂಗಮಾಹ. ನೋಡಿ, ಆ ಅಲೆಗಳ ಮೂಲಕ ಹೊರಬಂದ ಆ ತುಂತುರುಗಳಿಂದ ಕೂಡಿದ ವಿಷದ ಗಾಳಿ ಆ ತೀರ ಪ್ರದೇಶದಲ್ಲಿ ಬೀಸಿ 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 ಏನಾಗಿತ್ತಪ್ಪ ಅಂದ್ರೆ ಆ ಮರ ಗಿಡ ಬಳ್ಳಿ ಎಲ್ಲವೂ ಕೂಡ ಸುಟ್ಟು ಹೋಗಿತ್ತಂತೆ. ಪಶು ಪಕ್ಷಿಗಳೆಲ್ಲ ಸತ್ತು ಹೋಗಿದ್ವಂತೆ. ಅಂತಹ ಒಂದು ಕಾಳಿಯ ಎಂಬ ಒಂದು ಸರ್ಪ ಕೇವಲ ಒಂದೇ ಒಂದು ಸರ್ಪ ವಾಸವಾಗಿರ್ಲಿಲ್ಲ, ಅಲ್ಲಿ ತನ್ನ ಪರಿವಾರದ ಜೊತೆಗೆ ವಾಸವಾಗಿತ್ತಂತೆ. ತನ್ನ ಪರಿವಾರದ ಜೊತೆಗೆ ಅದು ವಾಸವಾಗಿತ್ತಂತೆ. ಹೇಳ್ತಾರೆ ನೋಡಿ, ತಂಚಂಡ ವೇಗ ವಿಷವೀರ್ಯಮವೇಕ್ಷತೇನ ದುಷ್ಟಾಂ ನದೀಂದ ಖಲ ಸಂಯಮನಾವತಾರಾವತಾರಃ ಕೃಷ್ಣ ಕದಂಬ ಮಧಿರುಹ್ಯ ತತೋತಿ ತುಂಗಂ ಅಸ್ಫೋಟ್ಯ ಗಾಢರಶನೋ ನೆಪತದ್ವಿಶೋದೇ. ಹೇಳ್ತಾರೆ ಏನಪ್ಪಾ ಅಂದ್ರೆ, ಪರೀಕ್ಷಿತನೇ ಆ ದುಷ್ಟವಾದಂತಹ ಕೆಟ್ಟದ್ದಾದಂತಹ ಆ ಕಾಳಿಯನ ದಮನಕ್ಕಾಗಿಯೇ ಅವತರಿಸಿದ್ದ, ದುಷ್ಟರ ದಮನಕ್ಕಾಗಿಯೇ ಅವತಾರ ಮಾಡಿದಂತಹ ಆ ಭಗವಂತನು ಆ ಸರ್ಪದ ವಿಷ ಅಷ್ಟೊಂದು ಪ್ರಚಂಡವಾಗಿದ್ರೂ ಕೂಡ ಆ ಭಯಂಕರವಾದ ಆ ವಿಷವೇ ಕಾಳಿಯ ಸರ್ಪದ ಬಲವೂ ಆಗಿದ್ರಿಂದ ಕಾರಣ ಆ ಯಮುನಾ ನದಿಯ ಒಂದು ನೀರು ಕೂಡ ವಿಷವಾಗಿತ್ತಪ್ಪ. ಆದ್ರಿಂದ ಏನು ಅಂದ್ರೆ, ಮೊದಲಿಗೆ ಏನ್ ಮಾಡುತ್ತಂತೆ, ಕೃಷ್ಣ ತನ್ನ ಹೊದಿಯ ಪಂಚ ಹೊತ್ಕೊಂಡಿದ್ದಲ್ಲ ಅದನ್ನ ಬಿಚ್ಚಿ ತನ್ನ ಸೊಂಟಕ್ಕೆ ಕಟ್ಟಿಕೊಂಡು ಪಕ್ಕದಲ್ಲಿದ್ದಂತಹ ಒಂದು ಎತ್ತರವಾದ ಕಬಂಧ ವೃಕ್ಷವನ್ನ ಹತ್ತದಂತೆ. ನೋಡಿ, ಇಲ್ಲೊಂದು ಸಣ್ಣ ಸಂಶಯ ಬರುತ್ತೆ. ಗುರುಗಳೇ, ನೀವೇ ಹೇಳಿದ್ರಿ, ಏನಂತ ಹೇಳಿದ್ರಿ ಅಂದ್ರೆ ಅದರ ಒಂದು ಹೊಗೆಯಿಂದ ಅಕ್ಕಪಕ್ಕ ಗಿಡಮರ ಬಳ್ಳಿಗಳೆಲ್ಲ ಸುಟ್ಟು ಭಸ್ಮ ಆಗಿತ್ತು ಅಂತ. ಈ ಕಬಂಧ ವೃಕ್ಷ ಹೆಂಗ್ ಬದುಕಿತ್ತು?
ಕಬಂಧ ವೃಕ್ಷ ಹೆಂಗ್ ಬದುಕಿತ್ತು? ಈಗ ನೋಡಿ, ಇಂಥವನ್ನೆಲ್ಲ ಸಂಶಯ ಬಂದಾಗ ನಾವು ಬೇರೆ ಪುರಾಣಗಳ ಆಶ್ರಯ ಪಡೆದಾಗ ಮಾತ್ರ ಉತ್ತರ ಕೊಡಕ್ ಸಾಧ್ಯ. ಇಲ್ಲಿ ನಾವೇನ್ ಮಾಡ್ಬೇಕು ಅಂದ್ರೆ ಪೂರ್ಣ ಆ ಒಂದು ಇಲ್ಲಿಂದ ನಾವು ಭಾರತಕ್ಕೆ ಓಡೋಗ್ಬೇಕು, ಮಹಾಭಾರತಕ್ಕೆ ಓಡೋಗ್ಬೇಕು. ಆ ಮಹಾಭಾರತಕ್ಕೆ ಓಡೋದಾಗ ಮಾತ್ರವೇ ನಮಗಿದು ಗೊತ್ತಾಗುತ್ತೆ. ಯಾವಾಗ ಗರುಡ ನಾಗರನ್ನ ಬದುಕಿಸಕ್ಕೆ ಅಮೃತದ ಒಂದು ಕಳಶವನ್ನ ತಗೊಂಡು ಹೋಗ್ತಿದ್ದ, ಸತ್ತ ನಾಗರನ್ನೆಲ್ಲ ಬದುಕಿಸಕ್ಕೆ ಅಮೃತದ ಒಂದು ಕಳಶವನ್ನೆಲ್ಲವನ್ನೂ ಕೂಡ ತಗೊಂಡು ಹೋಗ್ತಿದ್ದ, ಆಗ ಅವನಿಗೆ ಹಾರಿ ಸುಸ್ತಾಯ್ತಂತೆ. ಒಂದು ಕ್ಷಣಗಳ ಕಾಲ ಈ ಕಬಂಧ ವೃಕ್ಷದ ಮೇಲೆ ಅವನು ಕುಳಿತುಕೊಂಡು ವಿಶ್ರಾಂತಿ ಮಾಡಿದ್ದನು. ಕಬಂಧ ವೃಕ್ಷದ ಮೇಲೆ ಕುಳಿತುಕೊಂಡು ಅವನು ವಿಶ್ರಾಂತಿಯನ್ನ ಮಾಡಿದ್ದಂತೆ. ಆ ವಿಶ್ರಾಂತಿ ಮಾಡಿದಾಗ ಆ ಒಂದು ಅಮೃತವನ್ನ ತನ್ನ ಮೇಲೆ ಇಟ್ಟ ಕಾರಣ ಆ ಕದಂಬ ವೃಕ್ಷಕ್ಕೆ ಆ ಶಕ್ತಿ ಬಂದಿತ್ತು. ಕದಂಬ ವೃಕ್ಷಕ್ಕೆ ಆ ಶಕ್ತಿ ಬಂದಿತ್ತಂತೆ. ಕೃಷ್ಣ ಏನ್ ಮಾಡಿದಂತೆ, ಅದು 100 ಫೂಟ್ ಎತ್ತರ ಇತ್ತಂತೆ ನೋಡಿ ಕದಂಬ ವೃಕ್ಷ. ಅಷ್ಟು ಎತ್ತರಕ್ಕೆ ಅವನು ಹತ್ತದಂತೆ. ಹತ್ತಿ ಏನ್ ಮಾಡದಂತೆ ಅಂದ್ರೆ ಚೆನ್ನಾಗಿ ಕಟ್ಟಿಕೊಂಡು ಎರಡೂ ಭುಜಗಳನ್ನು ಹೀಗೆ ತಟ್ಟುಕೊಳ್ತಾ ಸೈ ಅಂತ ಆ ಒಂದು ಕಾಳಿಂದಿ ಮಡುವಿಗೆ, ಆ ಕಾಲಿಯ ಇದ್ದಲ್ಲ ಆ ಮಡುವಿಗೆ ಕೃಷ್ಣ ಪರಮಾತ್ಮ ಹಾರದಾಗ ಏನಾಯ್ತು? ಸರ್ಪಹೃದ ಪುರುಷ ಸಾರ ನಿಪಾತ ವೇಗ ಸಂಕ್ಷೋಭಿತೋ ಮೃಗ ವಿಶೋಚಿತಾಂಬುರಾಶಿ ಪರ್ಯಕ್ಲುತೋ ವಿಷ ಕಷಾಯ ವಿಭೀಷಣೋರ್ಮಿ ಊರ್ಮಿ ಧಾವನ್ ಧನುಷತಮನಂತ ಬಲಸ್ಯ ಕಿಂತದೆ. ಆ ಯಮುನೆ ನೀರು ಆ ಸರ್ಪದ ವಿಷದಿಂದ ಮೊದಲೇ ಕೊತ ಕುದಿತಿತ್ತಂತೆ, ಉಕ್ಕಿ ಹರಿದಿತ್ತಂತೆ. ಅದರ ತೆರೆಗಳೆಲ್ಲ ಕೆಂಪು ಹಳದಿಯದ್ದಾಗಿತ್ತಂತೆ, ಅತ್ಯಂತ ಭಯಂಕರವಾಗಿ ಮೇಲೆತ್ತಿತ್ತಂತೆ. ಆ ಪುರುಷೋತ್ತಮನಾದ ಕೃಷ್ಣನು ಹಾರಿದ್ರಿಂದ ಆ ನೀರು ಇನ್ನೂ ಉಕ್ಕತೊಡಗುತ್ತಂತೆ. ಅಷ್ಟೇ ಅಲ್ಲ, ಆ ಕಾಳಿಯನ ಮಡುವಿನೊಳಗೆ ಆ ಹಾರಿದ ರಭಸ ಎಷ್ಟು ಜೋರಿತ್ತಪ್ಪ ಅಂದ್ರೆ ಒಂದು 100 ಅಡಿ 100 ಗಜ. 100 ಅಡಿ ಅಂದ್ರೆ ಒಂದು ಗಜ ಅಂದ್ರೆ 2.5 ಅಡಿ. 2.5 ಅಡಿಗೆ ಒಂದು ಗಜ ಅಂತ ಹೇಳ್ತಾರೆ. 100 ಗಜ ಅಂದ್ರೆ 250 ಅಡಿ ಆ ನೀರು ಚಿಮ್ತಂತೆ ಹೊರಗಡೆ. ಆ ಕಾಳಿಯ ವಿಷದ ನೀರು ಅಷ್ಟು ವೇಗವಾಗಿ ಅವನು ಹಾರದಂತೆ. ಹಂಗ ಹಾರಿದ ತಕ್ಷಣ ಏನಾಯ್ತು, ಅವನು ದೊಡ್ಡ ಒಂದು ಮತ್ತ ಗಜ ಭಾರವಾದ ವಸ್ತು ಒಂದು ನೀರೊಳಗೆ ಬಿದ್ದು ಧೂಮ್ ಅಂತ ಸೌಂಡ್ ಆಗುತ್ತಲ್ಲ, ಆ ರೀತಿಯಾಗಿ ಶಬ್ದ ಬರ್ತಿತ್ತಂತೆ. ನಮಗೊಂದು ಈ ಶಬ್ದ ಕೇಳಕ್ ಇಷ್ಟ ಆಯ್ತು. ನಮ್ಮ ಹಳ್ಳಿ ಒಳಗೊಂದು ಬಾವಿ ಇತ್ತು. ಆ ರಜಕ್ಕೆ ನಾವು ಊರಿಗೆ ಹೋದಾಗ ಕಷ್ಟಪಟ್ಟು 2-3 ಜನ ಒಂದು ದೊಡ್ಡ ಕಲ್ಲನ್ನು ಎತ್ಕೊಂಡು ಬಂದು ಆ ಬಾವಿ ಒಳಗೆ ಎಸ್ದು ಬಿಡೋದು. ಅದು ಆಳವಾದ ಬಾವಿ. ಅದು ಸ್ವಲ್ಪ ಒಂದು 2 ಸೆಕೆಂಡ್ 5 ಸೆಕೆಂಡ್ ಆದ ನಂತರ ಧೂಮ್ ಅಂತ ಒಂದು ಸೌಂಡ್ ಬರೋದು, ಶಬ್ದ ಬರೋದು. ಆ ಶಬ್ದ ಕೇಳಕ್ ಇಷ್ಟ. ಅದನ್ನ ಕೇಳಿ ನಮ್ಮ ಅಜ್ಜ ಓಡಿ ಬರೋದು. ನಮ್ಮಜ್ಜ ಮತ್ತೆ ಎಸದ್ರಪ್ಪ. ಯಾಕಂದ್ರೆ ಆಗ 5 ವರ್ಷ 8 ವರ್ಷ 10 ವರ್ಷಕ್ಕೊಂದ್ಸಲಿ ಬಾವಿ ಕ್ಲೀನ್ ಮಾಡಿಸೋದು. ಯಾಕಂದ್ರೆ ಜಲ ಇತ್ಯಾದಿಗಳು, ಜಲದ ಕಣ್ಣು ಎಲ್ಲ ಬಿಡಿಸಕ್ಕೆ ಮಾಡಕ್ಕೆ ಈ ದಪ್ಪ ಕಲ್ಲು ಎತ್ತು ಹಾಕ್ಬಿಟ್ರೆ ಅದು ಕ್ಲೀನ್ ಮಾಡಿಸೋದು ಕಷ್ಟ ಆಗ್ತಿತ್ತು. ನಮಗೆ ಆ ಶಬ್ದ ಕೇಳೋಕೆ ಇಷ್ಟ. ನೋಡಿ, ಎಷ್ಟು ಆಳವಾಗಿ ನೀರು ಇರುತ್ತೋ ಮತ್ತು ಎಷ್ಟು ಆಳ ಇರುತ್ತೋ ಅಷ್ಟು ಶಬ್ದ ಜೋರ್ ಬರುತ್ತೆ. ಅದು ಮೊದಲೇ ಕಾಳಿಂದಿ ಮಡು ಭಾರಿ ಇದು. ಆಗ ಏನಾಯ್ತು, ಆ ಒಂದು ಶಬ್ದವು ಕೂಡ ಚೆನ್ನಾಗಿ ಜೋರಾಗಿ ಬಂತಂತೆ. ಅಷ್ಟೇ ಅಲ್ಲ, ಆ ಶಬ್ದ ಏನಾಯ್ತು, ಆಶ್ರುತ್ಯ ತತ್ ಸ್ವದನಾಭಿಭವಂ ನಿರೀಕ್ಷ್ಯ ಚಕ್ಷುಶ್ರವಾಹ ಸಮಸರತ್ತದ ದೃಶ್ಯಮಾನ. ಆ ಸರ್ಪಕ್ಕೂ ಕೂಡ ಶಬ್ದ ಕೇಳಿಸ್ತು. ಕೇಳಿಸಿದ ತಕ್ಷಣ ಹಿಂಗೆಂಗೋ ಹೋಗ್ತಾ ಇತ್ತು, ನಿಧಾನಕ್ಕೆ ಹೋಗ್ತಾ ಇತ್ತು. ಈ ರೀತಿ ಒಂದ್ ಕಡೆ ನಿಧಾನಕ್ಕೆ ಹೋಗ್ತಿತ್ತು. ಯಾವಾಗ ಹಿಂದಿಂದ ಧುಮ್ ಅಂತ ಒಂದು ಶಬ್ದ ಬಿತ್ತು, ಹಿಂಗೆ ತಿರುಗಿ ಆ ಶಬ್ದ ಬರೋ ಕಡೆಗೆ ವೇಗವಾಗಿ ಬಂದ್ಬಿಡ್ತಾನೆ. ಆ ವೇಗವಾಗಿ ಬಂದು ಏನಾಯ್ತು, ಸಂಪ್ರೇಕ್ಷಣೀಯ ಸುಕುಮಾರ ರಘನಾವದಾತಂ ಶ್ರೀವತ್ಸ ಪೀತ ವಸಸಂ ಸ್ಮಿತ ಸುಂದರಾಸ್ಯಂ
ಕ್ರೀಡಂತಮಪ್ರತಿಭಯಂ ಕಮಲೋದರಾಂಘ್ರಿಂ ಸಂದಸ್ಯ ಮರ್ಮ ಸುರುಷಾ ಭುಜಯಾ ಚಚಾದ. ಆ ಎದುರಿಗೆ ಶ್ಯಾಮಲ ವರ್ಣದ ಆ ಹುಡುಗನನ್ನ ನೋಡುತ್ತಂತೆ ಕಾಳಿಯ. ವರ್ಷಕಾಲದ ಮೇಘದಂತೆ ಅತ್ಯಂತ ಸುಕುಮಾರವಾದಂತಹ ಆ ಬಣ್ಣ ಇದ್ದಂಥವನು ಸುಕುಮಾರವಾದ ಶರೀರ ಇಟ್ಟುಕೊಂಡಿದ್ದಾನೆ. ಪುನಃ ಪುನಃ ಮತ್ತೆ ಮತ್ತೆ ನೋಡಬೇಕು ಅನ್ನುವಷ್ಟು ಸೌಂದರ್ಯ ಅವನಲ್ಲಿತ್ತಂತೆ. ಅವನ ವಕ್ಷಸ್ಥಳದಲ್ಲಿ ಸ್ವರ್ಣ ರೇಖೆಯಂತೆ ಶ್ರೀವತ್ಸದ ಚಿಹ್ನೆ ಇತ್ತಂತೆ. ಪೀತಾಂಬರವನ್ನು ಧರಿಸಿದನಂತೆ. ಆ ಮಂದಹಾಸನದ ಹೊರಗಡೆ ಹಾಕಿದನಂತೆ. ಅವನ ಹೊಕ್ಕಳು, ಪಾದ ಕಮಲಗಳು ಅವನ ಪುಷ್ಪದ ಕರ್ಣಿಕೆಯಂತೆ ಕೋಮಲ ಸುಮನೋಹರವಾಗಿದ್ದಂತೆ. ಏನೂ ಕೂಡ ಭಯವೇ ಇಲ್ಲದೆ, ಯಾವ ಒಂದು ಸಣ್ಣ ಭಯವೂ ಇಲ್ಲದೆ, ನಾನು ವಾಸ ಮಾಡುವಂತಹ ಈ ಕುಂಡಕ್ಕೆ ಹಾರಿರುವಂತಹ ಈ ಹುಡುಗನನ್ನ ನೋಡಿ ಕಾಳಿಯನಿಗೆ ಆಶ್ಚರ್ಯವಾಯ್ತಂತೆ. ಆಶ್ಚರ್ಯ ಇನ್ನೊಂದೇನಕ್ಕಾಯ್ತು ಅಂದ್ರೆ, ಇದುವರೆಗೂ ಕೂಡ ಆ ಮಡುವಿಗೆ ಹಾರಿದವನನ್ನ ನೋಡಿದ ತಕ್ಷಣವೇ ಏನಾಗ್ತಿತ್ತಂತೆ ಅಂದ್ರೆ, ಎಲ್ಲರೂ ಕಾಳಿಯನನ್ನ ನೋಡಿಯೇ ಹೆದರಿಕೆಯಿಂದ ಪ್ರಾಣವನ್ನ ಕಳ್ಕೊತಾ ಇದ್ರು. ಮೊದಲು ವಿಷದಿಂದ ಕಳ್ಕೊಳ್ತಿದ್ರು, ವಿಷದ ವಾಸನೆಯಿಂದ ಕಳ್ಕೊಳ್ತಿದ್ರು, ಇಲ್ಲ ನೀರನ್ನ ಮುಟ್ಟಿ ಕಳ್ಕೊಳ್ತಿದ್ರು, ಇಲ್ಲ ನೀರಿನಲ್ಲಿ ಬಿದ್ದು ಬದುಕಿದ್ರು ಕಾಳಿಯನನ್ನ ನೋಡಿದ ತಕ್ಷಣ ಪ್ರಾಣವನ್ನ ಕಳ್ಕೊತಿದ್ರು. ಈಗ ಏನಾಗ್ಬಿಟ್ಟಿದ್ಯಪ್ಪ ಅಂದ್ರೆ, ಇವನು ನೀರೊಳಗ್ ಬಿದ್ದಿದ್ದಾನೆ, ಅವನ ಎದುರಿಗೆ ನಾನು ಬಂದಿದ್ದೇನೆ. ಹೀಗೆ ಬಂದಿದ್ರೂ ಕೂಡ ಅವನು ನಗತಾ ನಿಂತಿದ್ದಾನೆ. ಇದನ್ನ ನೋಡಿ ತಕ್ಷಣ ಏನಾಗ್ಬಿಡ್ದಪ್ಪ ಅಂದ್ರೆ, ಆ ಕಾಳಿಯನಿಗೆ ಸಿಟ್ಟು ಬಂದ್ಬಿಡ್ತಂತೆ. ಸಿಟ್ಟು ಬಂದು ಏನ್ ಮಾಡ್ದ, ಆ ಕಾಳಿಯನು ಮರ್ಮಸು ಋಷಾ ಭುಜಯಾ ಚಚಾದ, ಆ ಕೃಷ್ಣನ ಮರ್ಮಸ್ಥಾನದಲ್ಲಿ ಚೆನ್ನಾಗಿ ಕಚ್ಚಿ, ಬಲವಾಗಿ ಒಮ್ಮೆ ಕಚ್ಚಿ ಅವನನ್ನ ಬಾಲದಿಂದ ಬಂಧಿಸ್ಬಿಡ್ತಾನೆ. ಆಗ ಹೇಳ್ತಾರೆ ನೋಡಿ, ತನ್ನಾಗಬೋಧ ಪರಿವೀತಮ ದೃಷ್ಟ ಚೇಷ್ಟಂ ಆಲೋಕ್ಯ ತತ್ಪ್ರಿಯ ಸಖಾಹ ಪಶುಪಾಭುಷಾರ್ತಾಃ ಕೃಷ್ಣೇರ್ಪಿತಾತ್ಮ ಸುಹೃದರ್ಥಕ ಲತ್ರಕಾಮ ದುಃಖಾನುಶೋಕ ಭಯಮೂಢಧಿಯೋ ನಿಪೇತು. ಎಲ್ಲರೂ ಕೂಗ್ತಾ ಇದ್ದಾರೆ, ಕೃಷ್ಣ ಹೋಗ್ಬೇಡ ಮೇಲ್ ಬಂದ್ಬಿಡು, ಈ ಜಾಗ ಸರಿ ಇಲ್ಲ, ಆ ಕಾಳಿಯ ಇದನಿಲ್ಲಿ ಅಂತ ಎಲ್ಲರೂ ಕೂಗ್ತಾ ಇದ್ದಾರೆ. ಕೃಷ್ಣ ಕೇಳಲೇ ಇಲ್ಲ. ಅವರೆಲ್ಲರೂ ದಡದಲ್ಲಿ ನಿಂತು ನೋಡ್ತಾ ಇದ್ದಾರೆ. ಆ ಕೃಷ್ಣನನ್ನ ಚೆನ್ನಾಗಿ ಕಚ್ಚಿ ಆ ಕಾಳಿಯ ತನ್ನ ಬಾಲದಿಂದ ಚೆನ್ನಾಗಿ ಸುತ್ತಿ ಆ ಮಧ್ಯದಲ್ಲಿ ಕೃಷ್ಣ ಹೀಗಾಗ್ಬಿಟ್ಟು ಒಮ್ಮೆ ಏನಾಗ್ಬಿಟ್ಟಂತೆ, ಬಂಧಿಸಿಬಿಟ್ಟಂತೆ. ಅವರೆಲ್ಲರೂ ಆ ಕೃಷ್ಣನು ನಾಗಪಾಶದಿಂದ ಬಂಧಿತನಾಗಿ ನೋಡಿ, ಆ ನಿಶ್ಚೇಷ್ಟಿತನಾಗಿರುವುದನ್ನು ನೋಡಿ, ಅವನ ಪ್ರಾಣಪ್ರಿಯರಾದಂತಹ ಗೋಪಾಲಕರೆಲ್ಲರೂ ಕೂಡ ಬಹಳ ದುಃಖ ಪಟ್ಟರಂತೆ, ಸಂಕಟ ಪಟ್ಟರಂತೆ. ಅನೇಕ ಜನರು ಮೂರ್ಛಿತರಾದರಂತೆ. ಯಾಕೆ ಅಂದ್ರೆ, ಅವರು ತಮ್ಮ ಶರೀರ, ಬಂಧು ಮಿತ್ರ, ಧನ ಸಂಪತ್ತು, ಭೋಗ, ಸಮಸ್ತ ಕಾಮನೆ ಇವೆಲ್ಲವನ್ನೂ ಕೂಡ ಅವರು ಕೃಷ್ಣ ಪರಮಾತ್ಮನಿಗೆ ಸಮರ್ಪಣೆ ಮಾಡಿಬಿಟ್ಟಿದ್ರಂತೆ. ಮತ್ತು ತಮ್ಮ ನಮ್ಮ ಸರ್ವಸ್ವವನ್ನೂ ಕೃಷ್ಣ ಪರಮಾತ್ಮ ಅಂತ ಅಂದುಕೊಂಡಂಥವರು ಈ ಗೋಪಿಕೆಯರು, ಆ ಗೊಲ್ಲರು ಈ ರೀತಿ ಆಗ್ಬಿಡ್ತಲ್ಲ ಅಂತ ಅಂದುಕೊಂಡಾಗ ತಕ್ಷಣ ಏನಾಯ್ತು ಅಂದ್ರೆ, ಇತ್ತ ಬರೀ ಗೋಪಾಲಕರಷ್ಟೇ ಅಲ್ಲ ನೋಡಿ, ದಡದಲ್ಲಿ ನಿಂತಹ ದೂರದಿಂದ ಹಸುಕರುಗಳು ನೋಡಿದ್ವಂತೆ. ಆ ಹಸುಕರುಗಳಿಗೆ ಎಷ್ಟು ದುಃಖ ಆಯ್ತಪ್ಪ ಅಂದ್ರೆ, ತಮ್ಮ ಬಾಲವನ್ನ ಎತ್ತುಕೊಂಡು ಕಣ್ಣೀರನ್ನ ಸುರಿಸ್ತಾ ಅಂಬಾ ಅಂಬಾ ನೋಡಿ, ಅವು ಸಂತೋಷವಾಗಿದ್ದಾಗ ಅಂಬಾ ಅನ್ನುವಂತಹ ಒಂದು ಶಬ್ದವನ್ನು ತರಹ, ಅವುಗಳಿಗೂ ದುಃಖ ಆದಾಗ ಅಂಬಾ ಅನ್ನುವಂತಹ ಶಬ್ದ ಬೇರೆ ತರಹ ಇರುತ್ತೆ. ಆ ದುಃಖದ ಧ್ವನಿಯಲ್ಲಿ ಅಂಬಾ 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 ಅನ್ನೋಕ್ಕೆ ಶುರು ಮಾಡಿದ್ವಂತೆ. ಅವಳು ನಿಜವಾಗ್ಲೂ ಕೂಡ ಭಯಗೊಂಡು ಅಳ್ತಾ ಇದ್ವಂತೆ, ಕದಲದೆ ನೋಡ್ತಿದ್ದಾರೆ. ಈಗ ಏನಾಯ್ತಪ್ಪ ಅಂದ್ರೆ, ಈ ವ್ರಜದೊಳಗಿರುವಂತಹವರು ಎಲ್ರಿಗೂ ಕೂಡ, ವ್ರಜದಲ್ಲಿ ಇರುವವರಿಗೆಲ್ಲರಿಗೂ ಕೂಡ ಒಂದು ಉತ್ಪಾತಗಳು ಕಾಣಿಸ್ತಂತೆ, ಏನೋ ದುಷ್ಟ ಶಕುನಗಳು ಕಾಣಿಸುತ್ತಂತೆ. ನೋಡಿ, ಪುರುಷರ ಎಡ ಅಂಗಗಳೆಲ್ಲವೂ ಹೊಡ್ಕೊಳಕ್ ಶುರುವಾಯ್ತಂತೆ, ಹೆಣ್ಣು ಮಕ್ಕಳಿಗೆ ಬಲ ಅಂಗಗಳು ಹೊಡ್ಕೊಳಕ್ಕೆ ಶುರುವಾಯ್ತಂತೆ. ಇದೆಲ್ಲ ನೋಡಿ ಶಕುನ ಶಾಸ್ತ್ರ ಅಂತ ಹೇಳ್ತಾರೆ. ಇದೆಲ್ಲ ಶಕುನ ಶಾಸ್ತ್ರ ಅಂತ. ಗಂಡಸರಿಗೆ ಬಲಭಾಗ ಹೊಡ್ಕೊಂಡ್ರೆ ಒಳ್ಳೇದಂತೆ, ಹೆಂಗಸರಿಗೆ ಎಡಭಾಗ ಹೊಡ್ಕೊಂಡ್ರೆ ಒಳ್ಳೇದಂತೆ. ಇದೇನು ಉಲ್ಟಾ ಆಯ್ತು.
ಆಯ್ತಲ್ಲ, ನಾವೆಲ್ಲೋ ಹೋಗಬೇಕಾದ್ರೆ ನಮ್ ಕಣ್ಣಿಗೋ ಬಲಗಣ್ಣು ಅದರ್ತಿದ್ದೀರಿ, ಯಾಕೋ ನಮ್ ಎಡಗಣ್ಣು ಅದರ್ತಾ ಇದೆಯಪ್ಪ. ಅದರೋದು ಅಂತ, ಅದರೋದು ಅಂದ್ರೆ ಪಟ 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 ಅನ್ನೋದು. ಹಾಗೆ ಗಂಡಸರಿಗೆ ಬಲಭಾಗ ಅದರಿದ್ರೆ ಒಳ್ಳೆದಂತೆ, ಅದೇ ರೀತಿಯಾಗಿ ಹೆಂಗಸರಿಗೆ ಎಡಭಾಗ ಅದರಿದ್ರೆ ಒಳ್ಳೆದಂತೆ, ಎಡಗಣ್ಣು ಅದರಿದ್ರೆ ಒಳ್ಳೆದಂತೆ. ಇವೆಲ್ಲವನ್ನು ನೋಡಿ ತಕ್ಷಣ ಆ ನಂದಗೋಪ ಇವರೆಲ್ಲರೂ ಯೋಚನೆ ಕೃಷ್ಣ ಎಲ್ಲಿ, ಕೃಷ್ಣ ಎಲ್ಲಿ? ಯಾಕೆ ಅಂದ್ರೆ ಏನೋ ಒಂದು ಆಗತ್ತೆ ಅಂದ್ರೆ ಅದು ಕೃಷ್ಣನಿಗೆ ಆಗತ್ತೆ. ಕೃಷ್ಣನನ್ನ ಹುಡುಕಿಕೊಂಡೇ ಏನೋ ಒಂದು ಬರುತ್ತೆ, ಏನೋ ಆಗತ್ತೆ. ಅದಕ್ಕೆ ಕೃಷ್ಣ ಎಲ್ಲಿ, ಕೃಷ್ಣ ಎಲ್ಲಿ ಅಂತ ಎಲ್ಲರೂ ಕೂಡ ಕೂಗ್ತಿಯಾರೆ. ಈಗ ಏನಾಗ್ಬಿಡ್ತು ಅಂದ್ರೆ ಬಲರಾಮನು ಕೂಡ ಒಳಗಿಂದ ಬಂದ್ಬಿಟ್ಟ. ಹಿಂದೆ ಕೃಷ್ಣ ಬಲರಾಮನ ಜೊತೆಗಿದ್ದಾನೆ ಅಂದ್ರೆ ಒಂದು ಧೈರ್ಯ ಇರ್ತಿತ್ತು. ಈಗ ಬಲರಾಮನು ಹೋಗಿಲ್ಲ ಜೊತೆಗೆ, ಬಲರಾಮನು ಇಲ್ಲ ಇದ್ದಾನೆ, ಇದೇನಪ್ಪ ಈ ತರಹವೇ ಆಯ್ತಲ್ಲ ಅಂದುಕೊಂಡು ತಕ್ಷಣ ಏನ್ ಮಾಡಿದಂತೆ ಎಲ್ಲರೂ ಕೃಷ್ಣ 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 ಅಂತ ಹುಡುಕಿಕೊಂಡು ಬರ್ತಾರೆ. ಹುಡುಕಿಕೊಂಡು ಬಂದಾಗ ಏನಾಯ್ತು ಅಂದ್ರೆ ಅಷ್ಟೊತ್ತಿಗಾಗಲೇ ಒಬ್ಬ ಅಲ್ಲಿ ಹೋಗಿದ್ನಲ್ಲ ವೃದ್ಧ ಗೋಪಾಲಕ, ಒಬ್ಬ ಗೋಪಾಲಕ ಏನ್ ಮಾಡ್ತಾನೆ, ಓಡು ಬಂದು ಆ ಬೃಂದಾವನದಲ್ಲಿರೋರಿಗೆ ಹೀಗೆ ಕೃಷ್ಣ ಕಾಳಿಂದಿ ಮಡುಲಿ ಹಾರ್ಬಿಟ್ಟ, ಆ ಕಾಲಿಯ ಸರ್ಪ ಕಚ್ಬಿಡ್ತು, ಅವನು ನಿಶ್ಚೇಷ್ಟಿತನಾಗಿ ಅದರ ಬಾಲದಲ್ಲಿ ಸಿಗ ಹಾಕೊಂಡಿದ್ದಾನೆ ಅಂತ ಹೇಳಿದ್ರು. ಇಡೀ ವ್ರಜಕ್ಕೆ ವ್ರಜ ದುಃಖ, ಇಡೀ ವೃಂದಾವನದೊಳಗಿರೋರೆಲ್ಲರೂ ಕೂಡ ದುಃಖ 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 ಪಟ್ಕೊಂಡು ಓಡ್ತಾರೆ. ಕೃಷ್ಣ 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 ಅನ್ಕೊಂಡು ಓಡ್ತಾ ಇದ್ದಾರೆ. ಆಬಾಲ ವೃದ್ಧ ವನಿತಾಹ ಸರ್ವೇಂಗ ಪಶು ವೃತ್ತಯ ನಿಜಗ್ಮುಹು ಗೋಕುಲಾದ್ದೀನಾಹ ಕೃಷ್ಣ ದರ್ಶನ ಲಾಲಸಾಹ. ನೋಡಿ, ಪರೀಕ್ಷಿತ ವ್ರಜದ ಬಾಲಕರು, ವೃದ್ಧರು, ಸ್ತ್ರೀಯರು ಎಲ್ಲರೂ ಕೂಡ ಹಸುವಿನಂತೆ ಸೌಮ್ಯ ಸ್ವಭಾವದವರಾಗಿದ್ರು. ವಾತ್ಸಲ್ಯ ಪೂರ್ಣವಾಗಿತ್ತು ಅವರ ಪ್ರೇಮ. ಯಾವಾಗ ಈ ರೀತಿ ನನ್ನ ಮುದ್ದು ಕಂದಮ್ಮನನ್ನ ಈ ತರ ಆಗಿದೆ ಅಂತ ಅಂದುಕೊಂಡ್ರು, ಅವರೆಲ್ಲ ಮನೆ ಮಠ ಎಲ್ಲ ಬಿಟ್ಟು ಒಮ್ಮೆಲೆ ಕೃಷ್ಣನನ್ನ ನೋಡಕ್ಕೆ ಕಾಡಿಗೆ ಓಡು ಹೋದಾಗ ಏನಾಯ್ತು, ತಾಂಸ್ತಥಾ ಕಾತರಾನ್ವೀಕ್ಷ್ಯ ಭಗವಾನ್ ಮಾಧವೋ ಬಲಃ ಪ್ರಹಸ್ಯ ಕಿಂಚಿನ್ನೋ ವಾಚ ಪ್ರಭವಾತ್ತು ಅನುಜಸ್ಯ ಸಹ. ಯಾವಾಗ ಈ ತರ ಆಯ್ತು, ಬಲರಾಮನು ಸಾಕ್ಷಾತ್ ಆ ಭಗವಂತನ ಸ್ವರೂಪನೇ ಆಗಿದ್ದಂತೆ, ಸರ್ವಶಕ್ತನಾಗಿದ್ದಾನೆ. ಆ ವ್ರಜವಾಸಿಗಳು ಇಷ್ಟೊಂದು ಕಾತರ ಮತ್ತು ಆತುರವಾಗಿರುವುದನ್ನು ನೋಡಿ ಅವನಿಗೆ ನಗು ಬಂತಂತೆ. ಯಾರಿಗೆ? ಬಲರಾಮನಿಗೆ ನಗು ಬಂತಂತೆ. ಅವನಿಗೇನೋ ಮಾತನಾಡದೆ ಸುಮ್ಮನಿದ್ದಂತೆ. ಯಾಕೆ ಗೊತ್ತಾ? ಇನ್ನೂ ನಿಮಗೆ ಕೃಷ್ಣನ ಶಕ್ತಿ ಗೊತ್ತಾಗ್ಲಿಲ್ವಲ್ಲ ಅಂತ. ಕೃಷ್ಣನ ಶಕ್ತಿ ಇನ್ನೂ ನಿಮಗೆ ಗೊತ್ತಾಗಿಲ್ವಲ್ಲ, ಇನ್ನೂ ಅವನನ್ನೊಬ್ಬ ಸಾಮಾನ್ಯ ಹುಡುಗನಂತೆ ನೀವು ನೋಡ್ತಾ ಇದ್ದೀರಲ್ಲ, ಆ ಕೃಷ್ಣನ ಶಕ್ತಿ ನಿಮಗೆ ಗೊತ್ತಾಗಿಲ್ವಲ್ಲ ಅಂತ ಬಲಭದ್ರ ಅವ್ರನ್ನೆಲ್ಲ ನೋಡಿ ನಕ್ಕದಂತೆ. ನಕ್ಕದಾಗ ಏನಾಯ್ತು, ತೇನ್ವೇಷಮಾಣಾದಯಿತಮ್ಮ ಕೃಷ್ಣಂ ಸೂಚಿತಯ ಪದೈಹಿ ಭಗವಲ್ಲಕ್ಷಣೈರ್ಜಗ್ಮುಹು ಪದವ್ಯಾಯಮುನಾತಕಂ. ಆ ನಂತರ ವ್ರಜವಾಸಿಗಳೆಲ್ಲರೂ ಕೂಡ ಹೇಗೆ ಹುಡುಕುದ್ರಂತೆ ಗೊತ್ತಾ, ಕೃಷ್ಣ ಎಲ್ಲಿದ್ದಾನೆ ಅಂತ. ಇದು ತುಂಬಾ ಮುಖ್ಯ ನೋಡಿ. ಇದನ್ನ ಅಕ್ರೂರ ತೋರಿಸಿಕೊಟ್ಟಿದ್ದಾರೆ, ಬ್ರಜವಾಸಿಗಳು ತೋರಿಸಿಕೊಟ್ಟಿದ್ದಾರೆ, ಬ್ರಜವಾಸಿಗಳು ತೋರಿಸಿಕೊಟ್ಟಿದ್ದಾರೆ. ಆ ಕೃಷ್ಣನನ್ನ ಹುಡುಕೋದಿಕ್ಕೆ ಶುರು ಮಾಡಿದ್ರು. ಕೃಷ್ಣ ಎಲ್ಲಿ ಹೋಗಿದ್ದಾನೆ, ಕೃಷ್ಣ ಎಲ್ಲಿ ಹೋಗಿದ್ದಾನೆ ಅಂತ ತಿಳ್ಕೊಳಕ್ಕೆ ಅವ್ರು ಕಷ್ಟಪಡ್ಲಿಲ್ವಂತೆ. ಏನಕ್ಕೆ ಕಷ್ಟಪಡ್ಲಿಲ್ಲ ಅಂದ್ರೆ, ಆ ಭಗವಂತ ನಡ್ಕೊಂಡು ಹೋಗಿದ್ನಲ್ಲ, ಭಗವಂತ ನಡ್ಕೊಂಡು ಹೋಗಿದ್ನಲ್ಲ, ಆ ಕಾಲಿನ ಗುರುತಿತ್ತಲ್ಲ, ಆ ಹಸು ನಡೆದು 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 ಆ ಮಣ್ಣಿನ ಒಂದು ಹಾದಿ ಧೂಳಾಗಿತ್ತು. ಆ ಧೂಳಿನ ಮೇಲೆ ಕಾಲಿಟ್ಟು ಕೂಡಲೇ ಆ ಕೃಷ್ಣನ ಕಾಲಿನಲ್ಲಿದ್ದ ಕಮಲ, ಅಂಕುಶ ಮುಂತಾದಂತಹ ಎಲ್ಲ ಲಕ್ಷಣವುಳ್ಳ ಹೆಜ್ಜೆಯನ್ನ ಅನುಸರಿಸಿ ಅವರು ಯಮುನಾ ನದಿ ತೀರಕ್ಕೆ ಹೋದ್ರು ಅಂತ. ನೋಡಿ, ಇಲ್ಲೊಂದಿದೆ ನಮಗೆ, ಆ ಜೈ ಶ್ರೀ ಕೃಷ್ಣ ಅಂತ ಒಂದು ಬರ್ದಿದೆ. ಅದರೊಳಗೆ ಭಗವಂತನ ಪಾದ ಕಮಲ ಇದೆ. ಆ ಪಾದ ಕಮಲದೊಳಗೆ ಈ ಎಲ್ಲ ಗುರುತನ್ನು ಬರ್ದಿದೆ. ನಾನು ನಿತ್ಯ ಅಲ್ಲಿ ಹೋಗ್ಬೇಕಾದ್ರೆ ನೋಡಿದಾಗೆಲ್ಲ ಈ ಶ್ಲೋಕ ನೆನಪಾಗುತ್ತೆ. ಆ ಪಾದ ಕಮಲಗಳನ್ನು ನೋಡಿ ಈಗ ಅನ್ಕೊಂಡು ಮುಂದಕ್ಕೆ ಹೋಗ್ತೇನೆ. ಯಾಕಂದ್ರೆ ಅದನ್ನ ಮಾಡಿರೋದು ಕೂಡ ನೀವು ಆ ಜೈ ಶ್ರೀ ಕೃಷ್ಣ ಬರಿಬೇಕಾದ್ರೆ ಕೃಷ್ಣನ ಅಷ್ಟೂ ಬಾಲಲೀಲೆಗಳಿದೆ ಅದರೊಳಗೆ, ಪೂರ್ತಿ ಬಾಲಲೀಲೆಗಳಿದೆ. ಅದೇ ರೀತಿಯಾಗಿ ಈ ಕಡೆಗೆ ಭಗವಂತನ ಪಾದ ಕಮಲ ಇದೆ, ಆ ಕಡೆಗೆ ತಾಯಿಯ ಪಾದ ಕಮಲ ಇದೆ, ಎಲ್ಲವೂ ಇದೆ. ಮೇಲುಗಡೆಗೆ ಬ್ರಹ್ಮ, ರುದ್ರ, ವಿಷ್ಣು ಅವರ ವಾಹನ ಸಹಿತವಾಗಿ ಇರುವಂತದ್ದಿದೆ.
ಎಲ್ಲವೂ ಇದೆ, ಪರಿಪೂರ್ಣವಾಗಿದೆ. ಆ ಒಂದು ಫೋಟೋ ಇದೆಯಲ್ಲ, ಜೈ ಶ್ರೀಕೃಷ್ಣ ಆ ಒಂದು ಇದಿದೆಯಲ್ಲ, ಅಷ್ಟು ಚೆನ್ನಾಗಿ ಇರುವಂತದ್ದಾಗಿದೆ, ಬಹಳ ಚೆನ್ನಾಗಿದೆ. ಅದನ್ನ ನೋಡಿ ಸಂತೋಷ ಪಡ್ತೇನೆ ಯಾವಾಗ. ಆಗ ನೋಡಿ ಆ ಪಾದ ಕಮಲ, ಆ ಅಂಕುಶಾದಿಗಳನ್ನ ನೋಡಿ ಏನ್ ಮಾಡದಂತೆ, ಆ ಒಂದು ಹೋದಂತೆ ನೋಡ್ಕೊಂಡು ಹೋದ್ರು. ಆಗೇನಾಯ್ತು, ತೇ ತತ್ರ ತತ್ರಾಬ್ಜಯವಾಂಕುಶಾನಿ ಧ್ವಜೋಪಪನ್ನಾನಿ ಪದಾನಿ ವಿಶ್ವದೇ ಮಾರ್ಗೇ ಗವಾ ಮನ್ಯ ಪದಾಂತ ರಾಂತರೇ ನಿರೀಕ್ಷಮಾಣ ಯಯುರಂಗ ಸತ್ವರಾ. ಆ ಮಾರ್ಗದಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಗೋವುಗಳ, ಕರುಗಳ, ಗೋಪಾಲಕರ ಹೆಜ್ಜೆಗಳ ನಡುವೆ ಆ ಭಗವಂತನ ಕಮಲ, ಯುವ, ಯವ, ಅಂಕುಶ, ವಜ್ರಾಯುಧ, ಧ್ವಜ ಚಿಹ್ನೆಗಳಿಂದ ಕೂಡಿದ ಹೆಜ್ಜೆ ಗುರುತು ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತಂತೆ. ಅದನ್ನ ನೋಡ್ಕೊಂಡು ಅನುಸರಿಸಿ ಆ ಎಲ್ಲ ಗೋಪಾಲಕರು ಕೂಡ ಯಮುನಾ ನದಿ ತೀರಕ್ಕೆ ಬರ್ತಾರೆ. ಆ ಯಮುನಾ ನದಿ ತೀರಕ್ಕೆ ಬಂದಾಗ, ಯಮುನಾ ನದಿಯ ಮಡುವಿನಲ್ಲಿ ಬಂದಾಗ ಅಲ್ಲಿದ್ದಂತಹ ಗೋಪಾಲಕರು, ಗೋವುಗಳು ಎಲ್ಲರೂ ಕೂಡ ಮೂರ್ಛೆ ಹೋಗಿದ್ರಂತೆ. ಯಾಕೆ, ಕೃಷ್ಣನಿಗೆ ಹಿಂಗಾಯ್ತಲ್ಲ ಅಂತ ಮೂರ್ಛೆ ಹೋಗಿದ್ರಂತೆ. ಆಗ ಗೋಪಿಕೆಯರ ಸಂಕಟವಂತೂ ಹೇಳೋಕ್ಕೆ ಅಸಾಧ್ಯವಾಗಿರುವಂತದ್ದು, ಅಷ್ಟು ದುಃಖವನ್ನ ಪಡ್ತಾ ಇದ್ರಂತೆ. ಆಗ ತಾಯಿಯ, ಇಲ್ಲಿ ಹರಿವಂಶ ತುಂಬಾ ಚೆನ್ನಾಗಿ ಹೇಳುತ್ತೆ ಈ ಒಂದು ಮಾತನ್ನ, ಈ ಭಾಗವತ. ಯಾಕಂದ್ರೆ ಈ ವಿಷಯದೊಳಗೆ ನೋಡಿ, ಎಲ್ಲಾ ಗ್ರಂಥವೂ ಕೂಡ ಎಲ್ಲವನ್ನೂ ಚೆನ್ನಾಗಿ ಹೇಳುತ್ತೆ, ಆದ್ರೆ ಒಂದೊಂದು ಭಾಗ ಇದೆಯಲ್ಲ, ಅದು ಇನ್ನೊಂದು ಗ್ರಂಥ ತುಂಬಾ ಚೆನ್ನಾಗಿ ಹೇಳ್ತೀನಿ. ಹರಿವಂಶ ಒಂದು ಮಾತು ಹೇಳುತ್ತೆ, ಯಶೋದೆಗಳೋ ಅಂತ ಅಳ್ತಾ ಇದ್ದಂತೆ, ಕೃಷ್ಣ 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 ಅಂತ ಅಳ್ತಾ ಇದ್ದಂತೆ. ಅಲ್ಲೆಲ್ಲ ಗೋಪಿಕೆಯರು ಬಂದ್ರಂತೆ. ಆ ಗೋಪಿಕೆಯರು ಬಂದು ಯಶೋದೆಗೆ, ಆಯ್ತಾ ಅಮ್ಮ, ಚೆನ್ನಾಗಿ ಸಾಕಿದ್ಯಾ ನಿನ್ ಮಗನ, ಎಷ್ಟು ಸಲ ಹೇಳ್ಬೇಕಿತ್ತು ಮನೇಲಿ ಇಟ್ಕೋ 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 ಅಂತ. ಊರ್ ಅದೇ ಬಿಟ್ಟು ಈಗ ಅಳು ಕುತ್ಕೊಂಡು ನೋಡಿ. ಆ ಕೃಷ್ಣನನ್ನ ಗೋಪಿಕೆಯರು ತನ್ನ ಮಕ್ಕಳು ಅಂತ ಭಾವಿಸ್ಬಿಟ್ಟಿದಾರಂತೆ, ತನ್ನ ಮಗ ಅಂತ ಭಾವಿಸ್ಬಿಟ್ಟಿದ್ದಾರೆ ಆ ಕೃಷ್ಣನನ್ನ. ಅವರು ಯಶೋದೆಗೆ ಬಂದು ಬೈತಾ ಇದಾರಂತೆ, ಆಯ್ತಾ ಅಮ್ಮ, ನೋಡಿದ್ಯಾ, ತೃಪ್ತಿ ಆಯ್ತಾ ನಿನಗೆ, ತೃಪ್ತಿ ಆಯ್ತಲ್ಲ, ನೋಡು ಆ ಕೃಷ್ಣನ ನೋಡು, ಇಟ್ಕೋ ಆರಾಮಾಗಿ ಜೊತೆಗೆ ಇಟ್ಕೋ 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 ಅಂತ ಅಷ್ಟೆಲ್ಲ ಹೇಳಿದ್ರು ಕೂಡ ನೀನ್ ಏನ್ ಮಾಡ್ದೆ, ಅವನನ್ನ ಸರಿಯಾಗಿ ನೋಡ್ಕೊಳ್ಳಿಲ್ಲ ನೀನ್ ನೋಡ್ಕೊಳ್ಳದೆ ಇರೋದಕ್ಕೆ ಈ ತರ ಆಯ್ತೀಗ. ಅದೆಲ್ಲ ಅಂದ್ಬಿಟ್ಟು ಮತ್ತೆ ಕೊನೆಗೆ ಏನ್ ಹೇಳ್ತಾರೆ ಗೊತ್ತಾ, ಇಲ್ಲಮ್ಮ, ಕೃಷ್ಣನ ಮೇಲಿನ ಪ್ರೇಮ ಹೀಗೆ ಮಾತಾಡಿಸ್ಬಿಡ್ತು, ದಯವಿಟ್ಟು ತಪ್ಪು ತಿಳ್ಕೋಬೇಡ. ಅಂದ್ರೆ ಒಂದು ಮಗುವಿನ ಮೇಲೆ ಆ ಗೊಲ್ಲತಿಯರು, ಆ ಗೋಪಿಕೆಯರು ಎಷ್ಟು ಪ್ರೇಮವನ್ನ ಇಟ್ಟಿದ್ರು, ಧಾರಾಕಾರವಾಗಿ ಸುರಿಯುತ್ತೆ. ತಾ ಕೃಷ್ಣ ಮಾತರಮಪತ್ಯಮನು ಪ್ರವಿಷ್ಟ ತುಲ್ಯ ವ್ಯಥಾ ಸಮನ ಗೃಹ್ಯ ಶುಚ ಸ್ರವಂತ್ಯಃ ತಾಸ್ತಾ ವ್ರಜ ಪ್ರಿಯ ಕಥಾ ಕಥಯಂತ್ಯ ಆಸನ್ ಕೃಷ್ಣಾನನೇರ್ಪಿತ ದೃಶೋ ಮೃತಕ ಪ್ರತೀಕಾ. ತಾಯಿಯಾದ ಯಶೋದೆಯಂತೂ ತಾನೂ ಮಡುವಿಗೆ ಬಿಟ್ಟು ಬಿಡ್ತೀನಿ ಅಂತ ಓಡಿ ಹೋಗ್ತಾ ಇದ್ದಂತೆ. ಎಲ್ಲಾ ಗೋಪಿಕೆಯರು ಕೂಡ ಕೃಷ್ಣ ನಿನ್ ಜೊತೆಗೆ ನಾವು ಬರ್ತೀವಿ ಅಂತ ಓಡಿ ಮಡುವಿನಲ್ಲಿ ಬೀಳಕ್ಕೆ ಹೋಗ್ತಾ ಇದ್ದಂತೆ. ಕೃಷ್ಣ ಇಲ್ಲದ ವ್ರಜಕ್ಕೆ ನಾವಿನ್ನು ವಾಪಸ್ ಹೋಗೋದಿಲ್ಲ, ನಾವೆಲ್ಲರೂ ಇಲ್ಲೇ ಇದ್ದು ಈ ಯಮುನೆಯ ನೀರನ್ನ ಕುಡಿದು ನಾವು ಪ್ರಾಣ ಕಳ್ಕೊಳ್ತೀವಿ ಅಂತ ಒಂದು ಆ ನಿಶ್ಚಯವನ್ನ ಮಾಡಿದ್ರಂತೆ. ಆ ಗೋಪಿಕೆಯರು ಪೂತನ, ತೃಣಾವರ್ತ, ಬಕಾಸುರ ಮುಂತಾದವನ ಕಥೆಯನ್ನ ಹೇಳಿಕೊಂಡು ಆ ಯಶೋದೆಗೆ ಧೈರ್ಯ ತುಂಬಿದ್ರಂತೆ. ಕೃಷ್ಣನೇ ತಮ್ಮ ಪಂಚ ಪ್ರಾಣವೆಂದು ಭಾವಿಸಿಕೊಂಡಂತಹ ನಂದ ಮುಂತಾದಂತಹ ಗೋಪರು ಕೂಡ ಆ ಕೃಷ್ಣನಿದ್ದಂತಹ ಕುಂಡಕ್ಕೆ ಧುಮುಕಲು ಮುಂದಾದಂತೆ, ನಾವು ಒಳಗಡೆ ಹೋಗ್ಬಿಟ್ಟು ಆ ಕೃಷ್ಣನನ್ನ ಬದುಕಿಸ್ಬಿಡ್ತೀವಿ ಅಂತ ನಂದ ಮುಂತಾದವರು ಅಂದಾಗ, ಬಲರಾಮ ಏನ್ ಮಾಡುತ್ತಂತೆ ಅಂದ್ರೆ, ಆ ಕೃಷ್ಣನ ಮಹಿಮೆಯನ್ನ ಚೆನ್ನಾಗಿ ಅರ್ಥಂಥವನಾಗಿ, ಒಂದು 5 ನಿಮಿಷ ಸುಮ್ಮನೆ ಇರ್ರಪ್ಪ, ಯಾರು ಏನು ಗಲಾಟೆ ಮಾಡಬೇಡಿ, ಇಷ್ಟು ದಿನ ಆದ್ರೂ ಆ ಕೃಷ್ಣನ ಶಕ್ತಿ ಏನು ಅಂತ ನಿಮಗೆ ಗೊತ್ತಾಗ್ಲಿಲ್ವಲ್ಲ, ಆ ಕೃಷ್ಣನ ಶಕ್ತಿ ಏನು ಅಂತ ಗೊತ್ತಾಗ್ಲಿಲ್ವಲ್ಲ ಅಂತ ಅಂದುಕೊಂಡು ತಕ್ಷಣ ಏನ್ ಮಾಡುತ್ತಂತೆ ಅಂದ್ರೆ, ಇತ್ತಂ ಸ್ವಗೋಕುಲ ಮನನ್ಯಗತಿ ನಿರೀಕ್ಷ ಸಸ್ತ್ರೀ ಕುಮಾರ ಮತಿ ದುಃಖಿತಮಾತ್ಮಹೇತು ಆಜ್ಞಾಯ ಮಧ್ಯ ಪದವಿ ಮನುವರ್ತಮಾನಃ ಸ್ಥಿತ್ವಾ ಮುಹೂರ್ತ ಮುದತಿಷ್ಠ ದುರಂಗ ಬಂಧಾತ್. ಕೃಷ್ಣ ಹಿಂಗ್ ಬಿದ್ದಿದ್ದಾನೆ, ಕಾಳಿಯನ್ನು ಸುತ್ತಕೊಂಡಿದ್ದಾನೆ, ಸುತ್ತಕೊಂಡು ಸುಮ್ಮನೆ ಚೂರೇ ಕಣ್ಣು ಎಲ್ಲ ನೋಡ್ತಾ ಇದ್ದಾನೆ, ಯಾರ್ಯಾರ ಸ್ಥಿತಿ ಏನೇನಾಗಿದೆ. ಯಾಕೆ ಗೊತ್ತಾ,
ನಿಜವಾಗಲೂ ಇವರಿಗೆ ನನ್ನ ಮೇಲೆ ಆ ಉತ್ಕಟವಾದ ಪ್ರೇಮ ಇದೆಯಾ? ಭಗವಂತ ಯಾವಾಗ ನಮಗೆ ಅನುಗ್ರಹವನ್ನ ಮಾಡ್ತಾನಪ್ಪ ಅಂದ್ರೆ ಅವನನ್ನ ನಾವು ಪರಿಪೂರ್ಣವಾಗಿ ಇಷ್ಟಪಟ್ಟಾಗ, ಅವನೇ ಬೇಕು ಅಂತ ನಾವುಗಳು ಅಂದುಕೊಂಡಾಗ, ಭಗವಂತನೇ ಬೇಕು ಅಂತ ನಮಗೆ ಅಂದುಕೊಂಡಾಗ ಅವನು ಏನ್ ಮಾಡ್ತಾನಂತೆ, ನಮಗವನು ಇಷ್ಟಪಡುವವನಾಗ್ತಾನಂತೆ. ಅದೇ ರೀತಿಯಾಗಿ ಆಗ ನಾನಲ್ಲದೆ ಬೇರೆ ಯಾವುದನ್ನೂ ಕೂಡ ಇವರು ಯಾರು ಬಯಸ್ತಾ ಇಲ್ಲ ಅಂತ ಅಂದುಕೊಂಡು ಒಂದು ಮುಹೂರ್ತ ಕಾಲ ಆ ಸರ್ಪದ ಬಂಧನದಲ್ಲಿದ್ದಂತಹ ಕೃಷ್ಣ ನಿಧಾನವಾಗಿ ಹೀಗೆ ಅಲ್ಲಾಡ್ಸ ಶುರು ಮಾಡುತ್ತೆ ತನ್ನ ಮೈ ಸಣ್ಣದಾಗಿ ಹಿಂಗಲ್ಲ. ಆಗ ಎಲ್ರೂ ಕೃಷ್ಣಂಗೇನೂ ಆಗಿಲ್ಲ, ಕೃಷ್ಣಂಗೇನೂ ಆಗಿಲ್ಲ. ನೋಡಿ, ಇದು ಎರಡು ಉದ್ದೇಶ. ಒಬ್ಬ ಮನುಷ್ಯನಿಗೆ ಪರಿಪೂರ್ಣವಾಗಿ ಆ ಬ್ರಹ್ಮಾನಂದವನ್ನು ಕೊಡಬೇಕು ಅಂತಾದಾಗ ಅವನು ತನ್ನೆಲ್ಲಾ ಪಾಪಗಳನ್ನು ಕಳ್ಕೋಬೇಕು, ತನ್ನೆಲ್ಲಾ ಪುಣ್ಯವನ್ನೂ ಕಳ್ಕೋಬೇಕು. ಪುಣ್ಯ ಪಾಪಗಳೆರಡನ್ನೂ ಕಳ್ಕೊಂಡು ಯಾವಾಗ ಅವನು ಶುದ್ಧ ಹೃದಯದವನಾಗುತ್ತಾನೋ ಆಗ ಅವನಿಗೆ ಬ್ರಹ್ಮಾನಂದವನ್ನ ಭಗವಂತ ಕೊಡ್ತಾನೆ. ಇದನ್ನ ಕೃಷ್ಣ ಪರಮಾತ್ಮ ನಮಗೆ ಎರಡು ಸಲ ತೋರಿಸಿಕೊಟ್ಟ. ಎಲ್ಲಾ ಎಲ್ಲರಿಗೂ ಕೂಡ ಕಾಳಿಯ ದಮನದೊಳಗೆ ಅವನು ತೋರಿಸಿಕೊಟ್ರೆ, ಕೃಷ್ಣನು ನಿಶ್ಚೇಷ್ಟಿತನಾದಾಗ ಎಲ್ಲರೂ ಅತ್ಯಂತ ದುಃಖದಿಂದ ಬಳಲಿ ಅವರು ಪರಿಪೂರ್ಣವಾಗಿ ದುಃಖದಿಂದ ಇದ್ದಾಗ ಅವರೆಲ್ಲ ಪಾಪಗಳು ಹೊರಟೋಯ್ತದೆ. ಕೃಷ್ಣ ಯಾವಾಗ ಹಲ್ಲಿಸಕ ಆ ಒಂದು ಹೆಡೆಗಳ ಮೇಲೆ ಹಲ್ಲಿಸಕ ಅಂದ್ರೆ ಗ್ರಾಮ್ಯ ನೃತ್ಯ, ಒಂದು ಹಳ್ಳಿ ಕಡೆ ಮಾಡ್ತಾರ ನೃತ್ಯ, ಅದಕ್ಕೆ ಹಲ್ಲಿಸಕ ಅಂತ ಹೇಳ್ತಾರೆ. ಆ ನೃತ್ಯವನ್ನ ಮಾಡೋಕೆ ಶುರು ಮಾಡುದು ಅದನ್ನ ನೋಡಿ ಎಲ್ರಿಗೂ ಒಂದು ಆನಂದ ಆಗ್ಬಿಡ್ತದೆ. ಹಾಗೇನಾಯ್ತಂತೆ, ಅವರ ಪಾಪವೂ ಪರಿಪೂರ್ಣವಾಗಿ ಹೊರಟೋಯ್ತು, ಅವರ ಪುಣ್ಯವೂ ಪರಿಪೂರ್ಣವಾಗಿ ಕ್ಷೀಣ ಆಯಿತು. ಅಂತಹ ಶುದ್ಧ ಹೃದಯದವರಿಗೆ ತನ್ನ ನಿಜ ಸ್ವರೂಪವನ್ನು ಕೃಷ್ಣ ಪರಮಾತ್ಮ ತೋರಿಸಿಕೊಟ್ಟ. ಇದು ಎಲ್ಲ ಪುರುಷರಿಗೆ ತೋರಿಸಿಕೊಟ್ಟಿದ್ದು. ಗೋಕುಲದೊಳಗಿದ್ದಂತಹ ಪುರುಷರಿಗೆ ಇಲ್ಲಿ ತೋರಿಸಿಕೊಟ್ಟ, ಗೋಪಿಕೆಯರಿಗೆ ರಾಸಲೀಲೆಯಲ್ಲಿ ತೋರಿಸಿಕೊಟ್ಟ. ಗೋಪಿಕಾ ಗೀತೆ ಏನಾಗತ್ತೆ ಅಲ್ಲಿ ಕೃಷ್ಣ ಪರಮಾತ್ಮ ತೋರಿಸಿಕೊಟ್ಟ. ಆಯ್ತು, ನಾಳೆ ಬರ್ತೇನೆ ಗೋಪಿಕಾ ಗೀತೆಗೆ, ನಾಳೆನೆ, ತುಂಬಾ ದೂರ ಇಲ್ಲ ಗೋಪಿಕಾ ಗೀತೆ. ಆ 5 ಅಧ್ಯಾಯಗಳ ಗೋಪಿಕಾ ಗೀತೆ ಹೆಸರೇ ರಾಸ ಪಂಚಾಧ್ಯಾಯ. 5 ಅಧ್ಯಾಯಗಳನ್ನು ಅದು ಒಂದು ಸ್ಟ್ರೆಚ್, ಒಂದು ಕಡೆ ಹಿಡಿದು ಪೂರ್ಣ ಗೋಪಿಕಾ ಗೀತೆ. ಅಲ್ಲಿ ಬೇರೆ ಇನ್ನೇನು ಹೇಳೋದಿಲ್ಲ. ಆ ಗೋಪಿಕೆಯರು ಕೃಷ್ಣನನ್ನ ಯಾವ ಮಟ್ಟಿಗೆ ಪ್ರೇಮವನ್ನ ಮಾಡಿದ್ರು ಅನ್ನೋದು ಒಂದೇ ವಿಷಯ, ಅದಲ್ಲ ಬೇರೆ ಇನ್ನೇನು ಮಾತಾಡೋದಿಲ್ಲ. ಅಲ್ಲಿ ನೋಡಿ ಹೇಳ್ತಾರೆ, ಆ ರೀತಿ ಆದಾಗ ಏನಾಯ್ತು ಅಂದ್ರೆ, ಆಗ ತತ್ಪ್ರಥ್ಯಮಾನವ ಕುಶ ವ್ಯಥಿತಾತ್ಮ ಭೋಗ ತ್ಯಕ್ತೋನ್ನಮಯ್ಯ ಕುಪಿತಃ ಸ್ವಫಣಾನ್ ಭುಜಂಗಃ ತಸ್ಥೋ ಶ್ವಸನ ರಂಧ್ರ ವಿಷಾಂಬರೀಚ ಸ್ತಬ್ಧೇ ಕ್ಷಣೋನ್ಮುಖ ಮುಖೋ ಹರಿಮೀಕ್ಷಮಾಣಃ. ಭಗವಂತನಾದ ಕೃಷ್ಣನು ಆ ಸಮಯದಲ್ಲಿ ಗಟ್ಟಿ ಹಿಂಗಿದೆ ಸರ್ಪ ಅಂತ ಅನ್ಕೊಳ್ಳಿ. ಸರ್ಪ ಹೀಗೆ ಸುತ್ಕೊಂಡ್ಬಿಟ್ಟಿದೆ, ಗಟ್ಟಿ ಹಿಡ್ಕೊಂಡ್ಬಿಟ್ಟಿದೆ. ಕೃಷ್ಣ ಒಳಗಿದ್ದಾನೆ, ಕೃಷ್ಣ ಹಿಂಗ್ ಒಳಗಡೆ ಇದ್ದಾನೆ. ಅವನೇನ್ ಮಾಡ್ದಂತೆ, ತನ್ನ ಶರೀರ ಹಿಂಗಿತ್ತು, ತೆಳ್ಳಗಿದ್ದ. ಅವನೇನ್ ಮಾಡ್ದ, ಆ ತೆಳ್ಳಗಿದ್ದ ಶರೀರ ದಪ್ಪ ಮಾಡ್ಕೊಳ್ತಾ ಬಂದ. ದಪ್ಪ 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 ಮಾಡ್ಕೊಂಡ. ಯಾವಾಗ ಅವನ ಶರೀರವನ್ನ ಅವನು ಹಿಗ್ಗಿಸ್ತಾ ಬಂದೋ, ಆ ಹೆಡೆಗಳು ಗಟ್ಟಿ ಸುತ್ಕೊಂಡಿತ್ತಲ್ಲ, ಅವುಗಳೆಲ್ಲ ಲೂಸ್ ಆಯ್ತು. ಆ ಹೆಡೆ ಹಿಂಗ್ ಹಿಡ್ಕೊಳ್ತಿತ್ತು. ಆದ್ರೆ ಅವನ್ ದಪ್ಪ ಆಗ್ತಾ ಇರೋದು ನೋಡಿ, ಹೆಡೆಗಳು ಎಲ್ಲಿ ಛಿದ್ರ ಆಗೋಗುತ್ತೋ, ಎಲ್ಲಿ ಕತ್ತರಿಸ್ಬಿಡುತ್ತೋ ಅಂತ ಆ ಕಾಲಿಯ ಸರ್ಪ ಏನ್ ಮಾಡ್ತೋ, ತನ್ನ ಹೆಡೆಯನ್ನೆಲ್ಲವನ್ನು ಸಡಿಲ ಮಾಡದಂತೆ ಹಂಗೆ ಸ್ವಲ್ಪ. ಆಗ ಏನಾಯ್ತು ಅಂದ್ರೆ, ತಕ್ಷಣವೇ ಸಂಜಿಹ್ವಯಾಪಿ ಶಿಖಯಾ ಪರಿಲೇಲಿಹಾರಂ ವೇಸೃಕ್ಕಿನಿ ಹೃತಿಕರಾಲಭಿಷಾಗ್ನಿ ದೃಷ್ಟಿಂ ಕ್ರೀಡನ್ನಮಂ ಪರಿಸಸಾರ ಯಥಾ ಖಗೇಂದ್ರಃ ಬಭ್ರಾಮಸೋಪ್ಯವಸರಂ ಪ್ರಸಮೀಕ್ಷ್ಯಮಾಣಃ. ಯಾವಾಗ ಅವನು ಆ ರೀತಿಯಾಗಿ ಬಿಡಿಸ್ಕೊಳ್ತಾ ಬಂದೋ, ಆಗ ಅತಿರೋಷದಿಂದ ಆ ವಿಷದ ಬಾಣಗಳಂತೆ ಇದ್ದಂತಹ ಮೂಗಿನ ಹೊಳ್ಳೆಯಿಂದ ನಿಟ್ಟಿಸಿರು ಬಿಡಕ್ ಶುರು ಮಾಡದಂತೆ. ಕಾಳಿಯ
ಜೋರ್ ಉಸಿರು ಮಾಡಕ್ಕೆ ಶುರು ಮಾಡುತ್ತಂತೆ. ಉಸಿರು ಮಾಡ್ತಾ ಆ ಕೆಂಪಾದ ಕಣ್ಣುಗಳಿಂದ ಅವನು ನೋಡ್ತಾ ಇದ್ದಾನಂತೆ. ಅದಕ್ಕೇನು ಒಂದು ಹೆಡೆ ಇಲ್ಲ, 1000 ಹೆಡೆಗಳಂತೆ. 100,000 ಹೆಡೆಗಳು ಆ ಕಾಳಿಯನಿಗೆ. ಆಗ ಏನಾಯ್ತು, ಅತ್ಯಂತ ಕುಪಿತನಾಗಿ ತನ್ನ ಹೆಡೆಯಲ್ಲಿದ್ದಂತಹ 2 ನಾಲಿಗೆಗಳಿಂದ ಏನ್ ಮಾಡುತ್ತಂತೆ, ಕಣ್ಣುಗಳಿಂದ ಆ ವಿಷದ ಜ್ವಾಲೆಯನ್ನ ಕೃಷ್ಣನ ಮೇಲೆ ಉಗುತ್ತಂತೆ. ಆ ಉಗಿದಾಗ ಕೃಷ್ಣ ಏನ್ ಮಾಡುತ್ತಂತೆ, ಆ ಒಂದು ಹಿಂಗಿದ್ದಲ್ಲ, ಹೀಗೆ ತಪ್ಪಿಸ್ಕೊಂಡು ಕೆಳಗಡೆ ಹೋಗ್ಬಿಟ್ಟು ಆ ಪಕ್ಕಕ್ಕೆ ಹೋಗಿ ಏನ್ ಮಾಡಿದ್ರು, ಹೀಗೆ ಪರಸ್ಪರ ಒಬ್ಬರಿಗೊಬ್ಬರು ಬಲ ಆ ಒಂದು ಯುದ್ಧವನ್ನು ಮಾಡ್ತಾ, ಅವ್ನು ಯುದ್ಧ ಮಾಡೋದು, ಕೃಷ್ಣ ತಪ್ಪಿಸ್ಕೊಳ್ಳೋದು, ಅವ್ನು ಈ ಕಡೆಯಿಂದ ಬಂದು ಗುದ್ದೋದು, ಎಲ್ಲವನ್ನು ಮಾಡ್ತಾ ಏನ್ ಮಾಡುತ್ತಂತೆ, ಆ ಕೃಷ್ಣ ಏನ್ ಮಾಡ್ಬಿಟ್ಟಂತೆ, ಏವಂ ಪರಿಭ್ರಮಹತೋ ಉಜಸ ಉನ್ನತಾಂಸಂ ಆನಮ್ಯ ತತ್ಪೃತುಶಿರ ಸ್ವಧಿರೂಢ ಆದ್ಯ ತನ್ಮೂರ್ಧ ರತ್ನ ನಿಕರ ಸ್ಪರ್ಶಾತಿ ತಾಮ್ರ ಪಾದೋಂಬುಜೋಖಿಲ ಲಗಲಾದಿ ಗುರುರ್ನನರ್ಥ. ಹಿಂಗಂದು ಕಾಳಿಯನ ಹೆಡೆಯ ಮೇಲೆ ಹೋಗಿ ನಿಂತು ಬಿಟ್ಟಂತ. ಹೆಡೆಯಿಂದ ಬುಸ್ ಅಂತಿತ್ತಲ್ಲ, ಈ ಕಡೆಯಿಂದ ಬಂದು ಹೆಡೆ ಮೇಲೆ ನಿಂತು ಬಿಟ್ಟಂತ. ಹೆಡೆ ಮೇಲೆ ನಿಂತು ಹಿಂಗ್ ಹೆಡೆಗಳಿದೆ, ಚಾಚ್ಕೊಂಡಿದೆ, ಈ ಕಡೆ ಎಲ್ಲ ಕಡೆಗೂ. ಕೃಷ್ಣ ಏನ್ ಮಾಡ್ತಂತೆ, ಛಂಗ್ ಅಂತ ಹೆಡೆ ಮೇಲೆ ಹಾರೋದಿಕ್ಕೆ ಶುರು ಮಾಡುತ್ತಂತೆ. ಒಂದ್ ಹೆಡೆಯಿಂದ ಇನ್ನೊಂದ್ ಹೆಡೆಗೆ, ಒಂದ್ ಹೆಡೆಯಿಂದ ಇನ್ನೊಂದ್ ಹೆಡೆಗೆ ಹಾರೋದಿಕ್ಕೆ ಶುರು ಮಾಡುತ್ತಂತೆ. ತನ್ನರ್ತು ಮುದ್ಯತಮವೇಕ್ಷ ತದಾ ತದೀಯ ಗಂಧರ್ವ ಸಿದ್ಧ ಸುರ ಚಾರಣ ದೇವವಧ್ವ ಪ್ರೀತ್ಯ ಮೃದಂಗ ಪಣವಾನಗ ವಾದ್ಯಗೀತ ಪುಷ್ಪೋಪಹಾರ ಮಿತಿವಿಹಿ ಸಹಸೋಪಸೇತು. ಇಲ್ಲಿ ಇನ್ನೊಂದು ಚೆನ್ನಾಗಿದೆ, ಹರಿವಂಶದಲ್ಲಿ ಹೇಳಿ, ಯಾವಾಗ ಕೃಷ್ಣ ಕುಣಿಯೋಕ್ ಶುರು ಮಾಡುತ್ತೋ ಬ್ರಹ್ಮ ಮೇಲೆ ನೋಡ್ತಾ ನಿಂತಿದ್ದಂತೆ. ಆ ಬ್ರಹ್ಮ ಮೇಲೆ ನೋಡ್ತಾ ನಿಂತಾಗ ಬ್ರಹ್ಮನಿಗೆ ಆಗ್ಲಿಲ್ಲಂತೆ, ಆ ಕುಣಿಬೇಕು ಅಂದ್ರೆ ಒಂದು ದೊಡ್ಡದಾಗಿ ತಾಳ ಬೇಕಲ್ಲ. ಈಗ ನೀವು ಗಣಪತಿ ಬಿಡುವಂತಹ ಸಮಯ ಇದು, ಎಲ್ಲರೂ ದೊಡ್ಡ ತಾಳ ಮೊದಲೇ ಢಣ್ ಹೊಡಿತಿರ್ತಾರೆ. ಆ ಹೊಡೆದಾಗ ಶಬ್ದಕ್ಕೆ ಏನಾಗುತ್ತೆ, ನಾವೆಲ್ಲ ಕುಣಿಯೋದಿಕ್ಕೆ ಶುರು ಮಾಡ್ತೇವೆ. ಹಾಗೆ ಬ್ರಹ್ಮ ಏನ್ ಮಾಡುತ್ತಂತೆ, ಹೋಗ್ಬಿಟ್ಟು ಮೃದಂಗ ತಂದ್ಬಿಟ್ಟಂತೆ. ಮೃದಂಗ ತಂದು ಕೃಷ್ಣನ ಪಕ್ಕ ಬ್ರಹ್ಮ ಮೃದಂಗ ಬಾರಿಸ್ತಿದ್ರೆ ಶಿವ ಬಂದು ತಾಳೆಯನ್ನ ಹಾಕ್ತಾ ಇದ್ದಂತೆ. ಶಿವ ಬಂದು ತಾಳವನ್ನ ಹಾಕಿದ್ದ, ಬ್ರಹ್ಮ ಮೃದಂಗ ಬಾರ್ಸಕ್ಕೋ, ಸಿದ್ಧ ಚಾರಣರು ಗಂಧರ್ವರು ಎಲ್ಲ ಬೇರೆ ಬೇರೆ ವಾದ್ಯಗಳನ್ನ ಬಾರ್ಸಕ್ಕೋ, ಆ ಇವನು ಯಾರು, ಆ ಶಿವ ತಾಳವನ್ನ ಹಾಕಕ್ಕೂ, ಕೃಷ್ಣ ನೃತ್ಯ ಮಾಡಕ್ಕೂ, ಅದು ಇಡೀ ಪ್ರಪಂಚ ನೋಡ್ತು. ಇಡೀ ಪ್ರಪಂಚ ಅದನ್ನ ನೋಡ್ತಂತೆ. ಆ ಕೃಷ್ಣ ಲೀಲೆಗಳನ್ನ ಗಾನ ಮಾಡ್ತಾ ಆ ಕಾಳಿಯ ನಾಗನಿಗೆ ನೋಡಿ, ಇಲ್ಲಿ ಹೇಳ್ತಾರೆ, ಎಷ್ಟು ಹೆಡೆ ಇತ್ತಪ್ಪ ಅಂದ್ರೆ 1,000 ಹೆಡೆಗಳಿತ್ತಂತೆ. 100 ಹೆಡೆ ಅಲ್ಲ, 1000 ಹೆಡೆಗಳು ಆ ಕಾಳಿಯ ನಾಗನಿಗೆ ಇತ್ತಂತೆ. ಯದ್ಯಚ್ಛಿರೋ ನಮತೆ ಅಂಗ ಶತೈಕ ಶೀರ್ಷ್ಣ ತತ್ತನ್ಮರ್ತ ಖರ ದಂಡ ಧರೋಘ್ರಿಪಾತೈ ಕ್ಷೀಣಾಯುಷೋ ಭ್ರಮತ ಉಲ್ಬಣ ಮಸ್ಯತೋ ಸೃಕ್ ನಸ್ತೋ ವಮನ್ ಪರಮ ಕಲ್ಷ್ಮಲ ಮಾಪನಾಗಃ. ಆ ಕಾಳಿಯ ನಾಗನಿಗೆ 1,000 ಹೆಡೆಗಳಿದ್ದಂತೆ. ಅವನು ಯಾವ ಹೆಡೆಯನ್ನ ಮೇಲೆ ಕೆತ್ತುತ್ತಾನೋ ಹಿಂಗೇ ಇರ್ಬೇಕಿತ್ತಂತವನು. ಯಾವ್ದಾದ್ರು ಒಂದ್ ಹೆಡೆ ಎತ್ತದ ಅಂದ್ರೆ ಆ ಹೆಡೆಯಿಂದ ಆ ಹೆಡೆ ಚಚ್ತಾ ಇತ್ತು. ಆ ಹೆಡೆ ಅಂದ್ರೆ ಇದ್ರ ಅರ್ಥ ಏನು ಅಂದ್ರೆ, ಭಗವಂತನ ಮುಂದೆ ನಾವು ಎಷ್ಟು ತಲೆ ತಗ್ಗಿಸಿ ನಡಿತೀವೋ ಅಷ್ಟು ಭಗವಂತನು ನಮ್ಮ ಮೇಲೆ ಅನುಗ್ರಹವನ್ನ ಮಾಡ್ತಾನೆ. ಯಾವಾಗ ನಾವು ಭಗವಂತನ ಮುಂದೆ ತಲೆ ಎತ್ತೀವಿ ಅಂತ ಅನ್ಕೊಳ್ತೀವೋ ಆಗ ಏನಾಗುತ್ತಂತೆ, ಭಗವಂತ ನಮ್ಮ ತಲೆಯ ಮೇಲೆ ಒಂದು ಚಚುತ್ತಾನಂತೆ, ತಲೆಯ ಮೇಲೆ ಬಂದು ಚಚುತ್ತಾನಂತೆ. ಆ ರೀತಿಯಾಗಿ ಆಗದೆ, ಆ ನೋವನ್ನ ಆಗದೆ, ಆ ಎಷ್ಟು ಜೋರು ಕುಣಿತಿತ್ತಪ್ಪ ಅಂದ್ರೆ ಅವನ ಕಾಳಿಯನ ಬಾಯಿಂದ ರಕ್ತ ಬರೋಕ್ಕೆ ಶುರುವಾಯ್ತು. ರಕ್ತ ಬರೋಕ್ಕೆ ಶುರುವಾಗಿ ತನ್ನೆಲ್ಲ ಹೆಡೆ ಹಿಂಗಿದ್ವಲ್ಲ ಎಲ್ಲ ಹಿಂಗ್ ಬಗ್ಗಿಸ್ಕೊಂಡು ಹೀಗೆ ತಲೆ ತಗ್ಗಿಸ್ಬಿಟ್ಟಂತೆ. ಹೀಗೆ ಅವನು ತಲೆ ತಗ್ಗಿಸ್ಬಿಟ್ಟಂತೆ. ಆ ತಲೆ ತಗ್ಗಿಸಿ ಉಸಿರಾಡಕ್ಕೂ ಕಷ್ಟ ಆಗಿ ಸುಸ್ತಾಗಿ ಯಾವಾಗ ತಲೆ ತಗ್ಸಿದ್ನೋ ಆಗ ನೋಡಿ, ಆ ಕಾಳಿಯನ ರಕ್ತದಿಂದ ಕೃಷ್ಣನ ಕಾಲಿಗೆ ಹತ್ತಂತೆ. ಕೃಷ್ಣನ ಕಾಲೇ ಮೊದಲು ಕೆಂಪಂತೆ. ಆ ಕಾಳಿಯನ ರಕ್ತ ಹತ್ತಿದ್ದಕ್ಕೆ ಕೃಷ್ಣನ ಕಾಲು ಒಂದು ರಕ್ತಕ ಮಣಿ ತರಹ ಕಾಣಿಸಕ್ಕೆ ಶುರುವಾಯ್ತಂತೆ.
ಕೆಂಪು ಮಣಿ ತರಹ ಕಾಣಿಸಕ್ಕೆ ಅವನು ಶುರು ಮಾಡಿದಂತೆ ಆಗ ಏನಾಯ್ತು ಅಂದ್ರೆ ತಚ್ಚಿತ್ರ ತಾಂಡವ ವಿರುದ್ಧ ಫಣಾದ ಪತ್ರ ರಕ್ತಂ ಮುಖೈರುರುವನ ವಮನ್ ನೃಪಭಗ್ರಗಾತ್ರ ಸ್ಮೃತ್ವಾ ಚರಾಚರ ಗುರುಂ ಪುರುಷಂ ಪುರಾಣಂ ನಾರಾಯಣಂ ಸಮರಣಂ ಮನಸಾ ಜಗಮ. ಆ ಭಗವಂತನ ಅದ್ಭುತವಾದ ತಾಂಡವ ನೃತ್ಯದಿಂದ ಆ ಕಾಳಿಯನ ಛತ್ತ ರೂಪವಾಗಿದ್ದಂತಹ ಹೆಡೆಗಳೆಲ್ಲವೂ ಚಿನ್ನ ಭಿನ್ನವಾಯ್ತಂತೆ, ಪ್ರತಿಯೊಂದು ಅಂಗವು ನುಚ್ಚು ನೂರಾಯ್ತಂತೆ, ಬಾಯಿಂದ ರಕ್ತದ ಕೋಡಿಯೇ ಹರಿತಂತೆ. ಆಗ ಆ ನಾಗನಿಗೆ ಚರಾಚರಾತ್ಮಕವಾದ ಜಗತ್ತಿಗೆ ಗುರುವಾಗಿದ್ದ ಆ ಕಾಳಿಯ ನಾಗನಿಗೆ ಇಡೀ ಜಗತ್ತಿಗೆ ಗುರುವಾಗಿದ್ದಂತಹ ಪುರಾಣ ಪುರುಷನಾದ ಭಗವಂತನಿಗೆ ಆ ಪುರಾಣ ಪುರುಷನಾದ ಕೃಷ್ಣನ ಸ್ಮರಣೆ ಆ ನಾಗನಿಗೆ ಆಯ್ತಂತೆ, ನಾರಾಯಣನ ಸ್ಮರಣೆ ಆಯ್ತಂತೆ. ಅವನು ಮನಸ್ಸಿನಿಂದಲೇ ಕೃಷ್ಣ ಪರಮಾತ್ಮನಿಗೆ ಶರಣು ಬಂದಂತೆ, ಮನಸ್ಸಿನಿಂದಲೇ ಆ ಕೃಷ್ಣ ಪರಮಾತ್ಮನಿಗೆ ಏನಂತಂತೆ ಅವನು ಶರಣು ಬಂದಂತೆ. ನೋಡಿ, ಇಲ್ಲಿ ಒಂದು ವಿಷಯವನ್ನ ಇನ್ನೊಂದನ್ನ ಸೇರಿಸ್ಬೇಕು ನಿಮಗೆ. ವಿಷ್ಣು ಪುರಾಣದೊಳಗೊಂದು ಮಾತು ಬರುತ್ತೆ, ತುಂಬಾ ಚೆನ್ನಾಗಿರೋ ಮಾತು. ಏನಪ್ಪಾ ಅಂದ್ರೆ, ಯಾಕಂದ್ರೆ ಕೃಷ್ಣನ ಕಥೆ ಅನೇಕ ಕಡೆಗಿದೆ. ಬ್ರಹ್ಮೈವರ್ತ ಪುರಾಣದಲ್ಲಿದೆ, ಹರಿವಂಶದಲ್ಲಿದೆ, ವಿಷ್ಣು ಪುರಾಣದಲ್ಲಿದೆ, ಭಾಗವತದೊಳಗಿದೆ, ಎಲ್ಲ ಕಡೆಗೂ ಬರುತ್ತೆ. ಅಲ್ಲಿ ಎಂಥ ಒಳ್ಳೆ ಮಾತಿದೆ ಅಂದ್ರೆ, ಕೃಷ್ಣ ನೃತ್ಯವನ್ನ ಮಾಡ್ಬೇಕಾದ್ರೆ ಒಂದು ಕೈಯಲ್ಲಿ ತನ್ನ ಬಾಲವನ್ನು ಹಿಡ್ಕೊಂಡಿರ್ತಾನೆ, ಕಾಳಿಯನ ಬಾಲವನ್ನ ಹಿಡ್ಕೊಂಡು ತಲೆ ಮಾತ್ರ ಮೆಟ್ಟುತ್ತಾ ಇರ್ತಾನೆ, ಬಾಲವನ್ನ ಕೈಯಲ್ಲಿ ಹಿಡ್ಕೊಂಡಿರ್ತಾನೆ. ಏನಕ್ಕೆ ಬಾಲವನ್ನ ಕೈಯಲ್ಲಿ ಹಿಡ್ಕೊಂಡು ತಲೆ ಮಾತ್ರ ಯಾಕೆ ಮೆಟ್ಟುದ ಅಂದ್ರೆ, ಅಲ್ಲಿ ಹೇಳ್ತಾರೆ, ಯಾವುದು ತಪ್ಪು ಮಾಡಿದೆಯೋ ಅದಕ್ಕೆ ಮಾತ್ರ ಕೃಷ್ಣ ಶಿಕ್ಷೆ ಕೊಡ್ತಿದ್ದ. ಅವನ ಶರೀರದೊಳಗೆ ಆ ವಿಷವನ್ನ ಕಾರಿದ್ದು, ವಿಷವನ್ನ ಬಿಟ್ಟಿದ್ದು ತಲೆಯೇ ಹೊರತು ಬಾಲ ಅಲ್ವಂತೆ. ಅದಕ್ಕೆ ಬಾಲಕ್ಕೆ ನೋವು ಮಾಡಿದ್ರೆ ತಲೆ ಮಾತ್ರ ಮೆಡ್ತಾ ಇದ್ದ ಅಂತ. ಏನ್ ಹೇಳಿ, ಬಾಲಕ್ಕೆ ನೋವು ಮಾಡದೆ. ನೀವು ನೋಡಿ, ಕಾಳಿಯ ಮರ್ದನದ ಯಾವ್ದಾದ್ರು ಒಂದು ಚಿತ್ರ ಇದ್ರೆ ನೋಡಿ, ಆ ಚಿತ್ರದಲ್ಲಿ ಕೈಯಲ್ಲಿ ಬಾಲ ಹಿಡ್ಕೊಂಡಿದ್ದಾನು, ಬಾಲ ಹಿಡ್ಕೊಂಡು ತಲೆ ಮಾತ್ರ ಮೆಟ್ತಾ ಇರ್ತಾನೆ. ಆದ್ರೆ ಭಾಗವತದೊಳಗೆ ಅದಿಲ್ಲ, ಭಾಗವತದೊಳಗೆ ಆ ವಿಷಯ ಇಲ್ಲ. ಆದ್ರೆ ಏನಕ್ಕೆ ಅಂದ್ರೆ, ಹೇಳುವಂತದ್ದು ಏನಪ್ಪಾ ಅಂದ್ರೆ, ಭಗವಂತ ಹೇಳ್ತಾನೆ, ನಿನ್ ತಲೆಯಿಂದ ತಪ್ಪು ಮಾಡಿದ್ರೆ ನಿನ್ ತಲೆಗೆ ಶಿಕ್ಷೆ ಕೊಡ್ತೀನಿ, ನಿನ್ ಮನಸ್ಸಿಂದ ತಪ್ಪು ಮಾಡಿದ್ರೆ ನಿನ್ ಮನಸ್ಸಿಗೆ ಶಿಕ್ಷೆ ಕೊಡ್ತೀನಿ, ನಿನ್ ಕಣ್ಣಿಂದ ತಪ್ಪು ಮಾಡಿದ್ರೆ ನಿನ್ ಕಣ್ಣಿಗೆ ಶಿಕ್ಷೆ ಕೊಡ್ತೀನಿ, ನಿನ್ ಕಿವಿಯಿಂದ ತಪ್ಪು ಮಾಡಿದ್ರೆ ನಿನ್ ಕಿವಿಗೆ ಶಿಕ್ಷೆ ಕೊಡ್ತೀನಿ, ನಿನ್ ಮನಸ್ಸಿಂದ ಕೆಟ್ಟ ಆಲೋಚನೆ ಮಾಡಿದ್ರೆ ಮನಸ್ಸಿಗೆ ಶಿಕ್ಷೆ. ಯಾವ್ಯಾವ ಅಂಗದಿಂದ ನೀನು ತಪ್ಪನ್ನು ಮಾಡ್ತೀಯೋ ಆಯಾ ಅಂಗಕ್ಕೆ ನಾನು ಶಿಕ್ಷೆಯನ್ನು ಕೊಡ್ತೇನೆ. ಇದು ಭಗವಂತ ಕಾಳಿಯನಿಗೆ ಏನು ದಮನ ಮಾಡ್ದ ಅದರಿಂದ ಜಗತ್ತಿಗೆ ತೋರಿಸಿಕೊಟ್ಟ, ಕಾಳಿಯನ ದಮನದಿಂದ ಜಗತ್ತಿಗೆ ಅವನು ತೋರಿಸಿಕೊಟ್ಟ. ಯಾವಾಗ ಅವನು ಪರಿಪೂರ್ಣವಾಗಿ ಕೃಷ್ಣನಿಗೆ ಶರಣಾದ್ನೋ ಆಗ ಏನ್ ಮಾಡಿದ್ರಪ್ಪ ಅಂದ್ರೆ, ತಾಂಸ್ತಂ ಸುವಿಜ್ಞ ಮನಸೋಥ ಪುರಸ್ಕೃತಾರ್ಭಾಃ ಕಾಯಂ ವಿಧಾಯ ವಿಭೂತಪತಿಂ ಪ್ರಣೇಮುಃ ಸಾಧ್ವ್ಯಃ ಕೃತಾಂಜಲಿ ಪುಟಾಃ ಶಮಲಸ್ಯ ಭರ್ತುಃ ಮೋಕ್ಷೇಪ್ಸವಃ ಶರಣಂ ಪ್ರಪನ್ನಾಃ. ಅಷ್ಟೊತ್ತಿಗೆ ಏನಾಯ್ತು ಅಂದ್ರೆ, ಆ ನಾಗನಿಗೆ ಅನೇಕ ಜನ ಹೆಂಡತಿಯರಿದ್ರಂತೆ, ಕಾಳಿಯನಿಗೆ ಅವರೆಲ್ಲರೂ ಕೂಡ ಬಂದ್ರು ಗಾಬರಿಯಾಗಿದ್ರಂತೆ. ನೋಡಿ, ತಮ್ಮ ಮುಂದೆ ಚಿಕ್ಕ ಚಿಕ್ಕ ಮಕ್ಕಳನ್ನ ಇಟ್ಕೊಂಡಿದ್ದಾರಂತೆ, ಕಾಳಿಯನ ಮಕ್ಕಳನ್ನೆಲ್ಲರನ್ನು ಇಟ್ಟುಕೊಂಡು ಅವನು ತಲೆಯನ್ನ ಭೂಮಿಗೆ ಮುಟ್ಟಿಸಿ ನಮಸ್ಕಾರವನ್ನು ಮಾಡಿದಂತೆ. ಅವರೆಲ್ಲರೂ ಭೂಮಿಗೆ ಮುಟ್ಟಿಸಿ ನಮಸ್ಕಾರವನ್ನು ಮಾಡಿ, ಕೃಷ್ಣನನ್ನು ಶರಣಾಗತ ವತ್ಸಲ, ನನ್ನ ಪತಿ ಬುದ್ಧಿಯಲ್ಲದೆ ದೊಡ್ಡ ಅಪರಾಧವನ್ನ ಮಾಡಿಬಿಟ್ಟಿದ್ದಾನಪ್ಪ, ಆದ್ರಿಂದ ಅವನನ್ನ ಕ್ಷಮಿಸುವಂತ ಪರಿಪರಿಯಾಗಿ ಸ್ತುತಿಯನ್ನ ಮಾಡ್ತಾರೆ. ನಾಗಪತ್ನ್ಯ ಊಚುದು, ನಾಗಪತ್ನಿ ಇದು ತುಂಬಾ ಚೆನ್ನಾಗಿದೆ. ಕಾಳಿಯನ ಪತ್ನಿಯರು ಮಾಡಿದ ಸ್ತೋತ್ರ ಇದೆಯಲ್ಲ, ಕೃಷ್ಣ ಸ್ತುತಿ, ಅದ್ಭುತವಾದ ಸ್ತುತಿ ಇದು, ತುಂಬಾ ಅದ್ಭುತವಾದ ಸ್ತುತಿ. ಯಾಕಂದ್ರೆ ನಾಗಪತ್ನಿಯರು ಹೇಳ್ತಾರೆ ನೋಡಿ, ನ್ಯಾಯೋ ಹಿ ದಂಡ ಕೃತ ಕಿಲ್ಪಿಷೈಸ್ಮಿನ್ ತವಾವತಾರಃ ಫಲ ನಿಗ್ರಹಾಯ ರಿಪೋಸ್ತುತಾನಾಮಪಿ ತುಲ್ಯ ದೃಷ್ಟೇ ಧತ್ಸೇದಮಂ ಫಲಮೇವಾನುಶಂಸನ್. ಪ್ರಭೋ, ನಿನ್ನ ಈ ಅವತಾರ ದುಷ್ಟರನ್ನ ಶಿಕ್ಷಿಸುವುದಕ್ಕಾಗಿಯೇ ಆಗಿದೆ ಅನ್ನೋದು ನಮಗೆ ತಿಳಿದಿದೆ. ಈ ಕಾಳಿಯನನ್ನ, ನನ್ನ ಗಂಡನಿಗೆ ನೀನೇನು ಶಿಕ್ಷೆಯನ್ನ ಕೊಟ್ಟಿದೀಯಾ ಅದು ಉಚಿತವೇ ಆಗಿದೆಯಪ್ಪ, ಅದು ಉಚಿತವೇ ಆಗಿದೆ. ನಿನ್ನ ದೃಷ್ಟಿಯಲ್ಲಿ ಶತ್ರು
ಮತ್ತು ಮಿತ್ರ ಯಾವ ಭೇದವೂ ಕೂಡ ಇಲ್ಲಪ್ಪ. ಆದ್ರಿಂದ ಏನು, ನೀನು ಕೊಡುವ ಎಲ್ಲ ಶಿಕ್ಷೆಯೂ ಕೂಡ ಅವರು ಮಾಡಿದ ಪಾಪದ ಪ್ರಾಯಶ್ಚಿತ್ತಕ್ಕಾಗಿಯೇ ನೀನು ಕೊಡುವವನಾಗಿದೆಯಪ್ಪ, ಮತ್ತು ಲೋಕ ಕಲ್ಯಾಣಕ್ಕಾಗಿಯೇ ನೀನು ಕೊಡ್ತೀಯ. ಅಷ್ಟೇ ಅಲ್ಲ, ಕಸ್ಯಾನುಭಾವೋಸ್ಯ ನ ದೇವ ವಿದ್ಮಹೇ ತವಾಂಘ್ರಿರೇಣು ಸ್ಪರ್ಶಾಧಿಕಾರ ಯದ್ವಾಂಛಯಾ ಶ್ರೀ ಲಲನಾಚರತ್ತಪಃ ವಿಹಾಯ ಕಾಮ ಸುಚಿರಂ ಧೃತವ್ರತ. ಭಗವಂತ, ನಿನ್ನ ಚರಣ ರಜದ ಸ್ಪರ್ಶವನ್ನ ಪಡೆಯುವ ಅಧಿಕಾರ ಜಗತ್ತೊಳಗೆ ಯಾರಿಗಿದೆಯಪ್ಪ? ಇವನು ದುಷ್ಟನೇ ಇರಬಹುದು, ಆದರೆ ಯಾವುದೋ ಒಂದು ಜನ್ಮದಲ್ಲಿ ಇವನು ಮಹಾಪುಣ್ಯಶಾಲಿ ಎಂದು ತಿಳ್ಕೊಳ್ತೇನೆ. ಯಾಕೆ? ನಿನ್ನ ಪಾದ ಕಮಲ ಸ್ಪರ್ಶ, ಆ ತಲೆಯ ಮೇಲೆ ಪಾದ ಕಮಲ ನೀವು ಇಬ್ಬರಿಗೆ ಇಟ್ಟ, ಒಂದು ಬಲಿಗೆ ಒಂದು ಕಾಳಿಯನ್ನು. ಏನ್ ಹೇಳಿ? ನಿನ್ನ ಪಾದ ಸ್ಪರ್ಶ ಇಬ್ಬರಿಗೆ ತಲೆಯ ಮೇಲೆ ಇಟ್ಟಿದ್ದು, ಒಂದು ಬಲಿ ಇನ್ನೊಂದು ಕಾಳಿ, ಇಬ್ಬರಿಗೆ ನೀನು ಇಟ್ಟಿದ್ದಪ್ಪ. ಆ ಬಲಿಯ ಅವತಾರದೊಳಗೆ ಆ ಒಂದು ವಾಮನಾವತಾರದಲ್ಲಿ ಬಲಿಗಿಟ್ಟೆ, ಕೃಷ್ಣಾವತಾರದಲ್ಲಿ ಕಾಳಿಯನ ಮೇಲಿಟ್ಟೆ, ರಾಮಾವತಾರದಲ್ಲಿ ಅಹಲ್ಯಗಿಟ್ಟ. ನೋಡಿ, ಒಂದೊಂದು ಅವತಾರದಲ್ಲಿ ಒಬ್ಬೊಬ್ಬರಿಗೇನೆ ಕೊಡೋದ ಭಾಗ್ಯವನ್ನ, ಎಲ್ರಿಗೂ ಕೊಡೋದಿಲ್ಲ. ಪಾದಸ್ಪರ್ಶದ ಒಂದು ಇದಿದೆಯಲ್ಲ, ಭಾಗ್ಯ ಇದೆಯಲ್ಲ. ನಾನ್ ನೋಡ್ತೀನಲ್ಲ, ಕೆಲವರು ಯಾರು ಪಾದ ಮುಟ್ಟಿದ್ರೆ ಹಿಂದಕ್ಕೆ ಸರಿತಾರೆ, ಮುಟ್ಬೇಡಪ್ಪ ಮುಟ್ಬೇಡ ಅಂತ. ಕಾರಣ ಏನು ಅಂದ್ರೆ, ಆ ಪಾದದೊಳಗೆ ಸಮಸ್ತ ಪುಣ್ಯವು ಅಡಗಿರುತ್ತೆ ಅಂತ. ಈಗ ನೋಡಿ, ಯಾರೋ ಸನ್ಯಾಸಿಗಳು ದೊಡ್ಡವರು ಬಂದ್ರೆ ನಮ್ಮ ಶರೀರದೊಳಗೆ ಯಾವುದು ಉತ್ತಮ ಅಂಗ? ತಲೆ. ತಲೆ ಉತ್ತಮ ಅಂಗ ಅಲ್ವೇ? ನಾವು ಯಾರು ದೊಡ್ಡ ಗುರುಗಳು ಬಂದ್ರೆ ತಲೆ ಪೂಜೆ ಅಂತ ಮಾಡಲ್ಲ, ಪಾದ ಪೂಜೆ ಅಂತ ಮಾಡ್ತೀವಿ. ನಾವೆಲ್ಲರೂ ತಲೆ ಪೂಜೆ ಮಾಡಿ ನೋಡಿದೀರ ನೀವು? ಈಗ ಎಷ್ಟೋ ಸನ್ಯಾಸಿಗಳು ಕಿರೀಟ ಎಲ್ಲ ಹಾಕೊಂಡಿರ್ತಾರೆ. ಆ ಕಿರೀಟಕ್ಕೆ ಅಭಿಷೇಕ ಮಾಡಿ ನೋಡಿದ್ದೀರಾ? ಅವ್ರು ಹಾಕೊಂಡಿರೋ ಮರದ ಹಲಗೆಗೆ ಅಭಿಷೇಕ ಮಾಡ್ತೀವಿ. ಅದೇನದು, ಬಂಗಾರದ ಕಿರೀಟ ಹಾಕೊಂಡಿರ್ತಾರೆ, ಕಾಲಿಗೆ ಮರದ ಹಲಿಗೆ ಹಾಕೊಂಡಿರ್ತಾರೆ, ಮರದ ಹಲಿಗೆ ಹಾಕೊಂಡಿರ್ತಾರೆ. ಅದು ಈ ಮರದ ಪಾದಕ್ಕೆ ಅಂದ್ರೆ ನಂಗೆ ಬಹಳ ನಗು ಬರುತ್ತೆ, ಬಹಳ ನಗು ಬರುತ್ತೆ. ನಂಗೊಬ್ರು ಗುರುಗಳು ಪರಿಚಯ ಇದ್ದಾರೆ. ಅವರಿಗೆ, ಗುರುಗಳೇ ನಿಮಗೆ ಏನ್ ಬೇಕು? ಅವರಿಗೆ ಹೋದಾಗ ನಾನು ಏನಾದ್ರು ಬೇಕಿದ್ರೆ ಹೇಳಿ ಗುರುಗಳೇ, ನನ್ನ ಕೈಲಿ ಆದ್ರೆ ಅದನ್ನು ಮಾಡ್ಕೊಡ್ತೀನಿ ಅಂತ ಹೇಳಿ. ತುಂಬಾ ಸಾತ್ವಿಕರು, ನಿಜವಾದ ಸನ್ಯಾಸಿಗಳು. ಅವ್ರ ಹೆಸರೆಲ್ಲ ಬೇಡ, ಎಲ್ಲಾ ಒಂದು ಭಾವನ ಖಂಡಿತವಾಗ್ಲೂ ಆ ಭಾವನ ಬಿಟ್ಟವರು ಅವರು. ಅವ್ರು ಹೇಳಿದ್ರು, ಸುದರ್ಶನ, ಆ ಪಾದಕ್ಕೆ ಹಾಕೊಂಡು ತಿರುಗಿ 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 ಸೌದು ಹೋಗ್ಬಿಟ್ಟಿದೆ ಕಣ ಆ ಮರದ್ದು, ಎಲ್ಲಾರು ಒಂದು ಪಾದಕ್ಕೆ ಏನೋ ಒಂದು ಮಾಡಿಸ್ಕೊಡ, ಪಾದಕ್ಕೆ ಮಾಡಿಸ್ಕೊಡು ಅಂತ ಹೇಳಿ. ಅವ್ರು ಯಾವ ತರ ಪಾದಕ್ಕೆ ಹಾಕೋತಿದ್ರಪ್ಪ ಅಂದ್ರೆ, ಮರದ ಹಲ್ಲಿಗೆ ಅದ್ರ ಮೇಲೆ ಒಂದು ಈ ತರಹ ಒಂದು ರಬ್ಬರ್ದು ಅಥವಾ ಒಂದು ಕಾಟನ್ ಬಟ್ಟೆದು ಏನೋ ಒಂದು ಈ ತರ ಹಿಂಗಿರ್ಬೇಕು, ಅಂಗುಷ್ಟ ಇರ್ಬೇಕು. ಹಿಂಗ್ ಹಾಕೊಂಡು ನಡಿಯಕ್ ಆಗ್ತಿರ್ಲಿಲ್ಲ ಅವ್ರಿಗೆ. ಅದ್ರ ಮೇಲ್ಗಡೆಗೆ ಇಷ್ಟ ಅಗ್ಲದ ಏನೋ ಮುಂದಕ್ಕೆ, ಈ ಮುಂದೆ ಕಾಲು ಬರುತ್ತಲ್ಲ ಅಲ್ಲಿ ಈ ತರ ಒಂದು ಚಪ್ಪಲಿ ತರನೇ ಇರ್ತಿತ್ತು, ಕೆಳಗಡೆ ಮರದ ಹಲಿಗೆ ಇತ್ತು. ನಾನು ಬಹಳ ಇಷ್ಟಪಟ್ಟು ಒಂದು ಮರ ಹುಡುಕು ತಗೊಂಡ್ ಬಂದೆ. ಅದು ಬೀಟೆ ಮರ, ರೋಸ್ ವುಡ್. ಆ ಬೀಟೆ ಮರ ಹುಡುಕ್ ತಂದು ನಾನು ಒಂದು CNC ಮಿಷನ್ ಕೊಟ್ಟು ಎಲ್ಲ ಮಾಡಿ ಪಾದಿಕೆ ಮಾಡಿಸ್ದೆ. ಬೀಟೆ ಮರದ ಪಾದಿಕೆ ಮಾಡಿಸ್ದೆ. ಆ ಪಾದಿಕೆ ಮಾಡಿಸಿ ಅವ್ರಿಗೆ ಕಷ್ಟಪಟ್ಟು ಒಬ್ಬ ಚಮ್ಮಾರ ಹುಡುಕಿ, ಚರ್ಮ ಬೇಡಪ್ಪ ಇದಕ್ಕೆ ಏನೋ ಒಂದು ಹಾಕು ಅಂತ ಹೇಳಿ ಗಟ್ಟಿಯಾಗಿ ಗಟ್ಟಿಮುಟ್ಟಾಗಿ ತಗೊಂಡೋಗ್ತೀನಿ. ಅದು ಗೊತ್ತಾಗಿಲ್ಲ ನನಗೆ, ಅದು ತುಂಬಾ ತೆಳ್ಳಗ್ ಮಾಡಿಸ್ಬೇಕಿತ್ತು. ನಾನು ಅದು ಸ್ವಲ್ಪ ದಪ್ಪಗ್ ಮಾಡಿಸ್ಬಿಟ್ಟೆ, ಅದು ಮತ್ತೆ ಸೌದೋಗ್ಬಿಡುತ್ತೆ ಅಂತ. ಆ ಬೀಟೆ ಮರ ಭಾರ, ಬೀಟೆ ಮರ ಮೊದಲೇ ಭಾರ, ಅದೊಂದು ಸ್ವಲ್ಪ ದಪ್ಪಗ್ ಬೇರೆ ಮಾಡಿಸ್ಬಿಟ್ಟೆ. ಅವ್ರಿಗೆ ತಗೊಂಡೋಗಿ ಕೊಟ್ಟೆ. ಅವ್ರು ಹಾಕೊಂಡು ಕಾಲ ಚಡಕ್ಕೆ ಕಷ್ಟಪಡ್ತಾ ಇದ್ರು. ಯಾಕೆ? ಆ ಪಾದಕ್ಕೆ ಅಷ್ಟು ಭಾರ ಆಗೋಗಿತ್ತು, ಪಾದಕ್ಕೆ ಅಷ್ಟೊಂದು ಭಾರ ಆಗೋಗ್ಬಿಟ್ಟಿತ್ತು. ಅದಕ್ಕೆ ಅವ್ರು ಏನ್ ಹೇಳಿದ್ರು ಗೊತ್ತಾ, ನಾನು ಚರಪಾದಕ್ಕೆ ಕೇಳಿದ್ದಪ್ಪ, ಸ್ಥಿರ ಪಾದಕ್ಕೆ ಅಲ್ಲ, ಇದನ್ನ ಹಾಕೊಂಡಿರ್ತಾಗಲ್ಲ. ಇದೇ ಮಾತು ಹೇಳಿದ್ರು ಅವರು, ಇದೇ ಮಾತು ಹೇಳಿದ್ರು. ನಾನು ನಿನಗೆ ಕೇಳಿದ್ದು ಚರಪಾದಕ್ಕೆ ಅಪ್ಪ, ಸ್ಥಿರ ಪಾದಕ್ಕೆ ಅಲ್ಲ,
ಇದನ್ನ ಕಂಡು ಓಡೋದಕ್ಕಾಗಲ್ಲ. ನಾವು ಏನ್ ಮಾಡ್ಬಿಡ್ತೀವಿ ಅಂದ್ರೆ ತುಂಬಾ ದೊಡ್ಡದು ಮಾಡಿಸ್ಬಿಟ್ರೆ, ತುಂಬಾ ದಪ್ಪಗ್ ಮಾಡಿಸ್ಬಿಟ್ರೆ ಅವ್ರಿಗೇನೋ ಇಷ್ಟ ಆಗ್ಬಿಡುತ್ತೆ. ನಾವು ಕೊಡೋದು ಅಷ್ಟೇ, ಏನ್ ಮಾಡ್ತೀವಿ, ತುಂಬಾ ಚೆನ್ನಾಗಿರೋದು ದೊಡ್ಡದು ಕೊಟ್ಬಿಡ್ತೀವಿ. ಆ ದೊಡ್ಡದು ಹೊತ್ಕೊಂಡು ಹೋಗಕ್ಕೆ ಆಗಲ್ಲ, ಅವರಿಗೆ ಹೊತ್ಕೊಂಡು ಹೋಗಕ್ಕೆ ಆಗಲ್ಲ. ಅದಕ್ಕೆ ಅವ್ರು ಏನ್ ಹೇಳೋದು ಗೊತ್ತಾ, ಮುಂದೊಂದ್ ದಿನ ನಾನು ಹೋಗ್ತೀನಲ್ಲಪ್ಪ, ಹೋದಾಗ ಈ ಪಾದಕೆಗೆ ಅಭಿಷೇಕ ಮಾಡಕ್ ಇಟ್ಕೊಂಡ್ರಿ, ಇನ್ನ 100 ಪೀಳಿಗೆ ಬಂದ್ರು ಈ ಪಾದಕೆಗೆ ಏನೂ ಆಗಲ್ಲ ಅಂತಿದ್ರು. ತುಂಬಾ ಸಾತ್ವಿಕ ಸ್ವಾಮಿಗಳು. ಅವ್ರ ಹೆಸರು ಹೇಳಬಾರ್ದು ಅಂತ ಅವ್ರು ಹೇಳಿದ್ದಾರೆ. ಆದ್ರಿಂದ ಆ ಸ್ವಾಮಿಗಳ ಹೆಸರನ್ನು ನಾನು ಹೇಳ್ತಾ ಇಲ್ಲ. ಆ ತುಂಬಾ ಸಾತ್ವಿಕರು ಅಂದ್ರೆ ಏನು, ಸನ್ಯಾಸಿ ಅಂದ್ರೆ ಸನ್ಯಾಸಿಗೆ ಏನು ಮುಟ್ಟಲ್ಲ ಅಂದ್ರೆ ಮುಟ್ಟಲ್ಲ ಅಷ್ಟೇ. ಯಾರು ಅವ್ರಿಗೆ ಏನ್ ತಂದ್ಕೊಂಡು ಹೋಗಿ ಕೊಡ್ತಾರೆ ಅಷ್ಟೇ. ಅವ್ರ ಹತ್ರ ಒಂದ್ 3-4 ಪುಸ್ತಕ ಇರುತ್ತಷ್ಟೇ, ಬಿಟ್ಟು 1 ರೂಪಾಯಿ ದುಡ್ಡಿಲ್ಲ, ಏನು ಇಲ್ಲ. ಆ ರೀತಿ ಜೀವನ ಮಾಡ್ತಿರ್ತಾರೆ. ಎಲ್ಲಿರ್ತಾರೆ, ಏನ್ ಮಾಡ್ತಾರೆ, ಎಲ್ಲೋ ಒಂದ್ ಕಡೆ ಭಿಕ್ಷೆ ಕೇಳ್ತಾರೆ, ತಿಂತಾರೆ, ಮುಂದಕ್ಕೆ ಹೋಗ್ತಾ ಇರ್ತಾರೆ. ಅವ್ರು ಎಲ್ಲಿದ್ದಾರೆ ಏನು ಎಂತ ಗೊತ್ತೇ ಆಗೋಲ್ಲ, ಅಷ್ಟು ಒಳ್ಳೆ ಸನ್ಯಾಸಿಗಳು. ಯಾಕೆ ಹೇಳಿದೆ ಅಂದ್ರೆ ಇದೇ ಮಾತು ಹೇಳಿದ್ರು ಅವರು. ನಾನು ಕೇಳಿದ್ದು ಚರಪಾದಕ್ಕೆ ಅಪ್ಪ, ಸ್ಥಿರಪಾದಕ್ಕೆ ಅಲ್ಲ. ನೋಡಿ ಇಲ್ಲಿ ಆ ಪಾದಕ ಅಂತ ಹೇಳಿದ್ನಲ್ಲ, ಪಾದ ಅಂತ ಹೇಳುತ್ತಲ್ಲ, ಅದಕ್ಕೋಸ್ಕರ ನನಗಿಲ್ಲಿ ನೆನಪಾಗಿದ್ದು ಆ ವಿಷಯ. ಒಂದೊಂದು ಅವತಾರದಲ್ಲಿ ಭಗವಂತ ಒಬ್ಬೊಬ್ಬರಿಗೆ ಅನುಗ್ರಹವನ್ನು ಮಾಡ್ದ. ರಾಮಾವತಾರದಲ್ಲಿ ಅಹಲ್ಯೆಯ ಮೇಲೆ ಕಾಲಿಟ್ಟ, ವಾಮನಾವತಾರದಲ್ಲಿ ಆ ಒಂದು ಬಲಿಯ ಮೇಲೆ ಕಾಲಿಟ್ಟ, ಕೃಷ್ಣಾವತಾರದಲ್ಲಿ ಕೃಷ್ಣ ಪರಮಾತ್ಮನು ಯಾರ ಮೇಲೆ, ಕಾಳಿಯನ ಮೇಲೆ ಕಾಲಿಟ್ಟ. ಅಂದ್ರೆ ಅವನು ಖಂಡಿತ ದುಷ್ಟನಲ್ಲ. ಭಗವಂತನ ಪಾದವನ್ನ ತಲೆಯ ಮೇಲೆ ಹೊತ್ತುಕೊಂಡಿದ್ದಾನೆ ಅಂದ್ರೆ ಅವನು ಹೇಗೆ ದುಷ್ಟನಾಗಕ್ ಸಾಧ್ಯ? ನೋಡಿ, ಇಲ್ಲಿ ಕೃಷ್ಣನ ಪಾದ ಧೂಳಿಯ ಮಹಿಮೆಯನ್ನ 2 ಶ್ಲೋಕದಲ್ಲಿ ಹೇಳಿದೆ. ಎಲ್ಲರೂ ನೆನ್ಪಿಟ್ಕೊಳ್ಳಿ ಈ ಶ್ಲೋಕನ. ನನಾಕ ಪೃಷ್ಠಂ ನಚ ಸಾರ್ವಭೌಮಂ ನ ಪಾರಮೇಷ್ಠ್ಯಂ ನರಸಾಧಿಪತ್ಯಂ ನಯೋಗ ಸಿದ್ಧಿರ ಪುನರ್ಭವಂತ ವಾಂಛಂತಿ ಯತ್ಪಾದರಜ ಪ್ರಪನ್ನಾ. ಪ್ರಭೋ, ನಿನ್ನ ಚರಣ ಧೂಳಿಯನ್ನ ಶರಣು ಹೋಗುವಂತಹ ಭಗವದ್ಭಕ್ತರು ಸ್ವರ್ಗ ಸುಖವನ್ನ ಬಯಸಲ್ಲ, ಸಾರ್ವಭೌಮತ್ವವನ್ನ ಬಯಸಲ್ಲ, ರಸಾತಳದ ಅಧಿಪತ್ಯವನ್ನ ಬಯಸಲ್ಲ, ಬ್ರಹ್ಮ ಪದವಿಯನ್ನು ಬಯಸಲ್ಲಪ್ಪ. ಅವರಿಗೆ ಅನಿಮಾದಿ ಅಷ್ಟೈಶ್ವರ್ಯ ಸಿದ್ಧಿಯ ಇಚ್ಛೆಯೇ ಇರೋದಿಲ್ಲ. ಅವರು ಜನ್ಮ ಮರಣಗಳನ್ನ ತಪ್ಪಿಸುವ ಕೈವಲ್ಯ ಮೋಕ್ಷವನ್ನು ಕೂಡ ಅಪೇಕ್ಷಿಸುವುದಿಲ್ಲಪ್ಪ. ನೋಡಿ, ಅವ್ರಿಗೆ ಏನನ್ನು ಅಪೇಕ್ಷಿಸುವುದಿಲ್ವಂತೆ. ನಂಗೆ ಅದು ಬೇಕು, ಇದು ಬೇಕು, ಇನ್ನೊಂದು ಬೇಕು, ಮತ್ತೊಂದು ಬೇಕು. ಯಾಕೆ ಅಂದ್ರೆ ನಿನ್ನ ಚರಣವನ್ನ ಇಟ್ಟ ಮೇಲೆ, ಅವರ ತಲೆಯ ಮೇಲೆ ನೀನು ಧಾರಣೆಯನ್ನು ಮಾಡಿದ ಮೇಲೆ ಅವ್ರಿಗೆ ಹೊರಗಿನ ಅಪೇಕ್ಷೆ ಹೇಗೆ ಅನ್ನೋದು ಇರುತ್ತೆ. ನೀನೇ ಹೇಳಪ್ಪ. ಯಾಕೆ? ತದೇಶನಾಥಾಪದುರಾಪಮಾನೈ ತಮೋಜನಿ ಕ್ರೋಧವಶೋ ವಿಹೀಶಃ ಸಂಸಾರ ಚಕ್ರೇ ಭ್ರಮತ ಶರೀರಿಣ ಯದಿಚ್ಛತಸ್ಯಾದ್ಭವ ಸಮಕ್ಷಃ. ಪ್ರಭೋ, ನಿನ್ನ ಅಚಿಂತ್ಯವಾದಂತಹ ಐಶ್ವರ್ಯ ಏನಿದೆ, ಈ ನಾಗರಾಜನು ತಮೋ ಗುಣಿಗಳಾದಂತಹ ಒಂದು ಶರೀರದೊಳಗೆ ಹುಟ್ಟಿದವನು, ಸ್ವಾಭಾವಿಕವಾಗಿಯೇ ಮಹಾಕೋಪಿಷ್ಠನು. ನೋಡಿ, ಇದೊಂದ್ ಕಡೆ ಶಬ್ದ ಬರೀತಾರೆ ದೀರ್ಘಕೋಪಿಷ್ಠ ಅಂತ. ಈ ಹಾವುಗಳ ಕೋಪ ಇದೆಯಲ್ಲ, ಅದು ದೀರ್ಘ ಕೋಪ ಅಂತ. ಅವು ಒಂದು ಸಲ ಅವರಿಗೆ ತೊಂದರೆ ಕೊಟ್ರೆ ಅವು ತಕ್ಷಣ ಆ ಕೋಪವನ್ನು ಮರೆಯಲ್ವಂತೆ. ಆ ಕೋಪವನ್ನ ಮನಸ್ಸಲ್ಲಿ ಇಟ್ಟುಕೊಂಡಿರ್ತಾವಂತೆ. ಇಲ್ಲಿ ಅದನ್ನು ಒಂದು ವಾಕ್ಯ ಬರೀತೀಯ ನೋಡಿ, ದೀರ್ಘ ಕೋಪಿಷ್ಠ ಅಂದ್ರೇನು? ಹಾವುಗಳು ಏನು ನಮಗೆ ಆ ಒಂದು ತೊಂದರೆ ಕೊಟ್ವಿ ಅಂದ್ರೆ ಅವು ತಕ್ಷಣಕ್ಕೇನೆ ಅವುಗಳ ಒಂದು ಕೋಪವನ್ನ ಮರೆಯುವಂತದ್ದಲ್ಲ. ಅಂತಹ ಒಂದು ಕೋಪವನ್ನ ಹಗೆಯನ್ನ ತೀರಿಸುವವರೆಗೂ ಕೂಡ ಮರಿದೇ ಇರುವಂತವನು. ಹೀಗಿದ್ರೂ ಕೂಡ ಇವನಿಗೆ ಬೇರೆಯವರಿಗೆ ದುರ್ಲಭವಾದಂತಹ ನಿನ್ನ ಪರಮ ಪವಿತ್ರ ಚರಣ ರಜ ಪ್ರಾಪ್ತವಾಗಿದೆ. ಅದನ್ನ ಪಡೆಯುವಂತಹ ಇಚ್ಛಾ ಮಾತ್ರದಿಂದಲೇ ಈ ಸಂಸಾರ ಚಕ್ರದಲ್ಲಿ ಬಿದ್ದಿರುವಂತಹ ಈ ಜೀವನಿಗೆ ಆ ವೈಭವ ಸಂಪತ್ತುಗಳ ಮಾತೇನಪ್ಪಾ? ನಿನ್ನ ಚರಣ ರಜವನ್ನ ಇಟ್ಟ ಮೇಲೆ ಇವನಿಗೆ ಖಂಡಿತವಾಗಲೂ ಕೂಡ ಪರಮ ಐಶ್ವರ್ಯ ಸಿಗತ್ತೆ ಅಂತ ಹೇಳಿದ ಮೇಲೆ ನೋಡಿ, ನಾಗಪತ್ನಿಯರು ಸ್ತೋತ್ರವನ್ನ ಮಾಡ್ತಾರೆ. ಈ ಸ್ತೋತ್ರವನ್ನ ನಿತ್ಯ ನಾವುಗಳೇನಾದ್ರೂ ಪಾರಾಯಣ ಮಾಡಿದ್ರೆ, ಸುಮಾರು 10-12 ಶ್ಲೋಕಗಳಿದೆ. ಇದನ್ನ ಪಾರಾಯಣವನ್ನ ನಾವು
ಮಾಡಿದವರಾದ್ರೆ ಕೃಷ್ಣನ ಮೂಲ ರೂಪವನ್ನ ನಮಗೂ ಕೂಡ ಭಗವಂತನು ಅವನ ಚರಣ ರಜವನ್ನು ಕೊಡುವ ಭಾಗ್ಯ ಸಿಗುತ್ತೆ ಅಂತ ಹೇಳ್ತಾರೆ. ಎಷ್ಟು ಆ ಶ್ಲೋಕವನ್ನು ಮಾತ್ರ ಓದ್ಬಿಡ್ತೇನೆ, ಅದರ ಅರ್ಥ ಏನು ನಿಮ್ಗೆಲ್ಲರಿಗೂ ಶ್ಲೋಕ ಓದಿದ್ರೆ ಗೊತ್ತಾಗೋಗುತ್ತೆ ಅರ್ಥ ಎಷ್ಟು ಚೆನ್ನಾಗಿದೆ. ನಮಸ್ತುಭ್ಯಂ ಭಗವತೆ ಪುರುಷಾಯ ಮಹಾತ್ಮನೆ ಭೂತಾವಾಸಾಯ ಭೂತಾಯ ಪರಾಯ ಪರಮಾತ್ಮನೆ ಜ್ಞಾನ ವಿಜ್ಞಾನ ನಿಧಯೇ ಬ್ರಹ್ಮಣೇ ಅನಂತ ಶಕ್ತಯೇ ಅಗುಣಾಯ ವಿಕಾರಾಯ ನಮಸ್ತೆ ಪ್ರಾಕೃತಾಯ ಚ ಕಾಲಾಯ ಕಾಲನಾಭಾಯ ಕಾಲಾವಯವ ಸಾಕ್ಷಿಣೆ ವಿಶ್ವಾಯ ತದುಪದ್ರಷ್ಟೆ ತತ್ಕರ್ತೆ ವಿಶ್ವಹೇತವೇ ಭೂತಮಾತೇಂದ್ರಿಯ ಪ್ರಾಣ ಮನೋಬುದ್ಧ್ಯಾಶಯಾತ್ಮನೆ ತ್ರಿಗುಣೇನಾಭಿಮಾನೇನ ಗೂಢಸ್ವಾತ್ಮಾನುಭೂತಯೇ ನಮೋ ಅನಂತಾಯ ಸೂಕ್ಷ್ಮಾಯ ಕೂಟಸ್ಥಾಯ ವಿಪಶ್ಚಿತೆ ನಾನಾವಾದಾನುರೋಧಾಯ ವಾಚ್ಯವಾಚಕ ಶಕ್ತಯೇ ನಮಃ ಪ್ರಮಾಣ ಮೂಲಾಯ ಕವಯೇ ಶಾಸ್ತ್ರಯೋನಯೇ ಪ್ರವೃತ್ತಾಯ ನಿವೃತ್ತಾಯ ನಿಗಮಾಯ ನಮೋ ನಮಃ ನಮಃ ಕೃಷ್ಣಾಯ ರಾಮಾಯ ವಸುದೇವ ಸುತಾಯ ಚ ಪ್ರದ್ಯುಮ್ನಾಯ ಅನಿರುದ್ಧಾಯ ಸಾತ್ವತಾಂ ಪತಯೇ ನಮಃ ನಮೋ ಗುಣ ಪ್ರದೀಪಾಯ ಗುಣಾತ್ಮಚ್ಛದನಾಯ ಚ ಗುಣವತ್ಯುಪಗಲ್ಲಕ್ಷ್ಯಾಯ ಗುಣದ್ರಷ್ಟೇ ಸ್ವಸಂವಿದೆ ಅವ್ಯಾಕೃತ ವಿಹಾರಾಯ ಸರ್ವವ್ಯಾಕೃತ ಸಿದ್ಧಯೇ ಋಷಿಕೇಶ ನಮಸ್ತೇಸ್ತು ಮುನಯೇ ಮೌನಶಾಲಿನೇ ಪರಾವರಗತಿಜ್ಞಾಯ ಸರ್ವಾಧ್ಯಕ್ಷಾಯ ತೇ ನಮಃ ಅವಿಶ್ವಾಯತ ವಿಶ್ವಾಯ ತದ್ರೇಷ್ಟ್ರೇ ಚ ಹೇತವೇ. ಇಷ್ಟು ಶ್ಲೋಕ 10 ಶ್ಲೋಕ ನಿತ್ಯ ಕೃಷ್ಣನ ಮೇಲೆ ನಾವು ಹೇಳ್ಕೊಳ್ತಿದ್ರೆ ಆ ಭಗವಂತನ ಪಾದ ಕಮಲವನ್ನ ಸ್ಪರ್ಶಿಸುವ ಯೋಗ ನಮಗೆ ಸಿಗತ್ತೆ ಅಂತ ಹೇಳ್ತಾರೆ. ಆದ್ರಿಂದ ಅವರೆಲ್ಲರೂ ಕೂಡ ಏನ್ ಹೇಳಿದ್ರು ಅಂದ್ರೆ, ಭಗವಂತ ನೀನು ವಿಶ್ವರೂಪನಾಗಿದೆಯಪ್ಪ, ಎಲ್ಲವೂ ತಿಳಿದವನಾಗಿದೆಯಾ, ಅದರೊಳಗೂ ಕೂಡ ನಿನ್ನ ಪಾದ ರಜದ ಒಂದು ಮಹಿಮೆ ನಮಗೆ ತಿಳಿದಿದೆ, ಎಲ್ಲರಿಗೂ ಜಗತ್ತಿಗೆ ತಿಳಿದಿದೆ. ಅಂತಹ ಪಾದ ರಜದ ಕಮಲವನ್ನ ತಲೆಯ ಮೇಲಿಡಕ್ಕೋಸ್ಕರವೇ, ನಿನ್ನ ಪಾದ ಕಮಲವನ್ನ ತಲೆಯ ಮೇಲಿಡಕ್ಕೋಸ್ಕರವೇ ಈ ಯಾವುದೋ ಯುಗದಿಂದ ಇಲ್ಲಿಗೆ ಬಂದು ಇವನು ಸೇರ್ಕೊಂಡ ಅಂತ ಅನ್ಸುತ್ತೆ. ಇವನು ಮಾಡಿರುವ ಎಲ್ಲ ಪಾಪಗಳು ಕೂಡ ಈಗ ಪರಿಹಾರವಾಯಿತು. ಅಪರಾಧ ಸಕೃದ್ಭರ್ತ ಸೋಡವ್ಯ ಸಪ್ರಜಾಕೃತ ಶಂತುಮರ್ಹಸಿ ಶಾಂತಾತ್ಮನ್ ಮೂಢಸ್ಯ ತ್ವಂ ಅಜಾನತಃ. ನನ್ನ ಗಂಡ ಏನು ಒಳ್ಳೆಯವರು ಅಂತ ನಾವು ಹೇಳ್ತಿಲ್ಲ. ಯಾವುದೇ ಒಬ್ಬ ಮನುಷ್ಯನಿಗೆ ಒಂದು ತಪ್ಪನ್ನ ಮಾಡಿದ್ರೆ ಅದನ್ನ ತಿದ್ದಿಕೊಳ್ಳುವಂತಹ ಯೋಗವನ್ನ ಭಗವಂತನು ಕೊಡುವವನಾಗ್ತಾನಂತೆ. ಅಂತಹ ಯೋಗವನ್ನ ಕೊಟ್ಟು ಇವನನ್ನ ಕ್ಷಮಿಸಪ್ಪ ಅಂತ ಹೇಳಿದಾಗ ಭಗವಂತನು ಪ್ರಸನ್ನನಾಗ್ತಾನೆ. ಆಗ ಅವನು ಹೇಳ್ತಾನೆ ನೋಡಿ, ಕಾಲಿಗೆಯನ್ನು ಹೇಳ್ತಾನೆ. ಆ ಶುಕರು ಹೇಳ್ತಾರೆ, ಈ ರೀತಿ ಹೇಳಿದ ಮೇಲೆ ಆ ನಾಗಪತ್ನಿಯರು ಅನೇಕ ರೀತಿಯಿಂದ ಸ್ತೋತ್ರವನ್ನ ಮಾಡಿದ ಮೇಲೆ ಅವರು ಸಂತೋಷಗೊಳ್ತಾರಂತೆ. ಯಾರು? ಕೃಷ್ಣನ ಸಂತೋಷಗೊಳ್ತಾನೆ. ಆ ಕಾಳಿಯನ ಇಂದ್ರಿಯದಲ್ಲಿ ಪ್ರಾಣಗಳಲ್ಲಿ ಚೈತನ್ಯ ಉಂಟಾದಂತೆ, ಕಷ್ಟಪಟ್ಟು ಉಸಿರಾಡತೊಡಗದಂತೆ, ಸ್ವಲ್ಪ ಹೊತ್ತಿನೊಳಗೆ ವಿನಮ್ರವಾಗಿ ಕೃಷ್ಣನಲ್ಲಿ ಪ್ರಾರ್ಥಿಸದಂತೆ, ವಯಂ ಖಲಾಹ ಸಹೋತ್ಪತ್ಯಾಹ ತಾಮಸಾಹ ದೀರ್ಘಮನ್ಯವ. ನೋಡಿ ಮತ್ತಿಲ್ಲಿ ಹಾಕ್ತಿದ್ದಾರೆ ದೀರ್ಘಮನ್ಯವ. ನಾವ್ ಹೇಳ್ತೀವಿ ಈಗ ನಾವು ಕನ್ನಡದಲ್ಲಿ ಹಾವಿನ ದ್ವೇಷ 12 ವರ್ಷ ಆದ್ರೂ ಕೂಡ ಹಾವಿನ ದ್ವೇಷ ಬಿಡೋದಿಲ್ಲ ಅಂತ ಹೇಳ್ತೀವಿ. ಆದ್ರೆ ವೈಜ್ಞಾನಿಕವಾಗಿ ಯೋಚನೆ ಮಾಡಿದ್ರೆ ಹಾವುಗಳಿಗೆ ಯಾವುದೇ ರೀತಿ ದ್ವೇಷ ಬರುವ ಗುಣವೇ ಇಲ್ಲಂತೆ. ಈ ಹಾವು ಎಲ್ಲ ಹಿಡಿತಾರಲ್ಲ, ಅವ್ರ ಮಾತುಗಳನ್ನು ತುಂಬಾ ಕೇಳ್ತೇನೆ, ತುಂಬಾ ನೋಡಿದ್ದೇನೆ. ಅವುಗಳು ಕಿವಿ ಇತ್ಯಾದಿಗಳೆಲ್ಲ ಕಣ್ಣಿಂದ ನೋಡ್ಬಿಟ್ಟು ಅವುಗಳು ಹೆಡೆಯನ್ನು ಆಡಿಸ್ತವಂತೆ. ಅವಿಗೆ ದ್ವೇಷ ಇತ್ಯಾದಿಗಳನ್ನೆಲ್ಲ ಹಿಡ್ಕೊಳ್ಳುವಂತಹ ಗುಣ ಇಲ್ಲ ಅಂತ. ಆದ್ರೆ ಜಗತ್ತಲ್ಲಿ ಏನ್ ಮಾಡ್ತೀವಿ ಅಂದ್ರೆ, ಒಬ್ಬ ಮನುಷ್ಯನಿಗೆ ಒಂದೇ ಹಾವನ್ನು 4 ಸಲ ಕಚ್ತು 5 ಸಲ ಕಚ್ತು ಅಂತೆಲ್ಲ ನ್ಯೂಸ್ ಓದ್ತಾ ಇರ್ತೀವಿ. ಅವನು ಯಾವ್ದು ಸತ್ಯ ಯಾವ್ದು ಸುಳ್ಳು ನಮಗೆ ಗೊತ್ತಾಗೋದಿಲ್ಲ. ಆದ್ರೆ ಭಾಗವತ ಹೇಳ್ತಾ ಇದೆ ತಾಮಸ ದೀರ್ಘಮನ್ಯವ. ಮತ್ತಿನ್ನೇವು ದೀರ್ಘಕೋಪಿಗಳು. ಆ ಒಂದ್ಸಲಿ ಅಪರಾಧ ಮಾಡಿದ್ರೆ ಅಂದ್ರೆ ಅದನ್ನ ಮನಸ್ಸಲ್ಲಿ ಇಟ್ಟುಕೊಂಡು ಜೀವನ ಮಾಡುವವರಾಗಿರ್ತಾರಂತೆ. ಆ ರೀತಿ ಇರುವಂತವ್ರು ನಾನು ನಿಜವಾಗ್ಲೂ ಕೂಡ ನನ್ನ ಸ್ವಭಾವವನ್ನ ಬಿಡೋದು ಕಷ್ಟವೇ ಸರಿ. ನಿನಗೋಸ್ಕರ ನನ್ನ ಸ್ವಭಾವವನ್ನ ಬಿಟ್ಟಿದ್ದೀನಪ್ಪ. ಆದ್ರಿಂದ ಏನೋ ನಾನಾ ಪ್ರಕಾರವಾದ ಸ್ವಭಾವ, ವೀರ್ಯ, ಬಲ, ಯೋನಿ, ಬೀಜ, ಚಿತ್ತ, ಆಕೃತಿ ಎಲ್ಲವೂ ಕೂಡ ನೀನೇ ಆಗಿದ್ಯಪ್ಪ. ಆದ್ರಿಂದ ಈ ಸಂಸಾರ ದಾಟಲು ಅಶಕ್ಯವಾದಂತಹ ಈ ದುಃಖದ ಸಂಸಾರವನ್ನ ನೀನು ನನ್ನ ತಲೆಯ ಮೇಲೆ ಪಾದವನ್ನಿಟ್ಟು ಆ ಸಂಸಾರವನ್ನ ದಾಟಿಸಿಬಿಟ್ಟೆಯಪ್ಪ. ದಾಟಿಸಿಬಿಟ್ಟೆ. ಇದು ಹೇಳಿದ್ಮೇಲೆ
ಶುಕಬ್ರಹ್ಮರು ಹೇಳ್ತಾರೆ ನೋಡಿ, ಏನಪ್ಪಾ ಅಂದ್ರೆ ಭಗವಂತ ಒಂದು ಆಶೀರ್ವಾದವನ್ನ ಮಾಡ್ಬಿಡ್ತಾನಂತೆ. ಕಾಳಿಯನಾಗ, ನೋಡಪ್ಪ, ಇನ್ನು ಮುಂದೆ ನಿನ್ನ ಮಕ್ಕಳು, ಹೆಂಡತಿ ಎಲ್ಲರ ಜೊತೆಗೆ ಹೋಗಿ ನೀನು ರಮಣಕ ದ್ವೀಪಕ್ಕೆ ಇಲ್ಲಿಂದ ಹೊರಟು ಹೋಗಪ್ಪ. ಸಮುದ್ರ ಮಾರ್ಗದಿಂದ ರಮಣಕ ದ್ವೀಪಕ್ಕೆ ನೀನು ಹೊರಟು ಹೋಗು. ಅಷ್ಟೇ ಅಲ್ಲ, ಎರಡೂ ಸಂಧ್ಯಗಳಲ್ಲಿ ನೀನು ಮಾಡಿರುವ ಸ್ತೋತ್ರ ಮತ್ತು ಈ ಕಾಳಿಯ ದಮನವನ್ನ ಯಾರು ಕೀರ್ತಿಸ್ತಾನೋ, ಸ್ತೋತ್ರಿಸ್ತಾನೋ, ಅವನಿಗೆ ಯಾವುದೇ ರೀತಿಯಾಗಿ ಸರ್ಪ ಭಯ ಉಂಟಾಗದೇ ಇರಲಿ ಅಂತ ಆಶೀರ್ವಾದವನ್ನು ಮಾಡ್ತೇನೆ. ಮತ್ತೆ ಇನ್ನೊಂದು ಮಾತನ್ನು ಹೇಳಿದ್ದಾನೆ ನೋಡಿ, ಎಲ್ಲಿ ಯಮುನಾ ನದಿ ಮಡು ಇದೆ, ನೀವು ಹೋದಾಗ ಬೃಂದಾವನಕ್ಕೆ ಹೋದಾಗ ಕರ್ಕೊಂಡು ಹೋಗ್ತಾರೆ, ಇದೆ ಕಾಳಿಯ ಮಡು, ಅಲ್ಲಿಗೆ ಹೋದಾಗ ಕರ್ಕೊಂಡು ಹೋಗ್ತಾರೆ, ತುಂಬಾ ಚೆನ್ನಾಗಿದೆ. ಆ ಯಮುನಾ ನದಿ ಮಡುವಿನಲ್ಲಿ ಸ್ನಾನವನ್ನ ಮಾಡಿ ಯಾರು ಪಿತೃಗಳಿಗೆ ತರ್ಪಣವನ್ನ ಕೊಡ್ತಾರೋ, ಆ ಪಿತೃಗಳಿಗೆ ಭಗವಂತ ಮಾತು ಕೊಟ್ಟಿದ್ದನಿಲ್ಲಿ, ಅವರೆಲ್ಲರೂ ಕೂಡ ಮುಕ್ತಿಯನ್ನ ಹೊಂದುತ್ತಾರೆ, ಮುಕ್ತಿಯನ್ನ ಹೊಂದುವಂಥವರಾಗ್ತಾರೆ. ದೇವತೆಗಳಿಗೆ, ಪಿತೃಗಳಿಗೆ ಅವರೆಲ್ಲರೂ ಮುಕ್ತಿ ಹೊಂದುತ್ತಾರೆ. ಮತ್ತು ನಾವುಗಳು ಕೂಡ ಯಮುನಾ ನದಿಯಲ್ಲಿ ಮುಳುಗಿ ಸ್ನಾನವನ್ನ ಮಾಡಿದ್ರೆ ನಮ್ಮ ಪಾಪಗಳನ್ನು ಕೂಡ ನಾವುಗಳು ಕಳೆದುಕೊಳ್ಳುವಂಥವರಾಗ್ತೇವೆ. ನೋಡಪ್ಪ, ನಿನ್ನ ತಲೆಯ ಮೇಲೆ ಈಗ, ನನ್ನ ತಲೆಯ ಮೇಲೆ ನನ್ನ ಪಾದದ ಅಂಕಿತ ಬಿದ್ದಿದೆ. ನನ್ನ ಪಾದಾಂಕಿತ ನೋಡಿ, ನೀವು ನಾಗರ ಹಾದಿನ ತಲೆಯ ಮೇಲೆ ಹೀಗೆ ಒಂದು ಅಂಕಿತ ಇರುತ್ತೆ. ಸ್ಪೆಕ್ಟಿಕಲ್ ಕೋಬ್ರಾ ಅಂತ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ, ಇಂಡಿಯನ್ ಸ್ಪೆಕ್ಟಿಕಲ್ ಕೋಬ್ರಾ ಅಂತ. ಈ ಉತ್ತರ ಭಾರತದ ಕಡೆಗೆ ಹೋದ್ರೆ ಅದು ಕಪ್ಪಾಗಿರುವಂತಹ ಹಾವು ಸಿಗತ್ತೆ. ಅದಕ್ಕೆ ಈ ತರಹ ಮಾರ್ಕ್ ಇರಲ್ಲ, ಒಂಥರ ರೌಂಡ್ ಚಿಹ್ನೆ ಇರುತ್ತೆ ಅಷ್ಟೇ. ಅದಕ್ಕೆ ಸ್ಪಾಟೆಡ್ ಕೋಬ್ರಾ ಅಂತ ಹೇಳ್ತಾರೆ. ಇದಕ್ಕೆ ಸ್ಪೆಕ್ಟಿಕಲ್ ಕೋಬ್ರಾ ಅಂತ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ. ಈ ಸ್ಪೆಕ್ಟಿಕಲ್ ಕೋಬ್ರಾ ಏನಿದೆ ಅದು ಭಗವಂತನ ಪಾದದ ಚಿಹ್ನೆ, ಭಗವಂತನ ಪಾದದ ಚಿಹ್ನೆ. ಆ ಚಿಹ್ನೆಯನ್ನ ನೋಡಿದ್ರೆ, ನನ್ನ ಪಾದದ ಚಿಹ್ನೆ ನೋಡಿದ್ರೆ ನಿನಗೇನೋ ಭಯ ಇದೆಯಲ್ಲ, ಗರುಡನ ಮೇಲಿನ ಭಯ ಇದೆಯಲ್ಲ, ಆ ಚಿಹ್ನೆಯನ್ನ ನೋಡಿ ಗರುಡ ನಿನ್ನ ಹತ್ರ ಬರಲ್ಲಪ್ಪ, ನೀನು ಹೋಗು ಅಂತ ಹೇಳಿ ಅಲ್ಲಿಂದ ಅವರನ್ನ ಆ ಒಂದು ರಮಣಕ ದ್ವೀಪಕ್ಕೆ ಪ್ರಯಾಣವನ್ನ ಮಾಡಿದ್ರಂತೆ. ಈ ಕಾಳಿಯ ಮುಂದಿನ ಅಧ್ಯಾಯದಲ್ಲಿ ಹೇಳ್ತಾರೆ, ಏನಕ್ಕೆ ಈ ಯಮುನಾ ಮಡುವಿಗೆ ಬಂದ ಅಂದ್ರೆ ಅದಕ್ಕೊಂದು ಸಣ್ಣ ಕಾರಣವನ್ನ ಹೇಳ್ತಾರೆ. ಇದಕ್ಕೆ ಮತ್ತೆ ನಾವು ಮಹಾಭಾರತ ಕೊಡ್ ಹೋಗ್ಬೇಕು. ಅಲ್ಲಿ ಗರುಡನ ಅಮ್ಮನಿಗೂ ವಿನಿತೆ ಮತ್ತು ಇವರಿಗೆಲ್ಲರಿಗೂ ಕೂಡ ಈ ಸರ್ಪದ ಮೇಲೆ ಒಂದು ಸಣ್ಣ ಕೋಪ ಇತ್ತು. ಏನಾಯ್ತು ಅಂದ್ರೆ, ಗರುಡಕ್ಕೂ ಸರ್ಪಕ್ಕೂ ಒಂದು ಆಹಾರದೊಳಗೆ ಒಂದು ಒಪ್ಪಂದ ಆಯ್ತಂತೆ. ಗರುಡಗಳಿಗೂ ಮತ್ತು ಹಾವಿಗೂ ಒಂದು ಒಪ್ಪಂದ ಆಯ್ತಂತೆ. ಏನು? ಪ್ರತಿ ತಿಂಗಳು ಕೂಡ ಒಂದು ನಿರ್ದಿಷ್ಟವಾದಂತಹ ದಿನ ಒಂದು ಮರದ ಕೆಳಗೆ ಗರುಡನ ಆಹಾರಕ್ಕಾಗಿ ಬಂದು ಒಂದು ಹಾವನ್ನ ಒಪ್ಪಿಸ್ಬೇಕಿತ್ತಂತೆ. ಯಾಕೆ? ಗರುಡನ ತಾಯಿಯ ಹೆಸರು ವಿನತ ಅಂತ, ಸರ್ಪಗಳ ತಾಯಿ ಹೆಸರು ಕದ್ರು ಅಂತ. ಇವರಿಗೆ ಪರಸ್ಪರ ವೈರ ಇತ್ತು. ಆ ತಾಯಿಯ ವೈರವನ್ನ ಮನಸ್ಸಲ್ಲಿಟ್ಟುಕೊಂಡು ಈ ಗರುಡ ಏನ್ ಮಾಡ್ತಿದ್ದ, ಸಿಕ್ಕ ಸರ್ಪಗಳನ್ನೆಲ್ಲ ತಿಂದು ಹಾಕ್ತಾ ಇತ್ತಂತೆ. ಆಗ ಈ ಸರ್ಪಗಳೆಲ್ಲರೂ ಕೂಡ ಹೋಗಿ ಬ್ರಹ್ಮದೇವರಿಗೆ ಶರಣಾಗುವಂತೆ. ಆಗ ಬ್ರಹ್ಮದೇವರು ಹೇಳ್ತಾರೆ, ಪ್ರತಿಯೊಂದು ಅಮಾವಾಸ್ಯೆಯ ದಿನ ಒಂದೊಂದು ಸರ್ಪ ಪರಿವಾರದವರು ಗರುಡನಿಗೆ ಒಂದೊಂದು ಸರ್ಪವನ್ನ ಆಹಾರವಾಗಿ ಕೊಡಬೇಕು ಅಂತ ಆಯ್ತಂತೆ. ನೋಡಿ, ಈ ವಿಷಯ ನಮಗೆ ಇಲ್ಲಿ ತಿಳಿದು ಬರಲ್ಲ. ಇದಕ್ಕೆ ನಾವು ಭಾರತಕ್ಕೋ ಹರಿವಂಶಕ್ಕೋ ಅಲ್ಲಿಗೆ ಓಡಿ ಹೋಗ್ಬೇಕು. ಏನಕ್ಕೆ ಆ ಒಂದು ಅಗ್ರಿಮೆಂಟ್ ಆಗಿತ್ತು ಅನ್ನಕ್ಕೆ ಹೇಳಿದ್ನಲ್ಲ. ಒಂದು ಪುರಾಣವನ್ನ ಓದಿ ನಾವು ಪುರಾಣವನ್ನ ಪೂರ್ತಿಯಾಗಿ ಅರ್ಥ ಮಾಡ್ಕೊಂಡೆ ಇದನ್ನ ಹೇಳ್ಬಿಡ್ಬೇಕು ಅಂತ ಆಗ್ಬಾರ್ದು. ಒಬ್ಬ ಪುರಾಣ ಹೇಳುವವನಿಗೆ ಇದೇ ವಿಷಯದ ಮೇಲೆ ಬಾಕಿ ಪುರಾಣಗಳು ಏನ್ ಹೇಳುತ್ತೆ ಎನ್ನುವ ಜ್ಞಾನ ಇದ್ದಾಗ ಅವ್ರಿಗೆ ಏನಾಗುತ್ತೆ ಅಂದ್ರೆ ಒಂದಷ್ಟು ಸಮಂಜಸತೆ ಇರುತ್ತೆ, ಕಥೆ ಹೇಳಕ್ಕೆ ಒಂದಷ್ಟು ಸಮಂಜಸತೆ ಇರುತ್ತೆ. ನೋಡಿ, ಆಗ ಆಹಾರಕ್ಕಾಗಿ ಒಂದು ಸರ್ಪವನ್ನ ಒಪ್ಪಿಸೋಕೆ ಶುರು ಮಾಡುದು. ಅಮಾವಾಸ್ಯೆಯ ದಿನ ಸಕಲ ಸರ್ಪಗಳು ಕೂಡ ಒಂದೊಂದು ಒಪ್ಪಿಸ್ಬೇಕಾದ್ರೆ ಈ ಕಾಳಿಯ ಏನ್ ಮಾಡ್ತಿದ್ದಂತೆ ಗೊತ್ತಾ? ತನಗಿರೋ ಶಕ್ತಿಯಿಂದ, ಗರ್ವದಿಂದ ಯಾವ ಸರ್ಪ ಆ ಗಿಡದ ಕೆಳಗೆ ಇಟ್ಟು ಹೋಗ್ತಿದ್ರಲ್ಲ, ಬಂದು ಆ ಸರ್ಪವನಿಗೆ ಕಾಳಿಯ ತಿಂದು ಹೋಗ್ಬಿಡೋದು. ಕಾಳಿಯ ಬಂದು ತಿಂದು ಹೋಗ್ಬಿಡೋದು, ಬಲಿಯನ್ನ ತಿಂದು ಬಿಡ್ತಿತ್ತು. ಈ ಗರುಡಕ್ಕೆ ಸಿಟ್ಟು ಬಂದು ಏನ್ ಮಾಡ್ತು ಅಂದ್ರೆ ಆ ಕಾಳಿಯನ ಮೇಲೆ ಅಟ್ಯಾಕ್ ಮಾಡೋಕ್ ಶುರು ಮಾಡ್ತು. ಗರುಡನ ಶಕ್ತಿ ಹೇಳ್ಬೇಕಾ, ಮೊದಲೇ ಭಗವಂತನ ವಾಹನ ಅದು.
ಕಾಳಿಯ ತನ್ನ ಒಂದು ಏನಿತ್ತು, ನಾನು ಇಷ್ಟೆಲ್ಲಾ ಶಕ್ತಿವಂತ ಅನ್ನೋದೇನಿತ್ತು, ಅದರ ಭ್ರಮೆ ಎಲ್ಲ ಕೆಳಗಡೆ ಇಳಿತಾ ಹೋಯ್ತು. ಆ ತಾರ್ಕ್ಷ್ಯ ನಂದನನಾದ ಗರುಡ ಏನಿದ್ದಾನೆ, ಅವನು ಚೆನ್ನಾಗಿ ನೋವು ಮಾಡಿದಾಗ ಕಾಳಿಯನಿಗೆ ಅದಕ್ಕೊಂದು ನೆನಪಾಯ್ತು. ಸೌಭರಿ ಅನ್ನುವಂಥ ಒಬ್ಬರು ಮಹರ್ಷಿ ಇದ್ರು, ಸೌಭರಿ ಮಹರ್ಷಿ. ಅವರು ಯಮುನಾ ನದಿಯಲ್ಲಿ ಕುಳಿತು ತಪಸ್ಸನ್ನ ಮಾಡ್ತಿದ್ರು. ಯಾವುದು ಆ ಕಾಳಿಯ ಮಡು ಇದೆ, ಅಲ್ಲಿ ಅನೇಕ ಮೀನುಗಳು ಸಂಸಾರವನ್ನ ಮಾಡ್ತಾ ಇದ್ರು. ನೋಡಿ, ಈ ಸೌಭರಿ ಮಹರ್ಷಿಯ ಕಥೆ ವಿಷ್ಣು ಪುರಾಣದಲ್ಲಿ ಬರುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ. ಅವರು ನೀರಿನೊಳಗೆ ಕುಳಿತುಕೊಂಡು ತಪಸ್ಸನ್ನ ಮಾಡ್ತಿದ್ದಂತೆ. ಯಾಕಂದ್ರೆ ಆ ಕಥೆ ಹೇಳಿ ತುಂಬಾ ಚೆನ್ನಾಗಿರೋ ಕಥೆ ಅದು. ಹೇಳ್ಬಿಡ್ತೇನೆ, 5 ನಿಮಿಷದಲ್ಲಿ ಹೇಳ್ಬಿಡ್ತೇನೆ ಸೌಭರಿ ಮಹರ್ಷಿ ಕಥೆ. ಯಾರು ಈ ಸೌಭರಿ? ಆ ಸೌಭರಿ ಮಹರ್ಷಿ ನೀರೊಳಗೆ ಕುತ್ಕೊಂಡು ತಪಸ್ ಮಾಡ್ತಾ ಇದ್ರು. ಆ ನೀರೊಳಗೆ ಕುತ್ಕೊಂಡು ತಪಸ್ ಮಾಡ್ಬೇಕಾದ್ರೆ ಏನಾಗುತ್ತೆ, 12 ವರ್ಷಗಳ ಕಾಲ ತಪಸ್ಸನ್ನು ಮಾಡ್ತಾರೆ. ಒಂದ್ಸಲಿ ಕಣ್ಣು ಬಿಡ್ತಾರೆ. ಆ ಕಣ್ಣು ಬಿಟ್ಟಾಗ ಅಲ್ಲೊಂದು ದೊಡ್ಡ ಮೀನು ತನ್ನ ಹೆಂಡತಿಯರು ತನ್ನ ಮಕ್ಕಳ ಜೊತೆಗೆ ಓಡಾಡ್ಕೊಂಡಿದೆ. ಆ ಮೀನನ್ನ ನೋಡಿ ಸೌಭರಿಗೆ ಮನಸ್ಸಿಗೆ ಅನ್ಸುತ್ತೆ, ಎಷ್ಟು ಸಂತೋಷವಾಗಿದೆ ಈ ಮೀನು, ಎಷ್ಟು ಸಂತೋಷವಾಗಿದೆ. ಅಂದ್ರೆ ಸಂಸಾರ ಒಂದಿಗನಾದ್ರೆ ನಾನು ಸಂತೋಷವಾಗಿರ್ಬೋದು ಎಂಬ ಜ್ಞಾನ ಬಂದಿದೆ. ಯಾರಿಗೆ? ಈ ಸೌಭರಿ. ತಕ್ಷಣ ನೀರಿಂದ ಹೊರಗಡೆ ಹೊರತಾರೆ. ಹೊರಗಡೆ ಬಂದು ನೋಡ್ತಾರೆ, ಮೈಯೆಲ್ಲ ಲೋಳೆ ಆಗ್ಬಿಟ್ಟಿರುತ್ತೆ. ನೀರೊಳಗಿದ್ದು ಇದ್ದು ಪಾಚಿ ಕಟ್ಬಿಟ್ಟಿರುತ್ತೆ, ದುರ್ನಾಥ ಬರ್ತಿರುತ್ತೆ. ನೀರೊಳಗೂ ತಪಸ್ ಮಾಡ್ತಿರ್ತಾರೆ. ತಕ್ಷಣ ಅವ್ರು ಏನ್ ಹೇಳ್ತಾರೆ, ಮಾಂಧಾತನ ಹತ್ರ ಹೋಗ್ತಾರೆ. ಆ ಚಕ್ರವರ್ತಿ ಹೆಸರು ಮಾಂಧಾತ ಅಂತ. ಇದು ಹೇಳ್ತಾ ಇರೋದು ಸತ್ಯಯುಗದ ಕಥೆ, ರಾಮನ ಹಿಂದಿನ ಯುಗ. ಮಾಂಧಾತ ಚಕ್ರವರ್ತಿ ಹತ್ರ ಹೋಗ್ತಾರೆ. ಮಾಂಧಾತ ಚಕ್ರವರ್ತಿಗೆ 50 ಜನ ಹೆಣ್ಮಕ್ಳು ಇರ್ತಾರೆ. ಏನ್ ಹೇಳ್ರಿ, ಎಷ್ಟು ಜನ ಹೇಳ್ರಿ? 50 ಜನ ಹೆಣ್ಮಕ್ಳು ಇರ್ತಾರೆ. ಸೌಭರಿ ಹೋಗ್ತಾರೆ. ಸೌಭರಿ ಹೋಗಿ, ಮಾಂಧಾತ, ನಾನು ಮದುವೆ ಆಗಬೇಕು ಅಂತ ಅನ್ಕೊಂಡಿದ್ದೀನಪ್ಪ, ಆದ್ರಿಂದ ನಿಮ್ಮಲ್ಲಿ 50 ಜನ ಹೆಣ್ಮಕ್ಳಿದ್ದಾರೆ, ಅದ್ರ ಒಂದು ಹೆಣ್ಮಗನ್ ಕೊಟ್ಟು ನನ್ ಮದುವೆ ಮಾಡುವಂತ. ಆ ಅಪ್ಪ ಸೌಭರಿ ನೋಡ್ತಾನೆ, ಲೋಳೆ ಶರೀರ, ದುರ್ನಾಥ, ಇವನಿಗೆಂತ ಕೊಡೋದಪ್ಪ ಮಗುನ, ಇದು ಒಳ್ಳೆ ಕೊಡಲ್ಲ ಅಂದ್ರೆ ಶಾಪ ಕೊಟ್ಬಿಡ್ತಾನೆ. ಏನ್ ಮಾಡೋದು? ಅದಕ್ಕೋಸ್ಕರ ಹಿಂದಿಂದೆಲ್ಲ ಲೈಟ್ ಹಾಕ್ಬೋದ, ಆ ಲೈಟ್ಗಳ ಆ ಒಂದು ಶಾಪ ಕೊಟ್ಬಿಡ್ತಾನಲ್ಲ ಅಂತ ಅಂದುಕೊಂಡು ಏನಾಗ್ಬಿಡುತ್ತೆ ಅಂದ್ರೆ, ಒಂದು ಐಡಿಯಾ ಮಾಡ್ತಾನೆ. ಏನಂತ ಅಂದ್ರೆ, ಎಷ್ಟು ಚೆನ್ನಾಗಿದೆ. ಕರೆಂಟ್ ಹೋಗಿದೆ ಸ್ವಾಮಿ, ಬಿಡಿ ಪರವಾಗಿಲ್ಲ, ಕರೆಂಟ್ ಹೋಗಿದೆ. ಅವನು ಏನ್ ಮಾಡ್ಬಿಡ್ತಾನೆ ಅಂದ್ರೆ, ನಮ್ಮ ಮನೇಲಿ ಒಂದು ಸಣ್ಣದಾಗಿರುವಂತಹ ಒಂದು ಪರಂಪರೆ ಇದೆಯಪ್ಪ, ನಮ್ಮ ಮನೇಲಿ ಒಂದು ಸಣ್ಣದಾಗಿರೋ ಪರಂಪರೆ ಇದೆ. ಏನು ಅಂದ್ರೆ, ಹೆಣ್ಣು ಮಕ್ಕಳೇ ಅವರ ಗಂಡನನ್ನ ವರೆಸುವಂತಹ ಸಂಪ್ರದಾಯ. ನಾವು ಮದುವೆ ಆಗಿ ಅಂತ ಹೇಳೋದಲ್ಲ, ಹೆಣ್ಣು ಮಕ್ಕಳೇ ಗಂಡನನ್ನ ವರೆಸುವ ಸಂಪ್ರದಾಯ ಇದೆ. ಆದ್ರಿಂದ ನಿಮಗೆ ನನ್ನ ಮಕ್ಕಳಲ್ಲಿ ಯಾರು ಅವ್ರಿಗೆ ಅವರೇ ಒಪ್ಕೊಂಡ್ರೆ ನೀವು ಮದುವೆ ಆಗಿ ಅಂತ ಹೇಳ್ಬಿಡ್ತಾರೆ. ಯಾರೋ? ಮಾಂಧಾತ. ಈ ಶರೀರನ ಯಾರು ಒಪ್ಕೊಳಕ್ ಸಾಧ್ಯ? ಯಾರು ಒಪ್ಕೊಳಕ್ ಸಾಧ್ಯನಾ? ಸಾಧ್ಯವೇ ಇಲ್ಲ. ಒಪ್ಕೊಳ್ತಾರೆ? ಆಗ ಇವರು ಸಕಲವನ್ನು ತಿಳ್ಕೊಂಡಂತಹ ದೊಡ್ಡ ಋಷಿ ಸೌಭರಿ, ಇವರಿಗದು ಗೊತ್ತಿದ್ದೇ ಇರುತ್ತಾ? ಆಯ್ತಪ್ಪ ಅಂತ ಹೋಗಿ ಹೇಳಿ ಕಳಿಸ್ತಾನೆ. ತುಂಬಾ ಚೆನ್ನಾಗಿದೆ, ವಿಷ್ಣು ಪುರಾಣದಲ್ಲಿ ದೊಡ್ಡ ಕಥೆ, ಸೌಭರಿಯ ಕಥೆ ಇದು. ಅವನು ಹುಡುಗಿ ಹತ್ರ ಹೇಳಿ ಕಳಿಸ್ತಾನೆ, ತನ್ನ ಮಂತ್ರಿಗಳ ಹತ್ರ. ಒಬ್ರು ಬರ್ತಿದ್ದಾರೆ, ಅವ್ರು ನೋಡಿ ನೀವು ಯಾರನ್ನಾರು ಒಪ್ಕೊಳ್ಳಿ ಅಂತ ಹೇಳಿದಾಗ ಒಳಗಡೆಗೆ ಹೋಗ್ತಾನೆ. ಈ ಕಡೆಗೆ ಒಂದ್ ಕಡೆಗೆ ಮಾಂಧಾತ ಚಕ್ರವರ್ತಿ, ಇನ್ನೊಂದು ಕಡೆಗೆ ಅವನ ಮಂತ್ರಿ ಸೌಭರಿ, 3 ಜನ ಹೋಗ್ತಾರೆ. ಅವರು ಒಳಗಡೆಗೆ ಹೋಗ್ಬೇಕಾದಾಗ ಸಾಕ್ಷಾತ್ ಮನ್ಮಥನಂತಹ ರೂಪವನ್ನು ತಗೊಂಡು, ಆ ಅಂದ ಚಂದ ಎಲ್ಲವನ್ನೂ ತಗೊಂಡು ಆ ರೂಮ್ ಒಳಗೆ ಹೋಗ್ಬಿಡ್ತಾರೆ. ಇವರಿಬ್ಬರ ಕಣ್ಣಿಗೆ, ಈ ಮಂತ್ರಿ ಮತ್ತು ರಾಜನ ಕಣ್ಣಿಗೆ ಅದೇ ಲೋಳೆ ಮೈಯೇ, ಆ ಮುದುಕ, ಈ ರೀತಿ ಶರೀರ ಕಾಣಿಸ್ತಿದೆ. ಆ ಹೆಣ್ಣು ಮಕ್ಕಳ ಕಣ್ಣಿಗೆ ದೊಡ್ಡ ಮನ್ಮಥನ ತರಹ ಸೌಂದರ್ಯ ಕಾಣಿಸ್ತಾ ಇದೆ. ನೋಡ್ಬಿಟ್ಟು ಹೊರಗ್ ಬರ್ತಾರೆ. ಹೊರಗ್ ಬಂದಾಗ, ಅಮ್ಮ, ಇವರು ಒಬ್ರು ಕನ್ಯಾರ್ಥಿಯಾಗಿ ಬಂದಿದ್ದಾರೆ, ನೀವ್ ಯಾರು ಮದುವೆ ಆಗೋದಿದ್ರೆ ಇವ್ರು ಮದುವೆ ಆಗ್ಬೋದು ಅಂದ್ರೆ 50 ಜನರು ನಾನ್ ಮದುವೆ ಆಗ್ತೀನಿ ಏನ್ ಬಿಡ್ತಾನೆ. ಏನ್ ಹೇಳಿ, ಒಬ್ಬರನ್ನ ಕೊಡಪ್ಪ ಅಂತ ಕೇಳಿದ್ದ ಇವನು, 50 ಜನರನ್ನ ನಾನ್ ಮದುವೆ ಆಗ್ತೀನಿ ಅಂತ ಹೇಳ್ಬಿಡ್ತಾನೆ ಸೌಂದರ್ಯ. ಮಾಂಧಾತನಿಗೆ ಬೇರೆ ದಾರಿ ಇಲ್ಲ, 50 ಜನರನ್ನು ಕನ್ಯಾದಾನ ಮಾಡಿ ಕೊಡ್ತಾನೆ. ಕಾಡಿಗೆ ಕರ್ಕೊಂಡ್ ಬರ್ತಾರೆ.
ಕಾಡಿಗೆ ಕರ್ಕೊಂಡು ಬಂದಾಗ ಅಲ್ಲಿ ವಿಶ್ವಕರ್ಮನನ್ನ ಕರೆದು 50 ಅರಮನೆಯನ್ನ ಕಟ್ಟಿಸ್ತಾರಂತೆ ಕಾಡಲ್ಲಿ. ಪ್ರತಿಯೊಂದು ಅರಮನೆಯಲ್ಲೂ ದಾಸಿಯರು, ಇವರು ಅವರು ಎಲ್ಲರೂ ಇರ್ತಾರೆ. ಅಂತಹ ತಪಸ್ವಿಗಳು, ಸೌಭರಿಗಳು. ಈ ಮಾಂಧಾತನಿಗೂ ನೋವು ಅಂದ್ರೆ ನೋವು. ಛೇ ಇಷ್ಟು ಚಂದ ಇದ್ದಂತಹ ಆ ಹುಡುಗಿರ್ನ ನಾನು ಆ ಋಷಿ ಕೊಟ್ಟು ಮದುವೆ ಮಾಡ್ತೀನಿ, ಎಷ್ಟು ಕಷ್ಟ ಪಡ್ತೀರೋ ಏನೋ ಕಾಡಲ್ಲಿ ಅಂದ್ಕೊಂಡು ರಥದೊಳಗೆ, ಈಗೇನು ಅಪ್ಪನಿಗೆ ಚಿಂತೆ ಇತ್ತು ಆಗಲೂ ಅದೇ ಚಿಂತನೆ, ನನ್ನ ಮಗಳು ಸಂತೋಷವಾಗಿದ್ದಾಳೋ ಇಲ್ವೋ ಅಂತ ತಿಳ್ಕೋಬೇಕು. ನೋಡಿ, ಅವನು ಒಂದ್ ಸ್ವಲ್ಪ ಈ ಉಂಡೆ ಚಕ್ಲಿ ಅವೆಲ್ಲ ತುಂಬಿಕೊಂಡು ರಥದಲ್ಲಿ ಅಲ್ಲಿ ಬರೀ ಗೆಡ್ಡೆ ಗೆಣಸು ತಿನ್ಕೊಂಡಿರ್ತಾರೆ ಅಂತ ಒಂದ್ ತಿನ್ನೋ ಪದಾರ್ಥ ಅದು ಇದು ಸ್ವಲ್ಪ ಎಲ್ಲ ತುಂಬಿಕೊಂಡು ಕಾಡಿಗೆ ರಥವನ್ನ ತಗೊಂಡ್ ಬರ್ತಾನೆ. ಬಂದು ಮೊದಲನೇ ಮನೆಗೆ ಹೋಗ್ತಾನೆ. ಅಪ್ಪ ಬಂದಿದ್ ನೋಡಿ ಬಹಳ ಸಂತೋಷ ಆಗುತ್ತೆ. ಅಲ್ಲಿ ಮಗಳು ಅಳಿಯ ಇಬ್ರು ಸಿಕ್ಬಿಡ್ತಾರೆ. ಸೌಕರ್ಯ ಮತ್ತು ಬನ್ನಿ 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 ಅಂತ ಕರೀತಾರೆ. ಕರೆದು ಒಳಗಡೆ ಕರ್ಕೊಂಡೋಗಿ ಆ ಊಟದ ಕೋಣೆಗೆ ಕರ್ಕೊಂಡು ಹೋದ್ರೆ ಇವನು ಏನ್ ತಂದಿದ್ದ ಅದಕ್ಕೆ 100 ಪಟ್ಟು ತಿನ್ನೋ ಪದಾರ್ಥಗಳಲ್ಲಿ ಎದುರಿಗಿರುತ್ತೆ. ಯಾರೀ ಮಹಾರಾಜ್ ತಂದಿದ್ದ. ಅವನು ಕೂಡಿಸ್ಕೊಂತಾನೆ. ಮಗಳನ್ನ ಏಕಾಂತದಲ್ಲಿ ಕೂಡಿಸ್ಕೊಂಡು ಕೇಳ್ತಾನೆ, ಅಮ್ಮ ನಿಂಗೆ ಏನಾದ್ರು ತೊಂದರೆ ಇದೆಯಾ ಇಲ್ಲಿ ಅಂತ ಕೇಳ್ತಾನೆ. ಅದಕ್ಕೆ ಅಪ್ಪ ನನಗೆ ಏನು ದುಃಖ ಇಲ್ಲಪ್ಪ, ಒಂದೇ ಒಂದು ದುಃಖ ಇದೆ ಅಂತ ಹೇಳ್ತಾನೆ. ಏನಮ್ಮ ದುಃಖ ಅಂದ್ರೆ, ಯಾವಾಗ್ಲೂ ನನ್ ಗಂಡ ನನ್ ಜೊತೆಗೆ ಇರ್ತಾನಪ್ಪ, ನನ್ನ ಅಕ್ಕ ತಂಗಿರ ಪಾಡೇನು ಅಂತ ನನಗೆ ಅದಕ್ಕೋಸ್ಕರ ಅದೊಂದು ಯೋಚನೆ ಇದೆ ಅಷ್ಟೇ. 50 ಜನನು ಮದುವೆ ಆಗಿದ್ದಾನೆ, ಆದ್ರೆ ಯಾವಾಗ್ಲೂ 24 ಗಂಟೆನೂ ನನ್ನ ಹಿಂದಿಂದನೇ ಓಡಾಡ್ತಿರ್ತಾನೆ, ನನ್ ಜೊತೆಗೆ ಇರ್ತಾನೆ, ಅವ್ರಗಳ ಗತಿ ಏನು ಅನ್ನೋದು ಒಂದು ಯೋಚನೆ ಅಂತ ಹೇಳ್ತಾನೆ. ಮಾಂಧಾತ ಸಿಗ ಹಾಕೊಂಡು ಮಾಡ್ತೀನಿ ಸರಿ, ಕೇಳ್ತೀನಿ ಏನಕ್ಕೆ ಈ ತರ ಮಾಡ್ತೀನಿ ಕೇಳ್ತೀನಿ ಅಂತ ಪಕ್ಕದಲ್ಲಿದ್ದ 2ನೇ ಅರಮನೆಗೆ ಹೋಗ್ತಾರೆ. ಅಲ್ಲೂ ಸೌಭರ್ಯ ಆ ಹುಡುಗಿ ಬಂದು ಬನ್ನಿ ಬನ್ನಿ ಅಂತ ಕರೀತಾರೆ. ಎಲ್ಲ ಉಪಚಾರ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಅಮ್ಮ ನಿಂಗೆ ಏನಾದ್ರು ತೊಂದರೆ ಇದೆಯಾ ಅಂತ ಕೇಳಿದ್ರೆ ಆ ಹುಡುಗಿ ಹೇಳ್ತಾಳೆ, ಅಪ್ಪ ನಂಗೆ ಒಂದೇ ಒಂದು ತೊಂದರೆ ಇದೆ, ಯಾವಾಗ್ಲೂ ನನ್ ಗಂಡ ನನ್ ಜೊತೆಗೇ ಇರ್ತಾನಪ್ಪ, ಬೇರೆಯವ್ರ ಅಕ್ಕ ತಂಗಿನ ಗತಿ ಏನು ಅನ್ನೋದೇ ನನಗೆ ಆಲೋಚನೆ, ಇನ್ನೇನು ಯೋಚನೆ ಇಲ್ಲ. 50 ಅರಮನೆಗೆ ಹೋದ್ರೆ 50 ಜನ ಅದನ್ನೇ ಹೇಳ್ತಾರೆ. 50 ಅರಮನೆ ಮುಗಿಸ್ಕೊಂಡು ಮುಂದಕ್ಕೆ ಹೋಗ್ತಾರೆ. ಅಲ್ಲೊಂದು ಅರಳಿ ಮರ ಇರುತ್ತೆ. ಆ ಅರಳಿ ಮರದ ಕೆಳಗೆ ಆ ಹಣ್ಣನ್ನು ಮುದುಕ ಸೌಭರಿ ತಪಸ್ಸು ಮಾಡ್ಕೊಂಡೇ ಕೂತಿರ್ತಾನೆ. ಮಾಂಧಾತ ಹೋದಾಗ ಆಗ ಸೌಭರಿ ಹೇಳ್ತಾನೆ ಒಂದು ಮಾತನ್ನ, ಅದ್ಭುತವಾದ ಮಾತು, ನೆನಪಿಟ್ಕೊಳ್ಳಿ ಈ ಮಾತನ್ನ. ಪ್ರಪಂಚದ ವಿಷಯ ಸುಖವೇ ಬೇಡ ಅಂತ ಅಂದುಕೊಂಡು ನೀರಿನೊಳಗೆ ಕುಳಿತುಕೊಂಡು ನಾನು ತಪಸ್ಸನ್ನ ಮಾಡ್ತಾ ಇದ್ದೆ. ಒಂದು ಮೀನಿನ ಶರೀರವನ್ನ ನೋಡಿ, ಮೀನಿನ ಕುಟುಂಬವನ್ನ ನೋಡಿ ನಾನು ಈ ಸಂಸಾರ ಚಕ್ರಕ್ಕೆ ಬಿದ್ದೆ. ನಿಜವಾಗಲೂ ನಾವು ಅಂದುಕೊಂಡ್ಬಿಡ್ತೇವೆ, ನಾನು ಮನುಷ್ಯನ ಶರೀರ, ಮನುಷ್ಯನ ಮನಸ್ಸು ಬಹಳ ನಾನು ಗೆದ್ದು ಬಿಟ್ಟಿದ್ದೇನೆ ಅಂತ ಅನ್ಕೊಂಡ್ಬಿಡ್ತೇವೆ. ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಯಾಕೆ? ಬಲವಾನ್ ಇಂದ್ರಿಯ ಗ್ರಾಮ ವಿದ್ವಾಂಸಮಪಿ ಕರ್ಷತಿ. ಈ ಇಂದ್ರಿಯ ಸಮೂಹ ಅನ್ನೋದು ಏನಿದೆ ಇದು ತುಂಬಾ ಕೆಟ್ಟದ್ದಪ್ಪ. ಎಷ್ಟೇ ವಿದ್ವಾಂಸರಾದ್ರೂ ಕೂಡ ಈ ಇಂದ್ರಿಯ ಸಮೂಹ ಅವನನ್ನ ಕಟ್ಟಾಕತ್ತೆ ಅಂತ ಹೇಳ್ತಾನೆ. ನೋಡಿ, ಏನಕ್ಕೆ ಈ ಕಥೆ ಹೇಳಿದೆ ಅಂದ್ರೆ, ಈ ಗರುಡ ತಿಂಗಳಿಗೆ ಒಂದ್ಸಲಿ ಆಹಾರ ಸಿಗ್ತಾ ಇರುತ್ತೆ ಗರುಡನಿಗೆ. ಇನ್ನು 29 ದಿನ ಏನ್ ಮಾಡ್ಬೇಕು? ಅದು ಬಂದು ಏನ್ ಮಾಡ್ತಿರುತ್ತೆ, ಈ ಯಮುನಾ ಮಡು ಇತ್ತಲ್ಲ, ಆ ಯಮುನಾ ಮಡುವಿಗೆ ಬಂದು ಅಲ್ಲಿ ತುಂಬಾ ಮೀನುಗಳಿರುತ್ತೆ. ಆ ಮೀನುಗಳನ್ನ ಎತ್ಕೊಂಡು ಹೋಗಿ ತಿಂತಾ ಇರುತ್ತೆ ಈ ಗರುಡ. ಒಂದಿನ ಹೆಂಗ್ ಎತ್ಕೊಂಡು ಹೋಗಿ ಬಂದಾಗ ದೊಡ್ಡ ಮೀನಿತ್ತಲ್ಲ, ಆ ದೊಡ್ಡ ಮೀನನ್ನ ಎತ್ಕೊಂಡು ಹೋಗಿ ತಿಂದು ಬಿಡುತ್ತೆ. ಇನ್ನು ಉಳಿದ ಚಿಕ್ಕ ಸೌಕರ್ಯ ಅಲ್ಲಿ ಕುತ್ಕೊಂಡು ತಪಸ್ ಮಾಡ್ತಿರ್ತಾನೆ. ಅವೆಲ್ಲವೂ ಬಂದು ಗಳೋ ಅಂತವೆ ಈ ಸೌಕರ್ಯ ಹತ್ರ. ಹಿಂಗಾಗ್ಬಿಡ್ತು ಅಂತ. ಮೊದಲೇ ಮೀನಿನ ಮೇಲೆ ಒಂದು ಸಣ್ಣ ಇದಿತ್ತು ಸೌಭರಿಗೆ. ಅದಕ್ಕೆ ಸೌಭರಿ ಮಹರ್ಷಿ ಶಾಪವನ್ನ ಕೊಟ್ಬಿಡ್ತಾನೆ. ಏನಂತ ಶಾಪವನ್ನ ಕೊಟ್ಬಿಡ್ತಾನಪ್ಪ ಅಂದ್ರೆ, ಇನ್ನು ಮುಂದೆ ಏನಾದ್ರೂ ಈ ಯಮುನಾ ನದಿ ದಡಕ್ಕೆ ನೀನು ಬಂದು ಈ ಹ್ರದ ಈ ಮಡುವಿಗೆ ಬಂದು ಏನಾದ್ರೂ ನೀನು ತಿಂದ್ರೆ ನಿನ್ನ ತಲೆ 100 ಹೋಳಾಗತ್ತೆ ಅಂತ ಶಾಪ ಕೊಡ್ತಾನೆ. ನೋಡಿ, ಇದ್ರೊಳಗೆ ಎಷ್ಟು ಪುರಾಣಗಳ ಲಿಂಕ್ ಇದೆ ಅನ್ನೋದನ್ನ ಯೋಚನೆ ಮಾಡಿ. ಇದು ಒಂದೇ ಒಂದು ಕಾಳಿಯನ ಒಂದು ಉದಾಹರಣೆಯಲ್ಲಿ. ಈಗ ಸೌಭರಿ ಅಂತ ಬಂದ, ಸೌಭರಿ ಯಾರು ಅಂತ ಹೇಳಲಿಲ್ಲ ಇಲ್ಲಿ. ಆ ಮೀನಿನ ಕಥೆ ಕೇಳ್ಬಿಟ್ಟು ಇವ್ರು ಯಾಕೆ ಅಲ್ಲಿ ಶಾಪ ಕೊಟ್ಟ ಅನ್ನೋದನ್ನ ಇಲ್ಲಿ ಹೇಳಿಲ್ಲ. ಇದು ಹೇಳಬೇಕು ಅಂದ್ರೆ ವಿಷ್ಣು ಪುರಾಣದ ಕಥೆ ನಮಗೆ ಗೊತ್ತಿರಬೇಕು.
ಆ ಮೀನಿನ ಮೇಲೆ ಏನಕ್ಕೆ ಈ ಸೌಗರಿಗೆ ಮೋಹ ಇದೆ ನೋಡಿ. ಆಗ ಏನಾಯ್ತು ಅಂದ್ರೆ ತಕ್ಷಣ ಅವನು ಸತ್ತೋಗ್ತಾನೆ ಶಾಪ ಕೊಟ್ಟಾಗ ಈ ವಿಷಯ ಕಾಳಿಯನಿಗೆ ಗೊತ್ತಿರುತ್ತೆ. ಅವನು ಬಂದು ಏನ್ ಮಾಡ್ಬಿಡ್ತಾನೆ, ಆ ಯಮುನಾ ನದಿ ಬಡುವನು ಸೇರ್ಕೊಂಡ್ಬಿಡ್ತಾನೆ. ಯಾಕೆ ಇಲ್ಲಿ ಗರುಡ ಬರಲ್ಲ, ನಾನ್ ಸೇಫ್ ಆಗಿರ್ಬೋದು. ಯಾವಾಗ ತನ್ನ ಗಂಡ ಹೋದ್ನೋ ಅವನ ನೂರಾರು ಹೆಂಡತಿಯರು ಎಲ್ಲರೂ ಬಂದು ಅಲ್ಲಿ ಸೇರ್ಕೊಂಡು ಯಾವಾಗ ಹಾವು ವಾಸ ಮಾಡಕ್ಕೆ ಶುರುವಾಯ್ತು ಆ ನೀರೆಲ್ಲ ವಿಷ ಆಗ್ಬಿಟ್ಟಿದೆ. ಆಗ ಕೃಷ್ಣ ಹೇಳ್ತಾನೆ, ಅಪ್ಪ ನೀನೇನ್ ಮಾಡು, ನಿನ್ನೆಲ್ಲ ವಿಷವನ್ನು ವಾಪಸ್ ತಗೊಂಡು ನೀನು ಆ ರಮಣಕ ದ್ವೀಪಕ್ಕೆ ಹೊರಟು ಹೋಗು ಅಂತ ಹೇಳಿದಾಗ ಕಾಳಿಯ ನಮಸ್ಕಾರವನ್ನು ಮಾಡಿ ರಮಣಕ ದ್ವೀಪಕ್ಕೆ ಅವನು ಹೊರಟು ಹೋಗ್ತಾನೆ. ಅವತ್ತಿಂದ ಆ ಯಮುನಾ ಹ್ರದ ಏನಾಯ್ತು ಗೊತ್ತಾ, ವೈಯಕ್ತಿಕ ಸ್ವತ್ತಾಗ್ಲಿಲ್ಲ, ಸಾರ್ವಜನಿಕ ಸ್ವತ್ತಾಯ್ತು. ಏನ್ ಹೇಳಿ, ಅದು ಪರ್ಸನಲ್ ಪ್ರಾಪರ್ಟಿ ಆಗ್ಲಿಲ್ಲ, ಅದು ಪಬ್ಲಿಕ್ ಪ್ರಾಪರ್ಟಿ ಆಯ್ತು. ಕೃಷ್ಣ ಯಾವತ್ತೂ ಕೂಡ ಒಬ್ಬನತ್ರ ಅಧಿಕಾರ ಇದೆ ಅಂದ್ರೆ ಅವನು ಒಪ್ತಾ ಇರ್ಲಿಲ್ಲ ಅದನ್ನು. ಕೃಷ್ಣ ಯಾವತ್ತೂ ಕೂಡ ಅದು ಒಳ್ಳೇದಾಯ್ತು ಅಂದ್ರೆ ಎಲ್ಲರೂ ಅನುಭವಿಸ್ಬೇಕು ಅಂತ ಒಪ್ತಾ ಇದ್ದ, ಎಲ್ಲರೂ ಅದನ್ನು ಒಪ್ಪಿಸ್ಬೇಕು ಅಂತ. ಆಗ ಕೃಷ್ಣನು ಏನ್ ಮಾಡ್ದ, ಈ ರೀತಿಯಾಗಿ ಆ ಯಮುನೆಯನ್ನ ಶುದ್ಧಗೊಳಿಸ್ತಾ ಅಂದ್ಮೇಲೆ ಅಷ್ಟೊತ್ತಿಗೆ ರಾತ್ರಿ ಆಗ್ಬಿಟ್ಟಿತ್ತು. ರಾತ್ರಿ ಆದಾಗ ಏನ್ ಮಾಡಿದ್ರು ಅಂದ್ರೆ ಅವರೆಲ್ಲರೂ ಕೂಡ ಅಲ್ಲೇ ಮಲಗಬೇಕು ಅಂತ ಯೋಚನೆ ಮಾಡಿದ್ರು. ಯಾರು, ಗೋಪಾಲಕರು, ಕೃಷ್ಣ, ರಾಮ, ಹಸುಗಳು ಎಲ್ಲರೂ ಅಲ್ಲೇ ಇರಬೇಕು. ಹೀಗಿದ್ದಾಗ ಏನಾಯ್ತು ಅಂದ್ರೆ ರಾತ್ರಿ ಎಲ್ಲರೂ ಅಲ್ಲೇ ಅಡಿಗೆಯನ್ನ ತಯಾರು ಮಾಡಿಕೊಂಡು ಹಣ್ಣು ಹಂಪಲು ತಿನ್ಕೊಂಡು ಮಲಗಿದ್ರು. ಮಲಗಿದಾಗ ಏನಾಯ್ತು ಅಂದ್ರೆ ಅದೇ ಬೇರೆ ಗ್ರೀಷ್ಮ ಋತುವಿನ ಬಿಸಿಲು ಆ ನದಿಯ ಮೇಲಿನ ಗಾಳಿ, ಒಣ ಗಾಳಿ ಬೀಸ್ತಾ ಇದ್ದಾಗ ಸಣ್ಣದಾಗಿ ಒಂದು ಜ್ವಾಲೆ, ಬೆಂಕಿ ಜ್ವಾಲೆ ಹತ್ತಿತು. ಅದು ದೊಡ್ಡದಾಗಿ ಬಂದುಬಿಡ್ತು. ನೋಡಿ, ಕೃಷ್ಣ 2 ಸಲಿ ಕಾಡ್ಗಿಚ್ಚನ್ನ ಕುಡಿತಾನೆ. ಸ್ವಾಹ, ಅವನು ಆ ಒಂದು 2 ಸಲಿ ಕಾಡ್ಗಿಚ್ಚನ್ನ ಕುಡಿತಾನೆ. ಭಾಗವತದೊಳಗೆ ಬರುತ್ತೆ, ಮುಂದೊಂದ್ಸಲಿ ಕಾಡ್ಗಿಚ್ಚನ್ನ ಕುಡಿ. ಇದು ಸಣ್ಣದಾಗಿರುವಂಥದ್ದು. ಹೆಂಗೆ 2 ಸಲಿ ವಿಶ್ವರೂಪವನ್ನು ತೋರಿಸುತ್ತೋ, ಒಂದು ಸಣ್ಣ ವಿಶ್ವರೂಪ, ಒಂದು ದೊಡ್ಡ ವಿಶ್ವರೂಪ. ಹಾಗೆ ಕೃಷ್ಣನು ಕೂಡ ಇಲ್ಲಿ 2 ಸಲಿ ಕಾಡ್ಗಿಚ್ಚನ್ನ ಕುಡಿಯುವವನಾಗ್ತಾನೆ. ಮೊದಲನೇದಾಗಿ ಎಲ್ಲರೂ ಕೂಡ ಈ ತರಹ ಆದಾಗ ಹತ್ತತ್ರಕ್ಕೆ ಬಂದ್ಬಿಡುತ್ತೆ ಬಿಸಿಲು. ಆ ಬಿಸಿ ಹತ್ರಕ್ಕೆ ಬಂದಾಗ ಎಲ್ಲರೂ ಕೃಷ್ಣ ಕೃಷ್ಣ ಮಹಾಭಾಗ ಹೇ ರಾಮ ಅಮಿತ ವಿಕ್ರಮ ಏಷ ಘೋರತಮೋ ವನ್ಹಿ ತಾವಕಾನ್ ಕೃಸತೆ. ಆ ಕೃಷ್ಣ ಏನ್ ಮಾಡ್ತಾನೆ, ನೀವೆಲ್ಲ ಕಣ್ಣು ಮುಚ್ಕೊಳ್ರಪ್ಪ, ನೀವೆಲ್ಲರೂ ಕಣ್ಣು ಮುಚ್ಕೊಳ್ಳಿ ಅಂತ ಹೇಳ್ತಾರೆ. ಎಲ್ಲರೂ ಕಣ್ಣು ಮುಚ್ಕೊಳ್ತಾರೆ. ಅವರು ಕೃಷ್ಣ ಮುಕುಂದ ಮಹಾಭಾಗ್ಯಶಾಲಿಯೇ ಅಮಿತ ವಿಕ್ರಮ, ನಿಜವಾಗ್ಲೂ ಕೂಡ ಹೇಗಾದ್ರೂ ಮಾಡಿ ಭಯಂಕರ ಕಾಡ್ಗಿಚ್ಚು ನಮ್ಮೆಲ್ಲರನ್ನು ಸುಟ್ಟಾಕ್ತಿದ್ಯಪ್ಪ, ಕಾಪಾಡು ಕಾಪಾಡು ಅಂತ ಹೇಳಿದಾಗ ತಕ್ಷಣ ಅವನು ಕಣ್ಣು ಮುಚ್ಕೊಳ್ಳಕ್ಕೆ ಹೇಳಿಬಿಟ್ಟು ಕಾಡ್ಗಿಚ್ಚನ್ನ ಆ ಕೃಷ್ಣ ಪರಮಾತ್ಮ ತನ್ನೊಳಗೆ ತಗೊಂಡ್ಬಿಡು. ಹೀಗೆ ತಗೊಂಡ ಮೇಲೆ ಏನಾಗುತ್ತೆ ಅಂದ್ರೆ ಆ ಗ್ರೀಷ್ಮ ಋತು ಬಂತಂತೆ. ಆ ಗ್ರೀಷ್ಮ ಋತು ಬಂದರೂ ಕೂಡ ಬೃಂದಾವನದೊಳಗೆ ವಸಂತ ಋತುವಿನ ತರಹ ಇರ್ತದೆ. ಇದು ನೋಡಿ ನಾವು ತಿಳ್ಕೋಬೇಕು. ಬೃಂದಾವನದೊಳಗೆ ಗ್ರೀಷ್ಮ ಋತು ಹೇಗಿತ್ತಪ್ಪ ಬೃಂದಾವನದಲ್ಲಿ ಅಂದ್ರೆ ವಸಂತ ಋತುವಿನ ತರಹ ಇತ್ತಂತೆ. ಹೇಳ್ತಾರೆ ನೋಡಿ, ಸಚ ವೃಂದಾವನ ಗುಣೈರ್ ವಸಂತ ಇವ ಲಕ್ಷಿತಃ ಯತ್ರಾಸ್ತೆ ಭಗವಾನ್ ಸಾಕ್ಷಾತ್ ರಾಮೇಣ ಸಹ ಕೇಶವ. ಆ ವೃಂದಾವನವು ಹತ್ತಿರಕ್ಕೆ ಬಂದಾಗ ಏನಾಯ್ತು, ಗ್ರೀಷ್ಮ ಋತು ಬಂತು. ಆ ಗ್ರೀಷ್ಮ ಋತು ಬಂದಾಗೂ ಕೂಡ ಆ ವೃಂದಾವನದಲ್ಲಿ ವಸಂತ ಋತುವಿನ ಲಕ್ಷಣಗಳು ಇದ್ವಪ್ಪ, ವಸಂತ ಋತುವಿನ ಲಕ್ಷಣಗಳಿದ್ವು. ನೋಡಿ, ಆ ಒಂದು ಶ್ಯಾಮ ಸುಂದರ ಬಲರಾಮ ಅಲ್ಲಿ ವಾಸಿಸ್ತಾ ಇರೋದೇ ಯಾವಾಗಲೂ ಕೂಡ ಗಿಡಮರ ಬಳ್ಳಿಗಳು ಹಸಿರಾಗಿರೋದಕ್ಕೆ ಕಾರಣ ಆಗಿತ್ತಂತೆ. ನೋಡಿ, ನದಿಗಳು ಮಂಜುಳ ಧ್ವನಿಯಿಂದ ಆ ಒಂದು ಧ್ವನಿಯಿಂದ ಅಡಗಿ ಹೋಗಿತ್ತಂತೆ. ಆ ನದಿಯಿಂದ ಹಾರಿದಂತಹ ನೀರಿನಿಂದ ಹಸಿರಾಗಿ ಭೂಪ್ರದೇಶ ಎಲ್ಲವೂ ಕೂಡ ಇತ್ತಂತೆ. ತಂಗಾಳಿಯ ನದಿ, ಸರೋವರ, ಗಿರಿ ಎಲ್ಲವೂ ಕೂಡ ಚೆನ್ನಾಗಿ ಮೈದುಂಬಿ ಇದ್ವಂತೆ. ಸೌಗಂಧಿಕ, ಕಮಲ, ಕನ್ನೈದಲೆ ಆ ಹೂವುಗಳು ಅರಳುತ್ತಾ ಇದ್ದುವಂತೆ. ಹೀಗೆ ಆ ಒಂದು ಯಾವುದೇ ರೀತಿಯಾದಂತಹ ಗ್ರೀಷ್ಮ ಋತುವಿನ ತಾಪ ಆ ವೃಂದಾವನಕ್ಕೆ ಇರ್ಲಿಲ್ಲ. ನೋಡಿ, ಮುಂದೊಂದ್ಸಲಿ ಏನಾಗುತ್ತದೆ, ಕೃಷ್ಣಸ್ಯ ನೃತ್ಯತಃ ಕೇಚಿತ್ ಜಗಕ್ಕೇಚಿ ದವಾದಯನ್ನ ವೇಣುಪಾಣಿತಲೈ ಶೃಂಗೈಃ ಪ್ರಶಂಸಂ ಸುರಥಾಪರೇ.
ಕೃಷ್ಣನಿಗೆ ನೃತ್ಯ ಮಾಡುವುದು ಬಹಳ ಇಷ್ಟ ಇತ್ತು. ಯಾವ್ಯಾವಾಗ ಅವನಿಗೆ ಮನಸ್ಸಿಗೆ ಬರುತ್ತೋ ಆಗ ತಕ್ಷಣ ಗೋಪಾಲಕರನ್ನೆಲ್ಲ ಹಿಡ್ಕೊಂಡು ಅವ್ರ ಕೈಯಲ್ಲಿ ಒಂದೊಂದು ವಾದಿತ್ರವನ್ನು ಕೊಟ್ಟುಬಿಟ್ಟು ಅವನು ಬಾರಿಸ್ತಾ ಇದ್ದಂತೆ ಕೃಷ್ಣ ನೃತ್ಯ ಮಾಡೋದು. ಆ ರೀತಿಯಾಗಿ ನೃತ್ಯವನ್ನ ಮಾಡ್ಕೊಂಡು ಅವನು ಕಾಲವನ್ನ ಕಳಿತಾನೆ. ಇನ್ನೊಬ್ಬ ರಾಕ್ಷಸ ಇರ್ತಾನೆ. ಆ ರಾಕ್ಷಸನ ಹೆಸರು ಪ್ರಲಂಬಾಸುರ. ಆ ರಾಕ್ಷಸನ ಹೆಸರೇನೋ ಪ್ರಲಂಬಾಸುರ ಅನ್ನೋದು ಆ ರಾಕ್ಷಸನ ಹೆಸರು. ಒಂದು ದಿನ ಬಲರಾಮ ಕೃಷ್ಣ ಗೋಪಾಲಕರ ಜೊತೆಗೆ ವನದೊಳಗೆ ಹಸುವನ್ನ ಮೇಯಿಸ್ತಾ ಇದ್ದಾಗ ಪ್ರಲಂಬ ಅನ್ನುವಂತಹ ಒಬ್ಬ ರಾಕ್ಷಸ ಒಬ್ಬ ಗೋಪಾಲಕನ ವೇಷವನ್ನ ಹಾಕೊಂಡು ಅಲ್ಲಿಗೆ ಬಂದುಬಿಟ್ಟಂತೆ. ಆ ಬಂದಿದ್ದು ಏನಕ್ಕಪ್ಪ ಅಂದ್ರೆ ಆ ರಾಮ ಕೃಷ್ಣ ಇಬ್ಬರಲ್ಲಿ ಒಬ್ಬರನ್ನ ನಾನು ಅಪಹರಣ ಮಾಡ್ಕೊಂಡು ಹೋಗ್ಬೇಕು ಎಂಬ ಉದ್ದೇಶದಿಂದ ಬಂದ. ಇವನು ಕೂಡ ಕಂಸನೇ ಕಳುಹಿಸಿದಂತವನು ಆಗಿದ್ದ. ಅವನ ಹಾವ ಭಾವ ಆ ಗೋಪಾಲಕನ ನೋಡಿ ಯಾವುದೋ ನಮ್ಮ ಹಿಂಡಿಗೆ ಅದು ಹೊಸಬ ಬಂದ್ಬಿಟ್ಟಿದಾನಲ್ಲ ಅಂತ ಅಂದುಕೊಂಡು ರಾಮನ ಕಡೆಗೆ ನೋಡಿದಂತೆ. ನೋಡಲ್ಲಿ ಯಾರೋ ಒಬ್ಬ ಹೊಸಬ ಬಂದಿದ್ದಾನೆ. ಹೌದು ಅಂದಾಗ ಕೃಷ್ಣ ಏನ್ ಮಾಡದಂತೆ ಅಂದ್ರೆ ತತ್ರೋಪಹೂಯ ಗೋಪಾಲಾನ್ ಕೃಷ್ಣ ಪ್ರಾಹ ವಿಹಾರವಿದೆ ಹೇ ಗೋಪಾಹ ವಿಹರಿಷ್ಯಾಮ ದ್ವಂದ್ವೀಭೂಯ ಯಥಾಯಥಂ. ಆ ಕೃಷ್ಣನು ಆ ಎಲ್ಲ ಗೋಪಾಲಕರನ್ನ ಕರೆದು ಬಿಟ್ಟು, ನೋಡಪ್ಪ ಇವತ್ತೇನ್ ಮಾಡೋಣ ಅಂದ್ರೆ ನಾವು ನಮ್ಮ ನಾವಿಷ್ಟು ಜನ ಇದೀವಲ್ಲ, ಇಬ್ಬರಾಗಿ ಒಡೆದು ಬಿಡೋಣ, ಟೀಮ್ ಆಗಿ ಆಟ ಆಡೋಣ ಅಂತ ಹೇಳಿದ್ರು. 2 ಟೀಮ್ ಮಾಡ್ಕೊಂಡು ಆಟ ಆಡೋಣ. ಒಂದಕ್ಕೆ ಕೃಷ್ಣ ನಾಯಕ, ಇನ್ನೊಂದಕ್ಕೆ ಬಲರಾಮ ನಾಯಕ ಆಟ ಆಡೋಣ ಅಂತ ಹೇಳಿ, ನೋಡಪ್ಪ ಯಾವ ತಂಡ ಗೆಲ್ಲತ್ತೋ, ಗೆಲ್ಲುವ ತಂಡವನ್ನ ಸೋಲುವ ತಂಡ ಹೊತ್ಕೊಂಡು ಆ ಬಟವೃಕ್ಷ ತನಕ ಓಡಬೇಕು ಅಂತ ತೀರ್ಮಾನ ಮಾಡುದು. ಸೋತಿದ್ದವ್ರು ಏನ್ ಮಾಡ್ಬೇಕು, ಸೋತವರು ಆ ಗೆಲ್ಲ ತಂಡನ ಹೊತ್ತುಕೊಂಡು ವಟವೃಕ್ಷ ತನಕ ಓಡ್ಬೇಕು ಅಂತ ಆಯ್ತು. ಅವರೆಲ್ಲರೂ ಕೂಡ ಆಯ್ತು ಅಂತ ಅಂದ್ಕೊಂಡ್ರು. ಈ ಪ್ರಲಂಬಾಸುರ ಇದ್ದಲ್ಲ, ಇವನನ್ನ ಕೃಷ್ಣ ತನ್ನ ತಂಡಕ್ಕೆ ಕರ್ಕೊಂಡಂತೆ. ಒಂದು ತಂಡಕ್ಕೆ ನಾಯಕ ಕೃಷ್ಣ, ಇನ್ನೊಂದು ತಂಡಕ್ಕೆ ನಾಯಕ ಬಲರಾಮ. ಈ ಪ್ರಲಂಬ ಇದ್ದಲ್ಲ, ಅವನನ್ನ ಕೃಷ್ಣನ ತಂಡಕ್ಕೆ ಕರ್ಕೊಂಡಂತೆ. ಆ ಕೃಷ್ಣನ ತಂಡಕ್ಕೆ ಕರ್ಕೊಂಡು ಕೃಷ್ಣ ಆ ಆಟದಲ್ಲಿ ಸೋತು ಬಿಟ್ಟ. ಕೃಷ್ಣ ಏನ್ ಮಾಡದಂತೆ, ಆ ಆಟದಲ್ಲಿ ಸೋತು ಬಿಟ್ಟಂತೆ. ಈಗ ಸೋತವ್ರು ಹೊತ್ಕೊಂಡು ತಿರುಗ್ಬೇಕಲ್ಲ, ಕೃಷ್ಣ ಏನ್ ಮಾಡ್ಬಿಟ್ಟ, ಸ್ವಲ್ಪ ಲೈಟ್ ವೈಟ್ ಇದ್ದ ಶ್ರೀರಾಮ ಅಂತ, ಅವನು ಹೊತ್ಕೊಂಡಂತೆ. ಕೃಷ್ಣ ಭಾರಿ ಇದ್ದನವನು, ಸಣ್ಣವನಲ್ಲ ಅವನು. ಈ ಶ್ರೀರಾಮನು ಹೊತ್ಕೊಂಡಂತೆ. ಯಾವಾಗ ಈ ಪ್ರಲಂಬಾಸುರ ಬಂದು ಅವನಿಗೆ ಅಣ್ಣ ಇವನ್ ಮೇಲೆ ನೀನ್ ಕುತ್ಕೋ ಅಂದಂತೆ. ಆ ರಾಕ್ಷಸ ಬಂದಲ್ಲ, ಆ ರಾಕ್ಷಸನ ಮೇಲೆ ಅಣ್ಣ ಇವನ್ ಮೇಲೆ ನೀನ್ ಕುತ್ಕೋ ಅಂತ ಹೇಳಿದಂತೆ. ಆಗ ಪ್ರಲಂಬಾಸುರ ಯೋಚನೆ ಮಾಡದಂತೆ, ಕೃಷ್ಣನನ್ನ ಹೊತ್ಕೊಂಡು ಹೋಗೋದು ಕಷ್ಟ, ಈ ಬಲರಾಮನ್ ಬೇಕಾದ್ರೆ ಹೊತ್ಕೊಂಡು ಹೋಗ್ಬೋದು, ಇವನು ಹೊತ್ಕೊಂಡು ಹಾಗೆ ಓಡ್ ಹೋಗ್ಬಿಡ್ತೀನಿ ಅನ್ಕೊಂಡು ಏನಂತ ಆಗಿತ್ತು, ನಾವುಗಳು ಆ ವಟವೃಕ್ಷದ ತನಕ, ಆ ಒಂದು ಅಶ್ವತ್ಥ ಮರದ ತನಕ ಓಡಬೇಕು ಹೊತ್ಕೊಂಡು ಅಂತಾಗಿತ್ತು. ಇವರೆಲ್ಲರೂ ಏನ್ ಮಾಡಿದ್ರು, ಆ ಬಲರಾಮನನ್ನ ಆ ಪ್ರಲಂಬಾಸುರ ಹೊತ್ಕೊಂಡಲ್ಲ, ರೆಡಿ ಸ್ಟಡಿ ಗೋ ಅಂದ್ರೆ ಜೋರು ಒಳಗ್ ಶುರು ಮಾಡ್ಬಿಟ್ಟಂತೆ. ಯಾರೋ ಈ ಪ್ರಲಂಬಾಸುರ. ಬಲರಾಮ ಮೇಲ್ ಕೂತು ಯೋಚನೆ ಮಾಡದಂತೆ, ನಾನು ಇಷ್ಟು ತೂಕದ ಮನುಷ್ಯ, ಒಬ್ಬ ಸಾಮಾನ್ಯ ಗೋಪಾಲಕ, ಇಷ್ಟು ಜೋರಾಗಿ ಓಡಕ್ಕಾಗಲ್ವಲ್ಲ, ಇವನು ಯಾರೋ ಬೇರೆ ಇರಬೇಕು ಅಂತ ತನ್ನ ಒಂದು ಬಲವನ್ನ, ತನ್ನ ಭಾರವನ್ನ ಜಾಸ್ತಿ ಮಾಡ್ಕೊಳ್ಳಕ್ಕೆ ಶುರು ಮಾಡಿದ. ನೋಡಿ, ಅವರಿಗೆಲ್ಲ ಅಣಿಮಾದಿ ಸಿದ್ಧಿಗಳಿದ್ದು, ಅಣಿಮ, ಮಹಿಮ, ನಗಿಮ, ಪ್ರಾಪ್ತಿ, ಪ್ರಾಕಾಮ್ಯ, ಈಶಿತ್ವ. ಅವ್ರು ಎಲ್ಲಿ ಬೇಕಾದ್ರೂ ಪ್ರತ್ಯಕ್ಷ ಆಗ್ತಿದ್ರು, ಶರೀರವನ್ನು ಸಣ್ಣ ಮಾಡ್ಕೊಳ್ತಿದ್ರು, ಶರೀರವನ್ನು ದೊಡ್ಡದು ಮಾಡ್ಕೊಳ್ತಿದ್ರು, ಭಾರ ಮಾಡ್ಕೊಳ್ತಿದ್ರು, ಹಗುರ ಮಾಡ್ಕೊಳ್ತಿದ್ರು. ಅವ್ರಿಗೆಲ್ಲ ಐಶ್ವರ್ಯ ಎಲ್ಲ ಅವರ ಕೈಯಲ್ಲಿ ಇರ್ತಿತ್ತು, ಅವರ ಕೈಯೊಳಗೆ ಐಶ್ವರ್ಯ ಎಲ್ಲ ಇರ್ತಿತ್ತು. ಹೀಗಿದ್ದಾಗ ಏನ್ ಮಾಡದಂತೆ, ಆ ಒಂದು ಪ್ರಲಂಬನು ಬಲರಾಮನನ್ನ ಹೊತ್ತುಕೊಂಡು ಓಡಕ್ಕೆ ಶುರು ಮಾಡದಂತೆ. ಆಗೇನಾಯ್ತು, ಅಥಾಗತ ಸ್ಮೃತಿರಭಯೋ ರಿಪುಪದಃ ವಿಹಾಯ ಸಾರ್ಥಮಿವ ಹರಂತಮಾತ್ಮನಃ ಋಷಾಹನಚ್ಛಿರಸಿ ದೃಢೇನ ಮುಷ್ಟಿನ ಸುರಾಧಿಪೋ ಗಿರಿವೋ ವಜ್ರರಂಹಸ. ಆ ಮರುಕ್ಷಣವೇ ಆ ಕೃಷ್ಣನ ಕಡೆಗೆ ನೋಡಿದಾಗ ಗೊತ್ತಾಗೋಯ್ತು. ಏನಂತ ಗೊತ್ತಾಗ್ಬಿಡ್ತಪ್ಪ ಅಂದ್ರೆ ಇವನು ರಾಕ್ಷಸ ಅಂತ. ಆ ರಾಕ್ಷಸ ಅಂತ ಗೊತ್ತಾದ ತಕ್ಷಣ ಏನ್ ಮಾಡದಂತೆ,
ಅವನ ಒಂದು ಕೈಯನ್ನ ಮುಷ್ಟಿ ಕಟ್ಟಿ ಆ ಬಲರಾಮನು ಕ್ರೋಧಗೊಂಡು ಇಲ್ಲಿ ಹೊತ್ಕೊಂಡು ಹೋಗ್ತಿದ್ದಲ್ಲ, ಒಂದು ಸಲಿ ಜೋರಾಗಿ ತಲೆಗೆ ಚಚ್ಬಿಟ್ಟ, ಮುಷ್ಟಿ ಕಟ್ಟಿ ಚಚ್ಬಿಟ್ಟ. ಆ ಚಚ್ಚಿದ ತಕ್ಷಣ ಏನಾಯ್ತು, ಆ ಏಟು ಬೀಳಿದ ತಕ್ಷಣ ಸ ಆಹತ ಸಪದಿ ವಿಚೀರ್ಣ ಮಸ್ತಕ ಮುಖಾತ್ವನ್ ರುಧಿರ ಮಪಸ್ಮೃತೋಸುರ ಮಹಾರವಂ ಬೆಸುರ ಪದದ ಸಮೀರಯನ್ಯ ಗಿರಿರ್ಯಥಾ ಮಘವತ ಆಯುಧಾಹತಃ. ಆ ಏಟು ಬೀಳುತ್ತಲೇ ಅವನ ತಲೆ ನುಚ್ಚು ನೂರಾಯ್ತಂತೆ. ಅವನ ಬಾಯಿಂದ ರಕ್ತವನ್ನು ಉಗುಳುತ್ತಾ ಚೈತನ್ಯವನ್ನ ಕಳೆದುಕೊಂಡು ಅಲ್ಲೇ ಗತಪ್ರಾಣನಾಗಿ ಕೆಳಗಡೆ ಬಿದ್ದುಬಿಡ್ತಾನೆ. ಆ ಕೆಳಗಡೆ ಬಿದ್ದಾಗ ಎಲ್ಲರೂ ಕೂಡ ಆ ಬಲಭದ್ರನನ್ನ ಹೊಗಳಿದ್ರಂತೆ. ದೇವತೆಗಳು ಅವರ ತಲೆ ಮೇಲೆ ಪುಷ್ಪವೃಷ್ಟಿಯನ್ನ ಮಾಡಿದ್ರಂತೆ. ಮುಂದೆ ಏನಾಗುತ್ತೆ ಅಂದ್ರೆ ಮಹಾ ಕಾಡ್ಗಿಚ್ಚು ಬರುತ್ತೆ. ಏನು ಅಂದ್ರೆ ಆ ಒಂದು ಹಸುಗಳು ಎಲ್ಲವೂ ಕೂಡ ಮೇಯ್ತಾ ಏನಾಗ್ಬಿಡುತ್ತೆ ಅಂದ್ರೆ ಈ ನೊಸೆ ಹುಲ್ಲು ಬರುತ್ತೆ. ನೊಸೆ ಹುಲ್ಲು ಅಂದ್ರೆ ಸ್ವಲ್ಪ ಉದ್ದುದ್ದ ಬೆಳೆಯುತ್ತೆ, ಪಕ್ಕ ಹಿಂಡಾಗಿ ಬೆಳೆಯುತ್ತೆ. ಹಿಂಡಾಗಿ ಬೆಳೆಯುವಂತಹ ಒಂದು ನೊಸೆ ಹುಲ್ಲಿನ ಕಾಡಿಗೆ ಈ ಹಸುಗಳೆಲ್ಲವೂ ಕೂಡ ಹೋದ್ವಂತೆ. ಅವು ಹಸುರು ನೊಸೆ ಹುಲ್ಲನ್ನ ತಿನ್ನಕ್ಕಾಗದೆ ಮುಂದೆ ಅವುಗಳು ನಡ್ಕೊಂಡು ಹೋಗ್ಬಿಟ್ವಂತೆ. ಆ ನಡ್ಕೊಂಡು ಹೋದಾಗ ಯಾವ ಒಂದು ಹಸುಗಳು ಕೂಡ ಎಲ್ಲಿಗೆ ಹೋದವು ಅಂತ ಗೊತ್ತೇ ಆಗಿಲ್ಲ. ಯಾವ ಹಸುಗಳು ಎಲ್ಲಿಗೆ ಹೋದವು ಅಂತ ಗೊತ್ತೇ ಆಗ್ಲಿಲ್ವಂತೆ. ಗೊತ್ತೇ ಆಗಿದ್ದಾಗ ಕೃಷ್ಣ ಒಂದು ಕಲೆ ಮೇಲೆ ಕುತ್ಕೊಂಡಂತೆ. ನೋಡಿ, ತುಂಬಾ ಒಳ್ಳೆಯ ಒಂದು ಭಾಗ ಇದು. ಕೃಷ್ಣ ಒಂದು ಕಲೆ ಮೇಲೆ ಕುತ್ಕೊಂಡು ಏನ್ ಮಾಡುತ್ತಂತೆ, ತಾ ಆಹೂತ ಭಗವತ ಮೇಘ ಗಂಭೀರಯಾಗಿರ ಸ್ವನಾಮ್ನಾಂ ನಿರದಂ ಶುತ್ವಾ ಪ್ರತಿನೇದು ಪ್ರಹರ್ಷಿತಾಃ. ತಾ ಆಹೂತಾಃ ಭಗವತಾ ಮೇಘ. ಒಂದು ಕಲೆ ಮೇಲೆ ಕುತ್ಕೊಂಡು ಎಲ್ಲ ಹಸುಗಳು ಕಾಣಿಸ್ತಿಲ್ಲ, ಹಿಂಗ್ ಕೈ ಇಟ್ಕೊಂಡು ಗೌರಿ, ಗಂಗಾ, ಕಾವೇರಿ, ಕುಮುದ, ಆ ಹಸುಗಳಿಗೆ ಎಲ್ಲಾ ಹಸುಗಳಿಗೂ ಒಂದೊಂದು ಹೆಸರಿಟ್ಟಿದ್ದಂತೆ ಕೃಷ್ಣ. ಲಕ್ಷ ಹಸುಗಳಿರೋದು, ಒಂದು ಎರಡು ಹಸು ಅಲ್ಲ. ನಮ್ಮ ಮನೇಲಿ ಒಂದು ಹಸು ಇತ್ತು, ಕಮಲಿ ಅಂತ. ಅದ್ರ ಹೆಸರು ಕಮಲಿ ಅಂತ. ಅದ್ರ ಸಂತಾನವೇ ಎಷ್ಟೋ ದಿನ ಬಂದಿತ್ತು ನಮ್ಮ ಮನೇಲಿ. ನಮ್ಮ ಅಜ್ಜಿಗೆ ಭಾರಿ ಪ್ರಿಯವಾದಂತಹ ಹಸು, ಭಾರಿ ಪ್ರಿಯ. ಅದಕ್ಕೆ ಒಂದು ಕೋಡ್ ಸೀದಾ ಇತ್ತು, ಒಂದು ಕೋಡ್ ಚೊಟ್ಟ ಇತ್ತು, ಚೊಟ್ಟು ಕೊಂಬಿತ್ತು. ಕಮಲಿ ಅಂತ, ಕಪ್ಪು ಬಣ್ಣದ ಹಸು. ಕೃಷ್ಣ ಗೋ, ಭಾರಿ ಚೆನ್ನಾಗಿ ನೋಡಿ. ತಾಹೂತ ಭಗವತ. ಯಾವಾಗ ಕೃಷ್ಣನು ಮೇಘ ಗಂಭೀರಯಾಗಿರ, ಆ ಒಂದು ಮೇಘ ಗಂಭೀರವಾಗಿ ಆ ಹಸುಗಳ ಹೆಸರನ್ನ ಕರೆದ್ನೋ, ಗೌರಿ, ಕಮಲಿ ಅಂತ ಕರೆದ್ನೋ, ಆಗ ಏನಾಯ್ತು, ಆ ಕೃಷ್ಣನ ಶಬ್ದವನ್ನ ಕೇಳಿ ಆ ಹಸುಗಳೆಲ್ಲ ಜಣ್ 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 ಅಂತ ಓಡಕ್ ಬಂತು. ಹಸು ಹೆಸರು ಹೇಳಿ ಕರೀತಿತ್ತಂತೆ ಕೃಷ್ಣ. ಆ ಯಾವಾಗ ಹಸು ಓಡಕ್ಕೆ ಶುರುವಾಯ್ತು, ತಕ್ಷಣ ಏನ್ ಮಾಡಿದ್ರಂತೆ, ಅವೆಲ್ಲವೂ ಕೂಡ ಬಾಕಿ ಹಸುಗಳೆಲ್ಲವೂ ಕೂಡ ಬಂದ್ರಂತೆ. ಬಾಕಿ ಹಸುಗಳು ಕೂಡ ಬಂದಂತೆ. ಆಮೇಲೆ ಏನಾಯ್ತು, ಕೃಷ್ಣ ಕೃಷ್ಣ ಮಹಾವೀರ ಹೇ ರಾಮ ಅಮಿತ ವಿಕ್ರಮ ದಾವಾಕಿನ ದಹ್ಯಮಾನ ಪ್ರಪನ್ನಾಂ ಸ್ತ್ರಾತು ಬರಹತ. ಯಾವಾಗ ಆ ಹಸುಗಳು ಬಂದು, ಗ್ರೀಷ್ಮ ಋತುವಿನ ಬಿಸಿಲು ಬೇರೆ, ಒಂದು ಬೆಂಕಿ ಹತ್ಕೊಳ್ತು, ದೊಡ್ಡ ಕಾಡ್ಗಿ ಹತ್ಕೊಂಡ್ಬಿಡ್ತು. ಎಷ್ಟು ದೊಡ್ಡ ಕಾಡ್ಗಿ ಹತ್ಕೊಂಡ್ಬಿಡ್ತು ಅಂದ್ರೆ ಆ ಹಸು ಇತ್ಯಾದಿಗಳು ಅದು ಸುತ್ತ ಹತ್ಕೊಂಡ್ಬಿಡ್ತು. ಇವ್ರು ಒಂದ್ ಕಡೆ ಹತ್ತಿ ಓಡ್ ಹೋಗ್ಬೋದಿತ್ತು, ಆದ್ರೆ ಅದು ಸುತ್ತ ಹತ್ಕೊಂಡ್ಬಿಡ್ತು. ಇವ್ರು ಮಧ್ಯದಲ್ಲಿ ಸಿಗ ಹಾಕೊಂಡ್ಬಿಡ್ತು. ಆಗ ಎಲ್ಲರೂ ಕೈ ಕೂತ್ಕೊಂಡು, ಕೃಷ್ಣ ಮಹಾವೀರ ರಾಮ ಅಮಿತ ವಿಕ್ರಮ, ನೀನು ನಮ್ಮನ್ನ ಈ ಒಂದು ಅಗ್ನಿಯಿಂದ ನೀನು ಕಾಪಾಡಪ್ಪ ಅಂತ ಹೇಳಿದಾಗ ಕೃಷ್ಣ ಹೇಳ್ತಾನೆ, ಏನ್ ಮಾಡ್ದ ಅಂದ್ರೆ, ಏನೋ ನಿಮೀಲಯತ ಮಾ ಭರಿಷ್ಠ ಲೋಚನಾ ನಿತ್ಯ ಭಾಷಣ. ಎಲ್ಲರೂ ಕಣ್ಣು ಮುಚ್ಚಿ, ನಾನು ಎಲ್ಲಿವರೆಗೆ ಕಣ್ಣು ಬಿಡಿ ಅಂತ ಹೇಳ್ತೇನೋ ಅಲ್ಲಿವರೆಗೆ ನೀವು ಕಣ್ಣು ಬಿಡಬೇಡಿ ಅಂತ ಹೇಳಿ ಆ ಕೃಷ್ಣ ಏನ್ ಮಾಡ್ದ, ತಥೇತಿ ಮೀಲಿತಾಕ್ಷೇಷು ಭಗವಾನ್ ಅಗ್ನಿಮುಲ್ಬಣಂ ಪೀತ್ವಾ ಮುಖೇನ ತಚ್ಛ್ರಾದ್ದಾದ ಕೃಚ್ಛ್ರಾದ್ಯೋಗಾಧೀಶೋ ವ್ಯಮೋಚಯನ್. ಹಿಂದೆಲ್ಲ ಋಷಿಗಳಿಗೆ ಮುನಿಗಳಿಗೆ ಆ ಶಕ್ತಿ ಇತ್ತು. ನಿಮಗೆಲ್ಲ ಜಹ್ನು ಮಹರ್ಷಿ ಕತೆ ಗೊತ್ತೇ ಇದೆ. ಏನಾಯ್ತು, ಗಂಗೆ ಬಿದ್ದು ಭಗೀರಥನ ಹಿಂದೆ ಬರೋದ್ ಬಿಟ್ಟು ಹೋ ಅಂತ ಬಿದ್ದು ಹಿಂದೆ ಬರ್ತಾ ಇದ್ದಾಳೆ.
ಒಂದೇ ಸಲ ಏನಾಗ್ಬಿಡ್ತು ಅಂದ್ರೆ ಜನ್ಮವಿನ ಆಶ್ರಮ ಇತ್ತು, ಅದ್ರ ಮೇಲೆ ಹರಿದು ಬಿಟ್ರು. ಜನ್ಮ ಮಹರ್ಷಿ ಕೋಪ ಬಂದೋಯ್ತು. ಹಿಂಗ್ ಕೈ ಹಿಂಗ್ ಗಂಗೆಯನ್ನು ತಗೊಂಡು ಕೇಶವಾಯ ಸ್ವಾಹ ಅಂತ ಕುಡಿದೇ ಬಿಟ್ಟ. ಇಡೀ ಗಂಗೆನ ಅಷ್ಟು ಕಷ್ಟಪಟ್ಟು ತಪಸ್ಸು ಮಾಡಿ ಭಗೀರಥ ಭೂಮಿ ಕರ್ಕೊಂಡ್ಬಂದ್ರೆ ಜನ್ಮ ಹೊಟ್ಟೆಗೆ ಹೋಗ್ಬಿಟ್ಟು ಗಂಗೆ. ತಕ್ಷಣ ಏನಾಯ್ತು, ಆ ಜನ್ಮ ಮಹರ್ಷಿಗೆ ಇದೇನಪ್ಪ ಈ ತರ ಆಯ್ತಲ್ಲ ಅಂತ ಅಂದುಕೊಂಡು ತಕ್ಷಣವೇ ಆ ಜನ್ಮ ಮಹರ್ಷಿ ಏನ್ ಮಾಡ್ದ, ಜನ್ಮ ಮಹರ್ಷಿಯನ್ನ ಕುರಿತು ಇವನು ತಪಸ್ಸನ್ನ ಮಾಡ್ದ. ಯಾರು? ಭಗೀರಥ ತಪಸ್ಸನ್ನ ಮಾಡ್ದ. ಆ ಒಂದು